ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಸ್ತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ. ಪ್ರಣಮತ್ ಕಾಮಧೇನುಂಚ ಭಜತ್ ಸುರತುರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಯಾವಿ ಪರಮಾನಂದಂ ತ್ಯಕ್ತ್ಯಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಬ್ರಹ್ಮರುದ್ರೇಂದ್ರ ವಂದೇ ತ್ವಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವದಂತ ಮಾಸದ ವೈಶಾಖ ಮಾಸದ ಶುಕ್ಲ ಪಕ್ಷದ ಈ ಪರ್ವಕಾಲದಲ್ಲಿ ಶ್ರೀನಿವಾಸನ ಕಲ್ಯಾಣವನ್ನು ಕೇಳುವ ವಾಡಿಕೆ. ಕಲ್ಯಾಣೋತ್ಸವ ಭಗವಂತ ಜಗತ್ ಕಲ್ಯಾಣಕ್ಕಾಗಿ ನಡೆಸಿಕೊಂಡಿದ್ದು ಈ ಮಾಸದಲ್ಲೇ, ಈ ಪಕ್ಷದಲ್ಲೇ, ಈ ನಾಳೆ ಇವತ್ತಿನ ದಿವಸ ಬಂದ ದಶಮಿಯಲ್ಲಿಯೇ ನಡೆಸಿಕೊಂಡಿದ್ದು. ವರ್ಷದಲ್ಲಿ 2 ಸಾರಿ ನಡೆಯುತ್ತೆ. ಒಂದು ಆಶ್ವೀಜ ಮಾಸದಲ್ಲಿ, ಒಂದು ವೈಶಾಖ ಮಾಸದಲ್ಲಿ. ಆಶ್ವೀಜ ಮಾಸದಲ್ಲಿ ಅಂದರೆ ಮದುವೆ ಆಗಿ 6 ತಿಂಗಳಾಗತ್ತೆ. 6 ತಿಂಗಳಾಗಲು ಭಗವಂತ ಬೆಟ್ಟ ಹತ್ತುತ್ತಾನೆ. ಹತ್ತಿದಾಗ ಬ್ರಹ್ಮದೇವರೆಲ್ಲ ಅವನಿಗೆ ಉತ್ಸವವನ್ನು ಮಾಡ್ತಾ, ಅದೇ ಈಗ ಬ್ರಹ್ಮೋತ್ಸವ ಅನ್ನುವುದು ಬ್ರಹ್ಮದೇವರ ಮುಖಾಂತರ ನಡೆಯುತ್ತೆ, ಮುಖಂಡತ್ವದಲ್ಲಿ ನಡೆಯುತ್ತೆ. 6 ತಿಂಗಳಾದ ಮೇಲೆ ಬೆಟ್ಟದಲ್ಲಿ ಬಂದು ಅವನು ನೆಲೆಸಿದ ಅಂತ ಮುಂದೆ ಕತೆ ಬರುತ್ತೆ. ನಿನ್ನೆ ತನಕ ಚಿಂತನೆ ನಡೆಸಿದ್ದು ಭಗವಂತ ಮದುವೆಗಾಗಿ ಮಗನಿಗೆ ಪತ್ರ ಬರೆದ, ಮೊಮ್ಮಗನಿಗೆ ಪತ್ರ ಬರೆದ. ಇಬ್ಬರೂ ಬಂದರು. ಸಕಲ ದೇವತೆಗಳೆಲ್ಲರೂ ಭಗವಂತನ ಮದುವೆಗಾಗಿ ಭಗವಂತನ ಮದುವೆಯನ್ನು ನೋಡಿ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋಕ್ಕೋಸ್ಕರ ಶ್ರೀನಿವಾಸನ ಕಲ್ಯಾಣವನ್ನು ನೋಡಲು ಬಂದರು. ಆವಾಗ ಭಗವಂತ ಅನೇಕ ಲೋಕ ವಿಡಂಬನೆಗಳನ್ನು ಮಾಡ್ತಾನೆ. ಮಾಡಿದಾಗ ಎಲ್ಲರೂ ಬಂದಾಗ ಮದುವೆ ಮನೆಯಲ್ಲಿ ಬಂದವರಿಗೆ ಆವಾಗ ಕಾಂಟ್ರಾಕ್ಟ್ ಎಲ್ಲ ಇರಲಿಲ್ಲ. ನಾವು ಮದುವೆ ಆಗಬೇಕಾದ್ರೂ ಕಾಂಟ್ರಾಕ್ಟ್ ಏನು ಇರಲಿಲ್ಲ. ಈಗೆಲ್ಲ ಕಾಂಟ್ರಾಕ್ಟೇನೆ. ಅವರವರಿಗೆ ಅವರವರ ಕೆಲಸ ನಿಯೋಗಿಸಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ನಿಯೋಜಿಸಬೇಕು. ಆವಾಗ ಭಗವಂತ ಹೇಳ್ತಾನೆ ಬ್ರಹ್ಮದೇವರಿಗೆ, ಬ್ರಹ್ಮದೇವರೇ, ನೀನು ಈ ಮದುವೆಯ ಮುಖಂಡತ್ವವನ್ನು ವಹಿಸು. ನೀನು ಹೇಳಿದಾಗೆ ಎಲ್ಲರೂ ಕೇಳ್ತಾರೆ. ನೀನು ಹೇಳು ಅಂದರೆ ಹೇಳ್ತೀನಿ, ಕೂಡು ಅಂದರೆ ಕೂಡ್ತೀನಿ. ನೀನೇ ಮುಖಂಡ ಬ್ರಹ್ಮದೇವರು ಅಂತ ಹೇಳ್ತಾನೆ. ಆಮೇಲೆ ರುದ್ರದೇವರಿಗೆ ಹೇಳ್ತಾರೆ, ನೀನು ಬಂದವರಿಗೆ ಗೌರವ ಸೂಚಿಸು. ಯಾಕೆಂದರೆ ರುದ್ರದೇವರು ತಾರತಮ್ಯದಲ್ಲಿ ಗುರುಗಳನ್ನೆಲ್ಲ ನೋಡಿದವರು. ಅವ್ರಿಗೆ ಚೆನ್ನಾಗಿ ಗೊತ್ತು ಭಗವಂತನ ಮಹಿಮೆ ಏನು, ಯಾರನ್ನ ಎಲ್ಲಿ ಕೂಡಿಸ್ಬೇಕು, ಎಲ್ಲಿ ಮಾಡಬೇಕು ಅಂತ. ಇಲ್ಲಾಂದರೆ ಯಾರಿಗೋ ಗೊತ್ತಿಲ್ಲದವ್ರಿಗೆ ಕೊಟ್ಟುಬಿಟ್ರೆ, ಮನೆಗಳ ಮದುವೆಯಲ್ಲಿ ಯಾರೂ ಗೊತ್ತಿರಲ್ಲ, ಯಾರು ಏನು ಅಂತಲೂ ಗೊತ್ತಿರಲ್ಲ, ಅಂಥವರಿಗೆ ನೀನು ಬಂದು ಉಪಚಾರ ಮಾಡು ಅಂದ್ಬಿಟ್ರೆ ಅವರೆಲ್ಲರನ್ನೂ ಕರ್ಕೊಂಬಂದು ಬಂದುಬಿಡ್ತಾರೆ ಸುಮ್ಮನೆ. ಅಷ್ಟೇ, ಯಾರು ಬರಲಿ ಬಿಡಲಿ ಅವ್ರಿಗೆ ಗೊತ್ತಾಗಲ್ಲ. ಗೊತ್ತಿರೋರನ್ನ ಕಳಿಸ್ಬೇಕು. ಭಗವಂತ ಅದನ್ನು ಕಳಿಸಿ ರುದ್ರದೇವರಿಗೆ ಕೊಡ್ತಾನೆ ಆ ಕೆಲಸವನ್ನು. ರುದ್ರದೇವರು ಅದು ಒಂದು ತಿಳ್ಕೊಳ್ಬಹುದು. ಆಮೇಲೆ ಗೌರವ ಕೊಡುವುದು ಅಂದರೆ ಬಂದವರಿಗೆಲ್ಲ ಉಡುಗೊರೆ ಕೊಡೋದು. ಉಡುಗೊರೆ ಕೊಡೋದಿರುತ್ತಲ್ವ, ಬಂದವರಿಗೆಲ್ಲ ಏನು ಸೀರೆ ಕೊಡ್ತಾರೋ, ಬ್ಲೌಸ್ ಪೀಸ್ ಕೊಡ್ತಾರೋ, ಶಲ್ಯ ಕೊಡ್ತಾರೋ, ಆ ಸೀರೆಗಳೆಲ್ಲ ಬ್ಲೌಸ್ ಪೀಸ್ಗಳೆಲ್ಲ ಮತ್ತು ಅಂಗಡಿಗೆ ಹೋಗ್ತಾವೆ, ಬೇರೆ ಎಲ್ಲೂ ಹೋಗಲ್ಲ. ಅವ್ರು ಯಾರೂ ಆ ಬ್ಲೌಸ್ ಪೀಸ್ಗಳು ತೊಗೊಳ್ಳಲ್ಲ, ಯಾರೂ ಶಲ್ಯ ತೊಗೊಳ್ಳಲ್ಲ. ಯಾಕೆಂದರೆ ಶಲ್ಯ ಅವ್ರ ಮನೆ ಮೈ ಪೂರ್ತಿ ಹೊದ್ದೋದೇ ಇಲ್ಲ, ಅದು ಶಲ್ಯ ಅದಿಷ್ಟೇ ಇರುತ್ತೆ. ಯಾಕೆಂದರೆ ಕೊಡಬೇಕು, ಉಡುಗೊರೆ ಕೊಡಬೇಕು ಅಂತಂದರೆ ಅದೇ ಕೊಡಬೇಕು ಅಂತ ಅಂಗಡಿಯವ್ರು ಕೊಡ್ತಾರೆ. ಅದನ್ನು ಉಡುಗೊರೆಗೆ ಅಂತ ಅದನ್ನೇ ಕೊಡ್ತಾರೆ. ನಮ್ಮದು ಆ ಥರ ವ್ಯವಹಾರಗಳು ಬಂದುಬಿಟ್ಟಿದೆ.
ನಾವು ಚೆನ್ನಾಗಿರೋದು ತೊಗೋಬೇಕು. ಉಡುಗೊರೆ ಹೇಗಿರಬೇಕು ಅಂದರೆ, ದಾನ ಉಡುಗೊರೆ ಕೊಟ್ಟರೆ ಅವರು ಅದನ್ನು ಉಪಯೋಗಿಸೋ ಹಾಗಿರಬೇಕು. ಅವ್ರು ಏನು ಮಾಡ್ತಾರೆ, ಇನ್ನೊಂದು ಕೊಡ್ತಾರೆ, ಇನ್ನೊಬ್ರಿಗೆ ಕೊಡ್ತಾರೆ, ಅವ್ರು ಮತ್ತೆ ಅಂಗಡಿಗೆ ಹೋಗಿ ವಾಪಸ್ ಕೊಡ್ತಾರೆ, ಅದು ಮತ್ತೆ ನಮ್ಮ ಹತ್ರ ಬರುತ್ತೆ. ನಾವು ಕೊಟ್ಟಿದ್ದನ್ನೇನದು ವ್ಯರ್ಥ ಆಗತ್ತೆ. ಹಾಗೆ ರುದ್ರದೇವರಿಗೆ ಉಡುಗೊರೆಯನ್ನು ಕೊಡಲಿಕ್ಕೆ ಹೇಳ್ತಾರೆ. ಆ ಉಡುಗೊರೆ ಕೊಡೋದ್ರಲ್ಲೇ ಜಗಳಗಳಾಗತ್ತವೆ ಮದುವೆಯಲ್ಲಿ. ಏನಿಲ್ಲ ಅಂದರೂ ಕೂಡ ಅವರು ನನಗೆ ಉಡುಗೊರೆ ಕೊಟ್ಟರು, ನನಗೆ ಇಷ್ಟೇ ಕೊಟ್ಟರು, ನನಗೆ ಇಂಥದ್ದೇ ಕೊಟ್ಟರು, ಅವರು ನಾನು ಏನು ಈಗ ಅವಮಾನ ಮಾಡಿಬಿಟ್ರು. ಕೆಲವರು ಅದನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ, ಕೆಲವರು ಅದನ್ನು ಎತ್ಕೊಂಡು ಇನ್ನಾರಿಗೂ ಕೊಡ್ತಾರೆ. ಇದು ಸರಿ ಇಲ್ಲ, ಇದು ಉಡುಗೊರೆ ಕೊಟ್ಟರಂತ ಅವಮಾನ ಆಗತ್ತೆ ಅಂತ. ರುದ್ರದೇವರಿಗೆ ಯಾಕೆ ಕೊಡ್ತಾರೆ ಅಂದರೆ, ರುದ್ರದೇವರು ಎಲ್ಲರ ಮನೋನಿಯಾಮಕರು, ಮನದ ಅಭಿಮಾನಿಗಳು. ರುದ್ರದೇವರಿಗೆ ಗೊತ್ತು ಯಾರ ಮನಸ್ಸಿನಲ್ಲಿ ಏನಿದೆ, ಅವನಿಗೆ ಏನು ಬೇಕು ಅನಿಸಿದೆ ಅಂತ ಅದನ್ನೇ ತೊಗೊಂಡು ಬಂದು ಕೊಡ್ತಾರೆ ಅವರು. ಅದಕ್ಕೋಸ್ಕರ ರುದ್ರದೇವರಿಗೆ ಅದನ್ನು ನೇಮಿಸಿರ್ತಾರೆ. ಆಮೇಲೆ ವರುಣದೇವರಿಗೆ ನೀರಿನ ವ್ಯವಸ್ಥೆಯನ್ನು ಕೊಡ್ತಾನೆ ಭಗವಂತ. ಎಲ್ಲಿ ನೋಡಿದರೂ ವಾಟರ್ ಇನ್ಫೆಕ್ಷನ್ ಆಗಬಾರ್ದು, ಎಲ್ಲ ಕಡೆ ಶುದ್ಧ ನೀರಿರಬೇಕು, ನೀರಿನ ತೊಂದರೆ ಆಗಬಾರ್ದು. ವರುಣದೇವ ನೀನು ನೋಡ್ಕೊ ನೀರನ್ನು ಅಂತ ಹೇಳ್ತಾರೆ. ಆಮೇಲೆ ಚಂದ್ರನಿಗೆ ನೀನು ಲೈಟ್ ಅರೇಂಜ್ಮೆಂಟ್ ಮಾಡಬೇಕು. ಚಂದ್ರದೇವರು ಎಲ್ಲೂ ಕರೆಂಟ್ ಹೋಗಿದೆ ಅನ್ನಬಾರ್ದು, ಯಾವ ಒಂದು ಬಲ್ಪು ಬರ್ತಿಲ್ಲ ಅನ್ನಬಾರ್ದು. ಚಂದ್ರದೇವರಿಗೆ ಕೊಟ್ಟರೆ ಚಂದ್ರದೇವರು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡ್ತಾರೆ, ಕೊಟ್ಟರು ಚಂದ್ರದೇವರಿಗೆ. ಆಮೇಲೆ ಅಗ್ನಿಗಂತೂ ಅಡುಗೆಯನ್ನು ಕೊಟ್ಟರು. ನಿನ್ನೆ ಕೇಳಿದ್ವಿ, ಅಡುಗೆಯನ್ನು ಮಾಡುವುದನ್ನು ಅಗ್ನಿ ಮತ್ತು ಪತ್ನಿಯರಿಗೆ ಕೊಟ್ಟರು. ಆ ಪಾತ್ರೆನ ಪುಷ್ಕರಣಿ ತೀರ್ಗಳಲ್ಲೇ ಮಾಡಬೇಡಿ ಅಂತೇಳಿ ಭಗವಂತ ಹೇಳ್ದ, ಅದನ್ನು ನಿನ್ನೆ ಹೇಳಿದ್ದೆ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ಯಮದೇವರನ್ನು ಕರೆದ. ನೋಡು, ಇಲ್ಲಿ ಇಷ್ಟು ಕೋಟಿಗಟ್ಟಲೆ ಜನ ಸೇರಿಬಿಟ್ಟಿದ್ದಾರೆ. ಒಬ್ಬರಲ್ಲ ಒಬ್ಬರು ಗಲಾಟೆ ತೆಗಿತಾರೆ. ಒಬ್ಬರು ಇದು ಸರಿ ಇಲ್ಲ, ಒಬ್ಬರು ಅದು ಸರಿ ಇಲ್ಲ, ಒಬ್ಬರು ನನಗೆ ಕಾಫಿ ಬರಲಿಲ್ಲ, ಒಬ್ಬರು ಟೀ ಬರಲಿಲ್ಲ, ಒಬ್ಬರು ಊಟ ಬರಲಿಲ್ಲ, ನನಗೆ ಯಾರು ಗಲಾಟೆ ತೆಗಿತಾರೋ ಅವ್ರನ್ನ ಕಂಟ್ರೋಲ್ ಮಾಡೋದು ನೀನು ಅಂತ ಯಮದೇವರಿಗೆ ಕೊಟ್ಬಿಟ್ರು. ಅಲ್ಲಿ ಗಲಾಟೆನೇ ಬರಲಿಲ್ಲ. ಯಮದೇವರು ನಿಂತ್ಕೊಂಡು ಯಾರು ಗಲಾಟೆ ಮಾಡ್ತಾರೆ ನೋಡ್ತೀನಿ ಅಂತಂದರೆ ಯಾರು ಗಲಾಟೆ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಯಮದೇವರಿಗೆ ಕೊಟ್ಬಿಟ್ಟ. ಹೀಗೆ ಎಲ್ಲ ಕುಬೇರನಿಗೆ ಹಣದ ಸಂಪತ್ತನ್ನು ಕೊಟ್ಟು ಕುಬೇರನಿಗೆ ಏನು ಹೇಳ್ದ, ನೀನು ಬಂದವರಿಗೆಲ್ಲ ತಾಂಬೂಲ ದಕ್ಷಿಣೆ ನೀನು ಕೊಡಪ್ಪ ಅಂತ ಕುಬೇರನಿಗೆ ಕೊಟ್ಟ. ಹೀಗೆಲ್ಲರಿಗೂ ಕೊಟ್ಟ ಮೇಲೆ ಭಗವಂತ ಅಲ್ಲಿ ಎಲ್ಲರಿಗೂ ಭೋಜನವನ್ನು ಹಾಕಿಸ್ತಾನೆ. ಅಷ್ಟಮಿ ದಿವಸ ಭೋಜನವನ್ನು ಹಾಕಿಸ್ತಾನೆ. ಅಷ್ಟಮಿ ದಿವಸ ಭೋಜನವನ್ನು ಹಾಕಿಸ್ಬಿಟ್ಟು ಏನು ಮಾಡ್ತಾನೆ, ಅಷ್ಟಮಿ ದಿವಸ ಭೋಜನ ಹಾಕಿಸ್ಬಿಟ್ಟು ಎಲ್ಲರೂ ಭೋಜನವನ್ನು ಮಾಡ್ತಾರೆ. ಭೋಜನವನ್ನು ಮಾಡಿದಾಗ ಅದಕ್ಕೆ ನಿನ್ನೆ ಎಲ್ಲ ಹೇಳಿದ್ದೆ, ಕುಬೇರನ ಹತ್ರ ಸಾಲ ತೊಗೊಂಡಿದ್ದು ಎಲ್ಲನೂ ಹೇಳಿದ್ದೆ. ಹಾಗಾಗಿ ಅವನ ಹತ್ರ ತೊಗೊಂಬಿಟ್ಟು ಹಾಕಿಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಹೊರಡಬೇಕು. ಅಷ್ಟಮಿ ದಿವಸ ಬೆಳಿಗ್ಗೆ ಯಾಕೆ ಗೊತ್ತಾ, ಇವರಿಗೆಲ್ಲ ಕೂಡಿಸ್ಬಿಟ್ರೆ, ಋಷಿಗಳಿಗೆ, ಜನರಿಗೆ, ಈ ಬ್ರಾಹ್ಮಣರಿಗೆ ಕೂಡಿಸ್ಬಿಟ್ರೆ ಬೆಳಿಗ್ಗೆ ಆದ ತಕ್ಷಣ ಸಂಧ್ಯಾವನ್ನೇ ಮಾಡಬೇಕು, ಸಂಧ್ಯಾವನ್ನೇ ಆದ ತಕ್ಷಣ ಪೂಜೆ ಮಾಡಬೇಕು, ಪೂಜೆ ಮಾಡಿದ ತಕ್ಷಣ ತಿಂಡಿ ಬೇಕು, ತಿಂಡಿ ಬೇಕಂತ ಕಾಫಿ ಬೇಕು, ಕಾಫಿ ಬೇಕಂತ ತಕ್ಷಣ ಊಟ ಆಗಬೇಕು. ಇವ್ರು ಹೊರಡೋದೇ ಇಲ್ಲ. ಇವ್ನು ನನ್ನ ಮದುವೆ ಯಾವಾಗ ಆಗಬೇಕು, ಇವ್ರನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಅಂತ ಬೆಳಿಗ್ಗೆನೇ ಹೊರಟು ಬಿಡಿ. ಬ್ರಹ್ಮದೇವ್ರನ್ನ ಕರೆದ, ಬೆಳಿಗ್ಗೆ ಎದ್ದು ಹೊರಟು ಬಿಡು, ನಾನು ಪಕ್ಷಿ ವಾಹನದಾಗ ನಾನು ಹೊರಟು ಬಿಡ್ತೀನಿ, ನೀನು ಕರ್ಕೊಂಬರ್ಬೇಕು. ಇವ್ರನ್ನೆಲ್ಲ ಕಾಪಾಡಲಿಕ್ಕಾಗಲ್ಲ, ಯಾಕೆಂದರೆ ಕುಬೇರನ ಹತ್ರ ಸಾಲ ತೊಗೊಂಡಿದ್ದು ಮುಗಿದೋಗ್ಬಿಡು ತಗಳೇ, ಬೇಡ ಇವರಿಗೆಲ್ಲ ಊಟಕ್ಕೆ ಹಾಕೋದು, ಸೀದಾ ನಡಿ ಆಕಾಶರಾಜ ಹತ್ರನೇ ಹೋಗೋಣ, ನಾವು ಅವನ ಹತ್ರನೇ ಹೋಗೋಣ ಅಂತ ಹೇಳ್ಬಿಟ್ಟು ಭಗವಂತ ಏನು ಮಾಡ್ದ, ಅವರನ್ನು ಕರೆದುಕೊಂಡು ಬಿಟ್ಟು ಹೋಗ್ತಾನೆ. ಅದಕ್ಕೆ ಕೇಳ್ತಾನೆ ಶ್ರೀನಿವಾಸ, ವಿಳಂಬ ಕ್ರಿಯತೆ ಕಸ್ಮಾತ್ ಗಮನಾರ್ಥಂ ಪಿತಾಮಹ ನಿಯೋಜಯ ಬಲಂ ಸರ್ವಂ ರಾಜಧಾನ್ಯೇ ನೃಪಸ್ಯ ಚ ಇತ್ತಂ ಹರೇರ್ವಚ ಶ್ರುತ್ವ ವಾಸುದೇವಾತ್ಮ. ಶ್ರೀನಿವಾಸ ಕೇಳ್ತಾನೆ, ಬ್ರಹ್ಮದೇವ ಯಾಕೆ ಲೇಟ್ ಮಾಡ್ತಾ ಇದೀಯಾ ಹೋಗೋದಕ್ಕೆ, ಆಕಾಶರಾಜನ ಪಟ್ಟಣಕ್ಕೆ ಯಾಕೆ ಹೋಗೋದು ಲೇಟ್ ಮಾಡ್ತಾ ಇದೀಯಾ, ಈಗಲೇ ಹೊರಡು, ಎಲ್ಲ ಸೈನ್ಯವೂ ಸಜ್ಜಾಗಿದೆ, ನಾನು ಗರುಡನನ್ನು ಏರುವವನಾಗ್ತೇನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಸ ಇತ್ತ ಮುಕ್ತೋ ಭಗವಾನ್ ಗರುಡ ಸ್ಕಂದ ಸ್ಥಿತಃ ಬ್ರಾಹ್ಮಣಾಮಗ್ರತಃ ಕೃತ್ವ ರುದ್ರಂ ಕೃತ್ವಾ ತು ದಕ್ಷಿಣೆ ವಾಮೇ ವಾಯುಂ ತತಃ ಕೃತ್ವ ಕುಮಾರಂ ಪೃಷ್ಠತಸ್ತಥಾ. ಶ್ರೀಹರಿ ಏನು ಮಾಡ್ತಾನೆ, ಗರುಡನ ಭುಜದಲ್ಲಿ ಕುಳಿತುಕೊಳ್ತಾನೆ. ಶ್ರೀನಿವಾಸನು ಬ್ರಹ್ಮನನ್ನು ಮುಂದೆ ಮಾಡಿಕೊಂಡು ರುದ್ರನನ್ನು ತನ್ನ ಬಲಭಾಗದಲ್ಲಿ, ವಾಯುದೇವರನ್ನು ಎಡಭಾಗದಲ್ಲಿ, ಸ್ಕಂದನನ್ನು ಹಿಂದೆ ಬರುವಂತೆ ಮಾಡಿ ರಮಾದೇವಿಯನ್ನು ಸುವರ್ಣ ನಿರ್ಮಿತ ರಥದಲ್ಲಿ ಕುಳ್ಳಿಸ್ಕೊಳ್ತಾನೆ. ತಾಯಿಯಾದ ಬಕುಲಾಮಾಲಿಕೆಯನ್ನು ಸೂರ್ಯನಂತೆ ವಿಮಾನದಲ್ಲಿ ಕುಳ್ಳಿರಿಸಿ ತಾನೂ ಹೊರಟು ಬರ್ತಾನೆ. ನೋಡಿ, ತಾನು ಮದುವೆ ಆಗಲಿಕ್ಕೆ ತನ್ನ ಹೆಂಡತಿಯನ್ನು ಕರ್ಕೊಂಡು ಬಂದ ಪುರುಷ ಅಂದರೆ ಇವನೊಬ್ಬನೇನೆ. ತಾನು ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ, ತನ್ನ ಹೆಂಡತಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಬರ್ತಾ ಇದ್ದಾನೆ. ಮೊದಲನೇ ಹೆಂಡತಿ ಕೂತ್ಕೊಂಡು ಅವನಿಗೆ ಮೊದಲನೇ ಹೆಂಡತಿ, ಎರಡನೇ ಹೆಂಡತಿ ಅಂತಿಲ್ಲ, ಲೋಕ ವಿಡಂಬನೆಗಾಗಿ ಹೇಳ್ತಿದ್ದಾನೆ. ಆಮೇಲೆ ನರ್ತಕಿಯರು, ನರ್ತಕಿಯರು, ಹಾವು ಗಂಧರ್ವರು ಎಲ್ಲರೂ ವೈಭವದಿಂದ ಗಾನ ಮಾಡ್ತಾ ಬರ್ತಾರೆ. ಆಮೇಲೆ ಪಂಥನಾ ಮನುಧಾವಂತ್ಯೋ ತರ್ಜಯಾಂಶ್ಚಧನಾನ್ ಕುಶಾನ್ ತದಾ ವಿಯೋಗ ಮಾಪನ್ನ ಭತ್ರಾಸ ಪಾರಪೀಡಿತ. ನೋಡು, ಇಷ್ಟು ಜನ ಸೇರಿದರೆ ಹೋಗಬೇಕಾದ್ರೆ ಒಂದೊಂದು ಫಜೀತಿನ, ನಾವೇನಾದರೂ ಒಂದು 10 ಜನ ಯಾತ್ರೆಗೆ ಹೋಗಬೇಕು ಅಂತ ಬಸ್ ಮಾಡಿದವನಿಗೆ ಇನ್ನೊಂದು ಜನ್ಮದಲ್ಲೂ ಅವನು ಯಾತ್ರೆ ಅರೇಂಜ್ಮೆಂಟ್ ಮಾಡಲ್ಲ, ಅಷ್ಟು ಕಾಟ ಕೊಡ್ತೀವಿ ನಾವು ಅವನಿಗೆ.
ಅಷ್ಟು ಕಾಟ ಕೊಡ್ತೀವಿ. ಈ ಕೋಟಿಗಟ್ಟಲೆ ಜನ ಬರಬೇಕಾದ್ರೆ ಏನು ವಿಚಿತ್ರ ಘಟನೆಗಳು ನಡೆದಿದ್ದೀನಿ ಹೇಳಲಿಕ್ಕೇ 10 ದಿವಸ ಬೇಕು. ಇವೆಲ್ಲ ವರ್ಣನೆ ಮಾಡಿದ್ದಾರೆ. ಅಷ್ಟು ವರ್ಣನೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಒಬ್ಬ ಸ್ತ್ರೀ ತನ್ನ ಮಗನನ್ನು ಟೊಂಕದಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾಳೆ. ಮೂಟಿಯನ್ನು ತಲೆ ಮೇಲೆ ಹೊದ್ಕೊಂಡು ಪತಿಯನ್ನು ಹಿಂದ್ಕಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ದೇವಾಂಗನಿಯರ ಅಡ್ಡ ಬಡುತ್ತಿರುವ ಬಡವರನ್ನು ನೀವು ದೂರ ಸರಿರಿ ಅಂತ ಗದರಿಸ್ತಾ ಇರ್ತಾರೆ. ಇಲ್ಲಿ ಗದರಿಸ್ತಾರಲ್ಲ ಹಾಗೆ ಗದರಿಸ್ತಾ ಇರ್ತಾರೆ. ಆಮೇಲೆ ಅವರ ಗಂಡನಿಂದ ಹೆಂಡತಿ ದಾರಿ ತಪ್ಪಿಸ್ಕೊಂಡ್ಬಿಟ್ಟು ಕಂಗಾಲಾಗಿ ನೋಡ್ತಾ ಇರ್ತಾಳೆ. ಆಮೇಲೆ ಇದು ಮಕ್ಕಳ ಪಾಡೇನಾಯಿತು ಅಂದರೆ, ಒಂದು ಮಕ್ಕಳು ಹಸುವೆ ಬಾಯಾರಿಕೆ ಅಂತ ಅಳ್ತಾ ಇರ್ತವೆ, ಒಂದೊಂದು ಮಕ್ಕಳು ತೂಕುಡಿಸ್ತಿರ್ತವೆ, ಕೆಲವು ಮಕ್ಕಳು ಹಾಲಿಗಳಿಗೆ ಅಳ್ತಾ ಇರ್ತಾರೆ, ಕೆಲವು ಅನ್ನಕ್ಕಾಗಿ ಅನ್ನ ಬೇಕು ಅಂತ ಇರ್ತವೆ. ಇದನ್ನೆಲ್ಲ ತೋರಿಸ್ತದೆ ಈಗಿನ ಯಾತ್ರೆಯ ವಿಡಂಬನೆ. ಆ ದೇವತೆಗಳವರು ಅವ್ರೇನು ಹಾಗೆ ಮಾಡ್ರಲ್ಲ, ತೋರಿಸ್ತಾ ಇರೋದು ಭಗವಂತನ ಮದುವೆ. ಅಷ್ಟು ಜನ ಸೇರಿದಾಗ ಏನೇನು ಆಗತ್ತೆ ಅಂತ ತೋರಿಸ್ತಾ ಇದ್ದಾನೆ. ಆಮೇಲೆ ಮತ್ತೆ ಕೆಲವರು ಮೊಸರನ್ನು ತಮ್ಮ ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾರೆ. ಎಲ್ಲ ನಮ್ಮದು ತೀರ್ಥಯಾತ್ರೆ ಅಂದರೆ ತಿಂಡಿ ಯಾತ್ರೆನೇ. ಅದು 90% ತಿಂಡಿ ಯಾತ್ರೆ, 10% ಮಾತ್ರ ತೀರ್ಥಯಾತ್ರೆ. ಅದು ಎಲ್ಲ ತಂದು ಬಿಟ್ಟಿರ್ತಾರೆ. ಆಮೇಲೆ ಕೆಲವರು ನಗ್ತಾ ಇರ್ತಾರೆ, ಕೆಲವರು ಅಳ್ತಾ ಇರ್ತಾರೆ, ಕೆಲವರು ಗಂಭೀರವಾಗಿ ಕುತ್ಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ, ಕೆಲವರು ಹರಟೆ ಹೊಡಿತಾ ಇರ್ತಾರೆ, ಕೆಲವರು ಎಡವಿ ಬೀಳ್ತಾ ಇರ್ತಾರೆ, ಮತ್ತು ಕೆಲವರು ಅವ್ರನ್ನ ಎತ್ತಾ ಇರ್ತಾರೆ. ಇದೆಲ್ಲವನ್ನು ಹೇಳಿದ್ದಾರೆ. ಆಮೇಲೆ ಮಧ್ಯೆ ಕೃಷ್ಣ ಪದ್ಮತೀರ್ಥಂ ಗತಾಸ ವಾಹಿನಿ ಹರೇಹೇ ಋಗ್ಯಜು ಸಾಮರ್ಥವಾರ್ಧೈ ಗ್ಯಮಾನೋ ಜಗದ್ಗುರು. ಆವಾಗ ಪದ್ಮಸರೋವರವನ್ನು ಮಧ್ಯವಾಗಿಟ್ಟುಕೊಂಡು ಋಗ್ಯಜು ಸಾಮರ್ಥ್ಯಗಳಿಂದ ಏನು ಮಾಡ್ತಾನೆ, ಸಚ್ಚಿದಾನಂದ ವಿಗ್ರಹನಾಗಿ ಪರಮಾತ್ಮ ಏನು ಮಾಡ್ತಾನೆ, ಪದ್ಮಸರೋವರ ಪುಣ್ಯತೀರ್ಥಕ್ಕೆ ಬರ್ತಾನೆ. ಪದ್ಮಸರೋವರದಲ್ಲಿ ತಿರುಶುಕಾಚಾರ್ಯರ ಆಶ್ರಮ ಕ್ಷೇತ್ರ. ಅವರ ದೇವಾನುದೇವತೆಗಳು, ಸಿದ್ಧರು, ಸಾಧ್ಯರು ಎಲ್ಲರೂ ಇರ್ತಾರೆ. ಆವಾಗ ಗರುಡರು ಸಾಕ್ಷಾತ್ ಜಗನ್ಮಾತೆಯಾದ ಲಕ್ಷ್ಮೀದೇವಿಯನ್ನು ಸಹಿತವಾಗಿ ಬಂದಿರುವ ನಿನ್ನನ್ನು ನೋಡುತ್ತಿರುವುದು ನನ್ನ ಹಿಂದಿನ ಜನ್ಮದ ಪುಣ್ಯನೇ ಅಂತ ತಿಳಿದುಕೊಂಡಿದ್ದೇನೆ. ನಿನ್ನ ಪಾದ ಕಮಲಗಳನ್ನು ಸಕಲ ದೇವತೆಗಳಿಗೂ ಸ್ವಾಮಿಯಾದ ನಿನ್ನನ್ನು ಅರಿಕೆಯನ್ನು ಮಾಡ್ತಾ ಇದ್ದೇನೆ. ಶುಕಾಚಾರ್ಯರು ಹೇಳ್ತಾರೆ, ನೀನು ದಯವಿಟ್ಟು ನನ್ನ ಮನೆಯಲ್ಲಿ ಬಂದು ಗೆಡ್ಡೆ ಗೆಣಸು ಫಲಗಳನ್ನು ತಿಂದು ಸ್ವೀಕರಿಸಿ ಹೋಗಬೇಕಪ್ಪ ಅಂತ ಶುಕಾಚಾರ್ಯರು ಕೇಳ್ಕೊಳ್ತಾರೆ. ಯಾರಾದರೂ ಮದುಮಗನ ಕರ್ಕೊಂಡೋಗಿ ಗೆಡ್ಡೆ ಗೆಣಸು ಕೊಟ್ಟು ಬಿಟ್ಟರೆ ಅವನ ಮದುವೆಗೆ ಬರೋಲ್ಲ. ನೆಕ್ಸ್ಟು ಶ್ರೀನಿವಾಸ ದೇವರಿಗೆ ಶುಕಾಚಾರ್ಯರು ಹೇಳ್ತಾರೆ, ದಯವಿಟ್ಟು ನನ್ನ ಆಶ್ರಮಕ್ಕೆ ಬಂದು ಬಿಟ್ಟು ಅವರು ಶುಕ ಮುನಿಗಳು, ಅವರು ಗೆಡ್ಡೆ ಗೆಣಸು ತಿಂದೇ ಬದುಕ್ತಿದ್ದವರು. ಅವರು ಗೆಡ್ಡೆ ಗೆಣಸಲ್ಲದೆ ಇನ್ನೇನು ಕೊಡ್ತಾನೆ ಭಗವಂತ? ಶುಕಾಚಾರ್ಯರು ಭಗವಂತನಿಗೆ, ನೀನೇ ಕೊಟ್ಟಿದ್ದಪ್ಪ, ನಿನಗೆ ಕೊಡ್ತಾ ಇದ್ದೀನಿ, ಬಾ ನೀನು ಸ್ವೀಕರಿಸಿ ಮುಂದಿನ ಪ್ರಯಾಣಕ್ಕೆ ಹೋಗುವಂತ ಭಗವಂತ ಹೇಳ್ತಾನೆ. ಶೃಣು ತಾಪಸ ಶಾರ್ದೂಲ ವಚನಂ ಸಾಧು ಸಮ್ಮತಂ ಭವಾನ್ ಕೃಶೋ ವಿರಾಗಿ ಚ ಬ್ರಹ್ಮಚಾರಿ ದೃಢವ್ರತಃ ವಯಂ ಸಂಸಾರ ನಿರತಾಃ ಬಹವಶ್ಚಾತ್ರ ಭೂಸುರಾಃ ಅದೈವ ನಗರಿಂ ಗತ್ವಾ ರಾಜ್ಞಸ್ತಸ್ತಸ್ಯ ಮಹಾತ್ಮನಃ ತತ್ರೈವ ಭೋಜನಂ ಕುರ್ಮ ಇತಿ ಮೇ ವರ್ತತೆ ಮನಃ. ಆವಾಗ ಭಗವಂತ ಹೇಳ್ತಾನೆ, ಏ ಶುಕಮುನಿಯೇ, ನಿನಗೆ ಸ್ವಲ್ಪನೂ ಯೋಚನೆ ಇಲ್ಲ. ನೀನು ನೋಡಿದರೆ ಬಹಳ ಕೃಶವಾಗಿದ್ದೀಯ, ನಿನ್ನ ಹತ್ರ ಏನೂ ಗತಿ ಇಲ್ಲ, ಇಬ್ಬರು ಬರಲಿಕ್ಕಾಗಲ್ಲ ನಿನ್ನ ಗುಡಿಸ್ಲೊಳಗೆ. ನೋಡು ನನ್ನ ಹಿಂದ್ಗಡೆ ನೋಡು ಸೈನ್ಯ ಹೆಂಗೆ ಬರ್ತಾ ಇದೆ ಅಂತ. ಇವ್ರನ್ನೆಲ್ಲ ಸಂಭಾಳಿಸ್ತೀಯ ನೀನು, ಇವ್ರಿಗೆಲ್ಲ ಊಟ ಹಾಕ್ತೀಯ, ಎಲ್ಲಿಂದ ಹಾಕ್ತೀಯ ನೀನು? ವೈರಾಗ್ಯಶಾಲಿ ನೀನು, ನಿಯಮನಿಷ್ಠ. ನಾನಾದರೂ ಸಂಸಾರಿಯಾಗಿದ್ದೇನೆ, ನನಗೆ ಬ್ರಹ್ಮಾಂಡವೇ ನನ್ನ ಮನೆ, ಇಡೀ ಬ್ರಹ್ಮಾಂಡದಲ್ಲಿರುವ ಸಕಲ ಜನರು ನನ್ನ ಸಂಸಾರನೇ. ಸಾವಿರಾರು ಬ್ರಾಹ್ಮಣರು ಬಂದುಬಿಟ್ಟಿದ್ದಾರೆ ಜೊತೆಗೆ. ಇಷ್ಟು ಜನರಿಗೆ ಆಹಾರ ಒದಗಿಸ್ಲಿಕ್ಕೆ ನಿನಗೆ ಸಾಧ್ಯ ಆಗತ್ತಾ? ಅಸಮರ್ಥನಾಗಿದ್ದೀಯಾ ಅಂತ ನನ್ನ ಭಾವನೆ. ನಿನಗೆ ಇಷ್ಟು ವಸ್ತು ಸಂಗ್ರಹಣೆ ಕಷ್ಟ ಸಾಧ್ಯ. ಆದ್ದರಿಂದ ನೀನು ಸಂಕಲ್ಪ ಮಾಡಿ ಹೇಳಿದೆಲ್ಲ ಅದಕ್ಕೆ ಪುಣ್ಯ ಬರುತ್ತೆ, ಸಾಕು, ನಾನು ಬರೋದಿಲ್ಲ ನಿನ್ನ ಮನೆಗೆ ಅಂತ ಹೇಳ್ತಾನೆ. ಆವಾಗ ಶುಕ ಮಹರ್ಷಿಗಳು ಹೇಳ್ತಾರೆ, ನಿಷ್ಕಿಂಚನೋ ಅಹಂ ಗೋವಿಂದ ನಿಷ್ಕಿಂಚನ ಜನಪ್ರಿಯ ತ್ವಯಿ ಭುಕ್ತೇ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ ವದತ್ಯೇ ವಂಶಿಕೆ ಕೃಷ್ಣ ಬಹುಲಾ ವಾಕ್ಯಮಬ್ರವೀತ್. ಆವಾಗ ಶುಕಮಹರ್ಷಿಗಳು ಹೇಳ್ತಾರೆ, ನಾನು ನಿನಗೆ ಊಟ ಹಾಕ್ತೀನಿ ಹಿಂದೆ ಬಂದವ್ರಿಗೆಲ್ಲ ಊಟ ಹಾಕ್ತೀನಿ ಅಂತ ನಾನೇನು ಹೇಳಿಲ್ಲ. ನಾನು ಹೇಳಿದ್ದು ನಿನಗೆ ಊಟ ಹಾಕ್ತೀನಿ ಅಂತ. ನನ್ನ ಕಡೆ ಅವ್ರನ್ನೆಲ್ಲ ನೀನು ಬಹಳ ಏನಿದೆಯಾ, ನೀನು ಬಹಳ ನಾಟಕ ಆಡ್ತೀಯ, ನಾನು ಎಲ್ಲರಿಗೂ ಊಟಕ್ಕೆ ಹಾಕ್ತೀನಿ ನಾನು ಎಂದೂ ಹೇಳಿಲ್ಲ. ನೀನು ಬಾ ನಿನಗೆ ಊಟಕ್ಕೆ ಹಾಕ್ತೀನಿ ಅಂತ ಹೇಳಿದ್ದೀನಿ. ಆವಾಗ ಭಗವಂತ ಹೇಳ್ತಾನೆ, ಅಲ್ಲ, ಇಷ್ಟು ಜನ ಬರ್ತಾ ಇದ್ದಾರೆ, ಅವ್ರನ್ನ ಬಿಟ್ಟು ನಾನು ಮದುಮಗ ಊಟ ಮಾಡಿಬಿಟ್ರೆ ನನಗೆ ಬಿಡ್ತಾರ ಅವರು? ಅಷ್ಟು ಜನ ಬಿಟ್ಟುಬಿಟ್ಟು ನಾನೊಬ್ಬನು ಚೆನ್ನಾಗಿ ತಿನ್ಕೊಂಬಂದುಬಿಟ್ರೆ ಏನು ಹೇಳ್ತಾರೆ ಅವರು? ಇದೆಲ್ಲ ಸಾಧ್ಯ ಇಲ್ಲ, ಇದನ್ನೆಲ್ಲ ಮಾಡಬಾರ್ದು ಶುಕ, ನಾನು ಬರಲಿಕ್ಕಾಗಲ್ಲ ಅಂತಂತಾನೆ. ಆವಾಗ ಅವನು ಹೇಳ್ತಾನೆ, ತ್ವಯಿ ಭುಕ್ತೇ ಜಗದ್ಭುಕ್ತಂ. ಆವಾಗ ಶುಕಾಚಾರ್ಯರು ತಮಾಷೆಗಾಗಿ ಮಾತು ಹೇಳಿಲ್ಲ, ಶಾಸ್ತ್ರದಲ್ಲಿ ಹೇಳತ್ತೆ, ತ್ವಯಿ ಭುಕ್ತೇ ಜಗದ್ಭುಕ್ತಂ. ನೀನು ಒಬ್ಬನು ಊಟ ಮಾಡಿದರೆ ಸಾಕಯ್ಯ, ಅವರೆಲ್ಲ ಊಟ ಮಾಡ್ದಂಗೆನೆ. ಅದಕ್ಕೆ ನೀನು ಕರೆದಿರೋದು, ನೀನು ಬಾ.
ಸಾಕು ಅಂತ ಹೇಳ್ತಾರೆ. ಆವಾಗ ಬಕುಲಾದೇವಿನೂ ಹೇಳ್ತಾರೆ, ಸುಣು ತದ್ವಚನಂ ಕೃಷ್ಣ ತ್ವದಿವಾಹಯೇ ರಮಾಪತೆ ಯತ್ನಂ ಬಹುವಿಧಂ ಚಕ್ರೆ ರಾಜಾನಾಂ ಪರ್ಯಬೋಧಯತ್ ಇತಿ ಮಾತೃವಚ ಶ್ರುತ್ವ ಮಾಧವ ಶುಕಮಬ್ರವೀತ್. ಶ್ರೀನಿವಾಸ ಶುಕಮುನಿಯ ಮಾತನ್ನು ಕೇಳು, ಈ ಮುನಿಗಳೇ ನಿನಗೆ ಈ ಮ್ಯಾರೇಜ್ನ ಮಾಡಲಿಕ್ಕೆ ಬ್ರೋಕರ್ ಆಗಿದ್ದು, ಶುಕಮುನಿಗಳೇ ನಿನಗೆ ಹೇಳಿದ್ದು, ಶುಕಮುನಿಗಳು ಒಪ್ಪಿದ ಮೇಲೇ ರಾಜ ನಿನಗೆ ಒಪ್ಪಿಸಿದ್ದು. ಇವನು ಇಷ್ಟು ಪ್ರಯತ್ನ ಮಾಡಿದಾನೆ, ಈ ಪ್ರಯತ್ನದ ಸಲಹೆ ನೀಡಿ ಉಪಕಾರ ಮಾಡಿ ಇವನು ಮನೆಯಲ್ಲಿ ಭೋಜನ ಮಾಡಲ್ಲ ಅಂತೆಲ್ಲ ಭೋಜನ ಮಾಡು ಅಂತ ಬಕುಲಾದೇವಿ ಹೇಳ್ತಾಳೆ. ನೋಡಿ, ಬಕುಲಾದೇವಿ ಹೇಳಿದ ತಕ್ಷಣ ತ್ವದ್ವಾಕ್ಯಾಮೃತ ಪಾನೇನ ತೃಪ್ತಿರ್ಮೇ ಭೂನ್ ಮುನೀಶ್ವರ ಕಿಮನ್ಯೇನ ಪ್ರಾಕೃತೇನ ಫಲೇನ ಅಲ್ಪರಸೇನಮೇ. ತಾಯಿಯ ಮಾತನ್ನು ಕೇಳಿದ ತಕ್ಷಣ ಶ್ರೀನಿವಾಸ, ನೀನು ಹೇಳ್ದಲ್ಲಮ್ಮ, ನೀನು ಹೇಳಿದ್ದಕ್ಕೆ ಮಾಡ್ತೀನಿ ಅಂದರೆ ತೋರಿಸ್ದ ಪರಮಾತ್ಮ. ಮಕ್ಕಳು ತಾಯಿಯ ಮಾತನ್ನು ಕೇಳಬೇಕು. ಅವನಿಗೆ ಅವಳು ಯಾವ್ರಿ ತಾಯಿ? ಬಕುಲಾದೇವಿ ಯಶೋದೆ, ಪರಮಾತ್ಮ ಸರ್ವೋತ್ಕೃಷ್ಟ. ಅವನಿಗೆ ಯಾರ ತಾಯಿ, ಯಾರ ತಂದೆ? ತೋರಿಸ್ತಾನೆ. ಏನು ತೋರಿಸ್ತಾನೆ ಅಂತಂದರೆ, ಲೋಕದಲ್ಲಿ ಜನಗಳು ತಂದೆ ತಾಯಿಯರಿಗೆ ಗೌರವ ಕೊಡಬೇಕು, ತಾಯಿ ತಂದೆಗಳು ಹೇಳಿದ ಮಾತನ್ನು ಕೇಳಬೇಕು. ನಾನು ಕೇಳ್ತಾ ಇದ್ದೇನೆ ಅಂದಮೇಲೆ ನೀನು ಕೇಳದೇ ಇರಲಿಕ್ಕೆ ಏನು ಕಾರಣ ಅಂತ ಭಗವಂತ ತೋರಿಸ್ತಾನೆ. ಆವಾಗ ಗರುಡನಿಂದ ಇಳಿತಾನೆ ಶ್ರೀನಿವಾಸ. ಶುಕಮುನಿ ತನ್ನ ಪುತ್ರ, ತನ್ನ ತಾಯಿ ಮೊದಲಾದ ಪರ್ಣಕುಟೀರದೊಳಗೆ ಬರ್ತಾನೆ. ಶುಕಾಚಾರ್ಯರು ಏನು ನೀಡ್ತಾರೆ? ಶುಕಃ ಸ್ನಾತ್ವಾ ಪದ್ಮತೀರ್ಥೆ ಕೃತ್ವಾನ್ನಂ ಭಕ್ತಿ ಸಂಯುತಃ ಅಮೃತ ಬೀಜ ನಿಚಯಂ ಮುಷ್ಟಿಭೀ ಪ್ರವಿಹತ್ಯತೆಯ. ಅಮೃತ, ನಲ್ಲಿಕಾಯಿಯನ್ನು ಒಳಗೆ ಬೀಜ ಇರುತ್ತಲ್ವ, ಅದನ್ನು ಮುಷ್ಟಿಯಿಂದ ಒಡೆದು ಪುಡಿ ಮಾಡ್ತಾರೆ. ಅದಂತೆ ಅದೇ ಬೀಜಗಳನ್ನು ಪುನಃ ಅರೆದು ಅದರಿಂದ ಹಾಲು ತೆಗಿತಾರೆ. ಹಾಲು ತೆಗೆದುಬಿಟ್ಟು ಅದನ್ನು ಕಡೆದು ಮೊಸರನ್ನು ಮಾಡ್ತಾರೆ. ಆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗಿತಾರೆ. ಇವರು ನವನಾಡದಿಂದ ತುಪ್ಪವನ್ನು ಮಾಡ್ತಾರೆ. ತುಪ್ಪವನ್ನು ಮಾಡಿಬಿಟ್ಟು ಮೊಸರು ತುಪ್ಪವನ್ನು ಸೇರಿಸಿ ಮಧುರವಾಗಿ ಮಾಡ್ತಾರೆ. ಆಮೇಲೆ ಬೃಹತಿ ಅಂತ ಹಣ್ಣು ಸಿಗುತ್ತೆ, ಬೃಹತಿ ಫಲ ಅಂತ. ಬೃಹತಿ ಫಲದಿಂದ ಹುಣಸೆ ರಸದಿಂದ ಗೊಜ್ಜನ್ನು ಮಾಡ್ತಾರೆ. ಗೊಜ್ಜನ್ನು ಮಾಡಿ ಭಗವಂತನಿಗೆ ನಿತ್ಯವೂ ಅದನ್ನೇ ಪೂಜೆ ಮಾಡ್ತಾ ಇರ್ತಾರೆ. ಮದುಮಗನಿಗೆ ಹೋಗಿ ನೆಲ್ಲಿಕಾಯಿದ ಅನ್ನ, ಹಾಲು, ಹುಣಸೆ ಹಣ್ಣಿನ ಗೊಜ್ಜು ಕೊಟ್ಟುಬಿಟ್ರೆ ಯಾವ ಮದುಮಗ ಒಪ್ತಾನ್ರಿ? ಯಾರ ಲೋಕದಲ್ಲಿ ಮದುಮಕ್ಕಳು ಒಪ್ತಾರ? ಇದು ಕೊಟ್ಟರೆ ಅದು ಸರಿ ಇಲ್ಲ, ಅದು ಕೊಟ್ಟರೆ ಇದು ಸರಿ ಇಲ್ಲ, ಎಲ್ಲ ಸರಿ ಇದ್ದರೆ ಬಡಿಸಿ ಸರಿ ಇಲ್ಲ, ಎಲ್ಲ ಸರಿ ಇದ್ದರೆ ನನಗಿದು ಹಿಡಿಸಲ್ಲ, ನನಗೆ ಹಿಡಿಸಲ್ಲ ಅಂತಾನೆ. ಆ ಶುಕಾಚಾರ್ಯರು ನಲ್ಲಿಕಾಯಿ ಬೀಜವನ್ನು ಒಡೆದು ಅದನ್ನು ಹಾಲು ಮಾಡಿ, ಹಾಲಿನಿಂದ ಮೊಸರು ಮಾಡಿ, ತುಪ್ಪವನ್ನು ತೆಗೆದು ಅದನ್ನು ಬಡಿಸಿದರೆ, ಹುಣಸೆ ಹಣ್ಣಿನ ಗೊಜ್ಜನ್ನು ಬಡಿಸಿದರೆ ಭಗವಂತ ಚಪ್ಪಡಿಸ್ಕೊಂಡು ತಿನ್ನಂತೆ. ಏನು ಹೇಳ್ತಾನೆ ಭಗವಂತ ಇದರಲ್ಲಿ? ಶಾರದಲ್ಲಿ ಏನು ಹೇಳ್ತಾರೆ? ಪುಷ್ಪಂ ಫಲಂ ತೋಯಂ. ನೀನು ಏನು ಕೊಟ್ಟರು, ಒಂದು ತುಳಸಿ ದಳ ಕೊಟ್ಟರು ಭಕ್ತಿಯಿಂದ ಕೊಟ್ಟರೆ ಅದನ್ನು ಸ್ವೀಕರಿಸ್ತೇನೆ. ನೀನು ಭಕ್ತಿ ಇಲ್ಲದೆ ಆಡಂಬರಕ್ಕಾಗಿ ನನ್ನ ಮುಂದೆ ಎಲ್ಲ ಭಕ್ಷ್ಯಗಳನ್ನು 25 ತರಹದ ಭಕ್ಷ್ಯಗಳನ್ನು ಮಾಡಿ ಎಲ್ಲ ಬಾಂಡೆಗಟ್ಟಲೆ ಇಟ್ಟುಬಿಟ್ಟು ನಾನು ಕೊಡ್ತಿದ್ದೇನೆ ಭಗವಂತ, ನಾನು ನೈವೇದ್ಯ ಇಟ್ಟಿದ್ದೇನೆ ಅಂತ ಇಟ್ಟರೆ ಭಗವಂತ ತಿರುಗಿ ಕೂಡ ನೋಡಲ್ಲ. ನೀನು ಕೊಟ್ಟಿದ್ದೀನಿ ಅಂತೀಯಲ್ಲಪ್ಪ, ನಿನ್ನದು ಏನಿದೆ? ದೇಹ ಕೂಡ ನಿನ್ನದಲ್ಲ, ನಾನು ಕೊಟ್ಟಿದ್ದು ದೇಹ. ಇದು ಈ ದೇಹ ನಿಂದು ಅನ್ಲಿಕ್ಕೆ ಎಲ್ಲಿತ್ತಿದು? ಮುಂದೆ ಹಿಂದೆ ಎಲ್ಲಿತ್ತು? ಮುಂದೆ ಈ ದೇಹ ಬರಬೇಕಲ್ಲ. ನಿಂದು ಅಂದರೆ ಎಲ್ಲಿದೆ ದೇಹ? ನಾನು ಕೊಟ್ಟಿದ್ದ ದೇಹ, ನಾನು ಕೊಟ್ಟಿದ್ದ ನಿನಗೆ ಎಲ್ಲ ಪರಿಷ್ಕರಗಳು, ಆ ಪರಿಷ್ಕರಗಳನ್ನು ಕೂಡಿಸಿಕೊಂಡು ನಾನು ಕೊಟ್ಟೆ ಅಂತ ಹೇಳಿ ನೀನು ಇಡ್ತೀಯಲ್ಲ. ನೀನು ಇಡಬೇಕಾದ್ರೂ ನಾನೇ ನಿನ್ನ ಕೈ ಹಿಡಿದು ಅಲ್ಲಿ ಇಡಿಸಿದ್ದು. ಆ ಜ್ಞಾನ ನಿನಗಿಲ್ಲ. ಆ ಫಲಗಳಲ್ಲಿ ನನ್ನ ರೂಪ ಇದೆ, ನನ್ನ ಸಾಕ್ಷ್ಯ ರೂಪ ಇದೆ, ಸಾಕ್ಷ್ಯ ರಸ ಇದೆ. ಭಗವಂತ ನಾವು ಏನು ಇಡ್ತೀವೋ ನೈವೇದ್ಯಕ್ಕೆ ಅದನ್ನು ಹಾಗೇ ತೆಗೆದುಕೊಳ್ಳಲ್ಲ ಭಗವಂತ. ಪಂಚಭೌತಿಕ ಪದಾರ್ಥಗಳನ್ನು ಭಗವಂತ ತೆಗೆದುಕೊಳ್ಳೋದಿಲ್ಲ. ಭಗವಂತ ಏನು ಮಾಡ್ತಾನೆ? ಅದರಲ್ಲಿನ ಸಾಕ್ಷ್ಯ ರಸಗಳನ್ನು ತೆಗೆದುಕೊಳ್ಳುತ್ತಾನೆ. ನಾವು ನೈವೇದ್ಯವನ್ನು ನಿವೇದನೆ ಮಾಡಬೇಕಾದ್ರೆ ಏನು ಮಾಡಬೇಕು? ಪಾಯಸದಲ್ಲಿರುವ ಭಗವಂತನ ರೂಪ, ಅನ್ನದಲ್ಲಿರುವ ಭಗವಂತನ ರೂಪ, ಭಕ್ಷ್ಯಗಳಲ್ಲಿರುವ ಭಗವಂತನ ರೂಪ, ಏನು ಇಡ್ತೀರೋ ಅದರಲ್ಲಿ ಭಗವಂತನ ರೂಪ. ಆ ರೂಪಗಳ ಚಿಂತನೆ ನಮಗೆ ಬರೋದಿಲ್ಲ, ಎಣಿಕೆ ಬರೋಲ್ಲ. ಅದು ದೇವತೆಗಳಿಗೆ ತಿಳಿಯಲು ಅಳವಡಿಸೋದು. ಹರಿಕಥಾಮೃತ ಹೇಳ್ತಾರೆ, ಇದೆಲ್ಲ ದೇವತೆಗಳಿಗೆ ಬೇಕಾಗಿದ್ದು, ನಿಮಗಲ್ಲ ಅಂತ ಹೇಳ್ತಾರೆ. ಆ ಉಪಾಸನೆ ನಮಗೆ ಯೋಗ್ಯ ಅಲ್ಲ. ಆದರೆ ಭಗವಂತನ ರೂಪ ಅದರಲ್ಲಿದೆ. ನಾವು ದಿವಸವೂ ನೈವೇದ್ಯ ಮಾಡಬೇಕಾದ್ರೆ ಆ ಪ್ರತಿಯೊಂದು ಪದಾರ್ಥವನ್ನು ಏನು ಇಡ್ತೀವೋ, ಒಂದು ನೀರು ಇಡ್ತೀವೋ, ಒಂದು ಗೋಡಂಬಿ ದ್ರಾಕ್ಷಿ ಇಡ್ತೀವೋ, ಒಂದು ಬೆಲ್ಲ ಇಡ್ತೀವೋ, ಹಾಲು ಇಡ್ತೀವೋ, ಏನೇನು ಇಡ್ತೀರೋ ಎಲ್ಲದರಲ್ಲೂ ಭಗವಂತನು ಆಯಾ ಹೆಸರಿನಿಂದ ಆಯಾ ಆಕಾರದಲ್ಲಿ ಭಗವಂತ ಇರ್ತಾನೆ. ನಿಮ್ಮಲ್ಲಿಯೂ ನೈವೇದ್ಯ ಇಡುವರಲ್ಲಿಯೂ ಭಗವಂತ ಇರ್ತಾನೆ.
ನೈವೇದ್ಯದ ವಸ್ತುಗಳಲ್ಲಿ ಭಗವಂತ ಇರ್ತಾನೆ. ಏನು ಮಾಡಬೇಕು? ನೈವೇದ್ಯ ಇಡುವವರ ಹತ್ರ ಏನು ಮಾಡಬೇಕು? ನೀನು ನನ್ನಲ್ಲಿ ನಿಂತು ನನ್ನಿಂದ ನಿನಗೆ ನೀನು ನೈವೇದ್ಯವನ್ನು ಮಾಡಿಸಿ ಅಲ್ಲಿ ಇಡಿಸ್ಕೊಳ್ತಾ ಇದ್ದೀಯಾ, ನೀನೇ ನೈವೇದ್ಯಕ್ಕೆ ಇಡಿಸ್ಕೊಳ್ತಾ ಇದ್ದೀಯಾ ಅಂತ ಅನುಸಂಧಾನ ಬೇಕು. ಆ ಅನುಸಂಧಾನ ಬಿಟ್ಟು ನೈವೇದ್ಯಕ್ಕೆ ಇಟ್ಟಾಗ ಇನ್ನೂ ಒಂದು ಅನುಸಂಧಾನ ಬೇಕು. ಇದರಲ್ಲಿ ಹೇಳಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೈವೇದ್ಯದ ವಿಷಯ ಬಂತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನಂತಂದರೆ ಆ ನೈವೇದ್ಯ ಮಾಡಬೇಕಾದರೆ ಅದರಲ್ಲಿರುವ ರೂಪಕ್ಕೂ ಆ ಪದಾರ್ಥಗಳಲ್ಲಿರುವ ರೂಪಕ್ಕೂ ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೂ ಪ್ರತಿಮೆಯಲ್ಲಿ ಆವಾಹನ ಮಾಡ್ತೀವಲ್ಲ, ನಮ್ಮ ಪ್ರತಿಮೆಯ ದೇವರಲ್ಲ, ಪ್ರತಿಮೆಯಲ್ಲಿ ನಮ್ಮ ಬಿಂಬರೂಪಿ ಪರಮಾತ್ಮನನ್ನು ಆವಾಹನ ಮಾಡಬೇಕು. ಶಾಲಿಗ್ರಾಮದಲ್ಲಿ ಆಹ್ವಾನ ಇಲ್ಲ. ಶಾಲಿಗ್ರಾಮದಲ್ಲಿ 5535 ರೂಪಗಳಲ್ಲಿ ಭಗವಂತ ಇದ್ದಾನೆ. ಪ್ರತಿಮೆಯಲ್ಲಿ 513 ರೂಪಗಳಿಂದ ಇದ್ದಾನೆ. ತುಳಸಿಯಲ್ಲಿ 413 ರೂಪಗಳಿಂದ ಇದ್ದಾನೆ. ಪುಷ್ಪದಲ್ಲಿ 163 ರೂಪಗಳಿಂದ ಇದ್ದಾನೆ. ಗಂಧದಲ್ಲಿ 403 ರೂಪಗಳಿಂದ ಇದ್ದಾನೆ. ಮಂಗಳಾರತಿ ಮಾಡುವುದರಲ್ಲಿ 13 ರೂಪಗಳಿಂದ ಇದ್ದಾನೆ ಭಗವಂತ. ಹಾಗೆ ನೈವೇದ್ಯ ಮಾಡಬೇಕಾದರೆ ಆ ಪ್ರತಿಯೊಂದು ವಸ್ತುಗಳಲ್ಲಿರುವ ಭಗವಂತನ ರೂಪ ಇದೆಯಲ್ಲ, ಆ ರೂಪಕ್ಕೂ ಶಾಲಿಗ್ರಾಮದಲ್ಲಿ ಇರುವ 5535 ರೂಪಗಳಿಗೂ ಪ್ರತಿಮೆಯಲ್ಲಿರುವ 513 ರೂಪಗಳಿಗೂ ಪ್ರತಿಮೆಯಲ್ಲಿ ಆವಾಹನ ಮಾಡಿದ ನಮ್ಮ ಬಿಂಬರೂಪಿ ಪರಮಾತ್ಮನಿಗೂ ಐಕ್ಯವನ್ನು ಚಿಂತನೆ ಮಾಡಬೇಕು. ಇದೇ ನೈವೇದ್ಯ, ಇನ್ನೇನು ನೈವೇದ್ಯ. ಇದನ್ನು ಮಾಡ್ದೇನೆ ನಾನಿಟ್ಟೆ ಹಾಲು ಭಗವಂತ ತೊಗೊಂಡ್ಬಿಟ್ಟ. ಎಲ್ರಿ ಆ ಹಾಲು ತಗೋತಾನ ಭಗವಂತ ಆ ಹಾಲನ್ನ. ಆ ಹಾಲಿನಲ್ಲಿ ಆಮೇಲೆ ಏನು ಮಾಡ್ತಾನೆ ಭಗವಂತ? ತಾನೇನು ಮಾಡ್ತಾನೆ? ಅವನಿಗೆ ಕೊಟ್ಟಿದ್ದನ್ನು ಅವನು ಮೂಸು ನೋಡಿಬಿಟ್ಟು ಲಕ್ಷ್ಮಿಗೆ ಕೊಡ್ತಾನೆ. ಅವನು ಮೂಸಿ ನೋಡಿ, ವಾಸನೆಯನ್ನು ನೋಡಿ, ಪರಿಮಳವನ್ನು ನೋಡಿ ಲಕ್ಷ್ಮೀದೇವಿಗೆ ಕೊಡ್ತಾನೆ. ಕಣ್ಣಿನಿಂದ ನೋಡಿ ವಾಯುದೇವರಿಗೆ ಕೊಡ್ತಾನೆ ಭಗವಂತ. ಇಷ್ಟು ಅನುಸಂಧಾನ ಇದೆ ನೈವೇದ್ಯದಲ್ಲಿ. ನಾನು ಮಾಡಿದೆ ಅಂತ ನಾವೆಲ್ಲ ಮಾಡ್ತೀವಿ. ಎಷ್ಟೇ ಹೇಳಿದರೂ ಮನುಷ್ಯರ ಬುದ್ಧಿ ಅಷ್ಟೇ, ನಮ್ಗಳದ್ದು ಅಷ್ಟೇ. ನಾನು ಮಾಡಿದೆ, ನಾನಿಟ್ಟೆ, ಅದು ಇದಿಟ್ಟೆ ಅಷ್ಟೇ. ಹೇಳೋದೇನು ಎಲ್ಲ ಹೇಳೋದು. ಮಾಡಬೇಕಾದ್ರೆ ಅನುಸಂಧಾನ ಭಗವಂತನ ಕೊಡಬೇಕಲ್ವ ನಮಗೆ. ಅದನ್ನು ಕೊಡು ಅಂತ ಕೇಳ್ಕೋಬೇಕು ಭಗವಂತನಿಗೆ. ಆ ಅನುಸಂಧಾನ ಕೊಡುವಂತ ಅವನಂತಾನೆ. ನಾನು ಕೊಟ್ಟರೆ ಉಂಟು, ನೀನೇನು ಮಾಡ್ತೀಯ, ನೀನೆಲ್ಲಿದೆಯಾ ಸ್ವತಂತ್ರ, ಕೊಟ್ಟರೆ ಉಂಟು ಅಂತ. ಆ ಥರ ನೈವೇದ್ಯ ಮಾಡಬೇಕು. ಶುಕಾಚಾರ್ಯರು ಮನಾಭಿಮಾನಿಗಳು ಅವರ ಮನಸ್ಸಿನಿಂದ ಅಚಲವಾದ ಭಕ್ತಿಯಿಂದ ಅವ್ರಿಗೆ ಕೇಳ್ತೀವಲ್ವ, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ಹೇಳ್ತೀವಿ. ಅವರೇ ತೈಲಧಾರೆಯಂತೆ ನಮಗೆ ಕೊಡಬೇಕು ಮನಸ್ಸು ಅಂದರೆ ಅವರ ಮನಸ್ಸು ತೈಲಧಾರೆ ಹಂಗಿರ್ಬೇಕು ತಾನೆ. ಈ ನಮ್ಮ ಹತ್ರ ಏನಾದರೂ ಹಣ ಇದ್ದರೆ ಯಾರ ಕೇಳಿದರೆ ಕೊಡ್ತೀವಪ್ಪ, ಕೊಡಲ್ಲ ಅದು ಬೇರೆ ಪ್ರಶ್ನೆ, ಕೊಡಬಹುದು. ನಮ್ಮಲ್ಲೇ ನಾವು ಭಿಕ್ಷೆ ಬೇಡ್ತಾ ಇದ್ದರೆ ಅವನು ಬಂದು ಹಣ ಕೇಳಿದರೆ ನಾನೇ ಭಿಕ್ಷೆ ಬೇಡ್ತಿದ್ದೀನೆಯಾ, ನಿನಗೆಲ್ಲಿಂದ ಹಣ ಕೊಡಲಿ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ರುದ್ರದೇವರು ತೈಲಧಾರೆಯಂತೆ ಭಗವಂತನನ್ನು ಸೇವಿಸ್ತಾ ಇರ್ತಾರೆ. ಅವರನ್ನು ಕೇಳ್ಕೋಬೇಕು ನಾವು. ಅಂತಹ ಮಹಾರುದ್ರದೇವರು ಗೆಡ್ಡೆ ಗೆಣಸುಗಳನ್ನು ಕೊಟ್ಟರೆ ಭಗವಂತನಿಗೆ, ಭಗವಂತ ಅದನ್ನು ಪರಮಾನ್ನದಂತೆ ತಿಂತಾನೆ, ಅದನ್ನು ಸೇವಿಸ್ತಾನೆ. ಭಗವಂತನಿಗೆ ಅಲ್ಲಿರುವ ಭಕ್ತಿ ಮುಖ್ಯ ಹೊರತು ಹಾಗೆ ಬೇಡ ಆಡಂಬರದ ವಸ್ತುಗಳೆಲ್ಲ ಹಾಗನ್ಬಿಟ್ಟು ನಾಳೆಯಿಂದ ಏನು ನೈವೇದ್ಯ ಮಾಡಲ್ಲ ಸ್ವಾಮಿಗಳೇ, ಒಂದು ನೀರು ಇಟ್ಬಿಡ್ತೀನಿ, ನೀವು ಹೇಳಿದ್ಬಿಟ್ರಲ್ಲ ಭಗವಂತ ನೀರು ತೊಗೊಂಡ್ಬಿಡ್ತಾನೆ ಅಂದರೆ ಹಾಗಲ್ಲ ರೀ. ನಿಮಗೆ ಯೋಗ್ಯತೆ ಭಗವಂತ ಫಲವನ್ನು ಕೊಟ್ಟಿದ್ದಾಗ ಅದನ್ನು ಕೊಡಬೇಕು. ಏನು ಇಲ್ಲ ಅಂದಾಗ ಅವನು ಒಂದು ನೀರನ್ನು ಇಡಬಹುದು. ನಿಮಗೆಲ್ಲ ಕೊಟ್ಟಿದ್ದಾನೆ, ಅನುಕೂಲ ಕೊಟ್ಟಿದ್ದಾನೆ ಅಂದರೂ ಕೂಡ ಅವನಿಗೆ ಒಂದು ತುಂಡು ಬೆಲ್ಲ ಇಟ್ಟುಬಿಟ್ಟು ನೀರು ಇಟ್ಟುಬಿಟ್ಟು ನಾನು ಮಾಡ್ತೀನಿ ಅಂದರೆ ಮುಂದೆ ಅದನ್ನೇ ಕೊಡ್ತಾನೆ ಭಗವಂತ, ಬೇರೆ ಏನು ಕೊಡಲ್ಲ. ಹಾಗೆ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ನೈವೇದ್ಯ ಮಾಡಬೇಕಾದ್ರೆ ಅದನ್ನೆಲ್ಲ ತಿಂತಾನೆ. ತಿಂದುಬಿಟ್ಟು ಏನು ಮಾಡ್ತಾನೆ, ಹೊರಗಡೆ ಬರ್ತಾನೆ. ಎಲ್ಲ ಋಷಿಗಳು ಎಲ್ಲ ದೇವತೆಗಳು ಕೋಪಗೊಂಡು ಬಿಟ್ಟಿರ್ತಾರೆ. ಅಲ್ಲ, ಮದುವೆ ಕರ್ಕೊಂಡು ಬಂದಿದೀಯ, ನಮ್ಮನ್ನೆಲ್ಲ ಪತ್ರ ಬರೆದು ಬಿಟ್ಟು ಹೋಗಿ ಶುಕಾಚಾರ್ಯರ ಮನೆಗೆ ಹೋಗಿ ಒಬ್ಬನೇ ಊಟ ಮಾಡ್ಕೊಂಡು ಬಂದುಬಿಟ್ಟಲ್ಲ, ಇದು ನ್ಯಾಯನಾ ನಿನಗೆ? ಇದು ಮೇಲ್ನೋಟಕ್ಕೆ ಅರ್ಥ ಇದೆ, ಒಳಗಡೆ ಋಷಿಗಳಿಗೆ ಗೊತ್ತು. ಆವಾಗ ಭಗವಂತ ನೋಡ್ತಾನೆ, ಇಷ್ಟು ಜನ ಬಂದಿದ್ದಾರೆ, ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಶುಕ ಏನು ಮಾಡಲಿ ಅಂತ ಕೇಳ್ತಾನೆ. ಭಗವಂತ ನೀನು ಊಟ ಮಾಡಿದೆಯಲ್ಲ, ಎಲ್ಲರೂ ಊಟ ಮಾಡಿದಾಗೆ ಹೋಗು ಅಂತಾನೆ. ಭಗವಂತ ಹೊರಗಡೆ ಬಂದು ಬಿಟ್ಟು ತನ್ನ ಹೊಟ್ಟೆಯನ್ನು ಉದರವನ್ನು ಮುಟ್ಟಿಕೊಂಡು ಬಿಟ್ಟು ಎರಡು ತೇಗುತ್ತಾನೆ. ಎಲ್ಲರಿಗೂ ಎಷ್ಟು ಆಶ್ಚರ್ಯ ಅಂದರೆ, ಎಲ್ಲ ಮನುಷ್ಯರಿಗೆ, ಅಲ್ಲಿ ಬಂದ ದೇವತೆಗಳ ಮನುಷ್ಯರಿಗೆ ಏನೇನು ಭಕ್ಷ್ಯ ಇಷ್ಟನೋ ಏನು ಇಷ್ಟನೋ ಅವ್ರಿಗೆ ಎಲ್ಲ ತಿಂದಂತೆ ಅವರಿಗೆ ತೃಪ್ತಿ ಆಗಿಬಿಡ್ತದೆ. ಅಯ್ಯೋ, ನನಗೆ ಜಿಲೇಬಿ ತಿಂದೆ, ನಾನು ಕಡುಬು ತಿಂದೆ, ನಾನು ಹೋಳಿಗೆ ತಿಂದೆ, ನಾನು ತಿಂದೆ, ಇದು ತಿಂದೆ, ಎಂತಹ ಅಡುಗೆ ಮಾಡಿಸಿದ್ರು ಶುಕಾಚಾರ್ಯರು ಅಂತ ಹೇಳ್ಬಿಟ್ಟು ಎಲ್ಲರೂ ಸಂತೋಷಗೊಳ್ತಾರೆ. ಭಗವಂತ ಕೇಳ್ತಾನೆ, ಊಟಕ್ಕೆ ಲೇಟ್ ಆಯಿತು ಅಂದ್ರಲ್ಲ, ಬನ್ನಿ ಊಟ. ಅಯ್ಯೋ ಸಾಕಾಯ್ತು ನನಗೆ, ಊಟ ಬೇಡೇ ಬೇಡ, ನಾವೆಲ್ಲೂ ಹೋಗಲ್ಲ, ಇಲ್ಲೇ ರೆಸ್ಟ್ ತೊಗೋತೀವಿ ಅಂತ ಮರಕೆಳ ಮಲ್ಕೊಂಡ್ಬಿಡ್ತಾರೆ ಎಲ್ಲರೂ. ಭಗವಂತನ ವಿಡಂಬನೆ ನೋಡಿ, ಭಗವಂತನ ವಿಡಂಬನೆ ಅಲ್ಲಿ ಅರಣ್ಯ ಪರ್ವದಲ್ಲಿ
ಮಹಾಭಾರತದಲ್ಲಿ ಬಂದಾಗ ದೂರ್ವಾಸ ಮುನಿಗಳು ಎಲ್ಲರನ್ನೂ ಕರ್ಕೊಂಡು ಬಂದಾಗ ಅವರು ನೋಡಿಬಿಟ್ಟು ಶಾಪ ಕೊಡಬೇಕು ಅಂತ ಬಂದಿದ್ದರು ದುರ್ವಾಸ ಮುನಿಗಳು. ಆವಾಗ ದ್ರೌಪದಿಯ ಮೊರೆ ಕೇಳಿಬಿಟ್ಟು ಬಂದುಬಿಟ್ಟು ಭಗವಂತ ಏನು ಮಾಡ್ದ, ಒಂದು ಸಣ್ಣ ಅಗಳನ್ನು ತಗೊಂಡ್ಕೊಂಡು ತಿಂದುಬಿಟ್ಟು ಹೊಟ್ಟೆ ತುಂಬಿಸಿ ಅವರೆಲ್ಲ ಅನುಗ್ರಹ ಮಾಡೋ ಹಾಗೆ ಮಾಡಿಬಿಟ್ಟ. ಅಂಥ ಭಗವಂತ ಅದಕ್ಕೆ ತ್ವಯಿ ಭುಕ್ತೇ ಜಗದ್ಭುಕ್ತ, ನೀನೊಬ್ಬನು ತಿಂದ್ರೆ ಸಾಕಯ್ಯ, ಜಗತ್ತೇ ತಿಂದಂಗೆ ಅಂತ ಹೇಳ್ತಾನೆ ಭಗವಂತನಿಗೆ. ಆವಾಗ ಭಗವಂತ ಹಾಗೆ ವಿಡಂಬನೆ ಮಾಡ್ತಾನೆ. ವಿಡಂಬನೆ ಮಾಡಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆವಾಗ ಭಗವಂತ ಹೇಳ್ತಾನೆ, ಹೊರಟು ಬಿಡು, ಅಷ್ಟಮಿ ದಿವಸ ಹೊರಟು ಬಿಡು, ನೀನು ಬೆಳಗ್ಗೆ ಹೊರಟು ಬಿಡೋಣ. ಶುಕ್ರಾಚಾರ್ಯ ಮಠದಲ್ಲಿ ಅಷ್ಟಮಿ ದಿವಸ ವಾಸ ಮಾಡ್ತಾರೆ. ನವಮಿ ದಿವಸ ಬೇಗನೆ ಗರುಡನ ಮೇಲೆ ಏರಿ ಹೋಗ್ತಾನೆ. ಹೇಳ್ತಾನೆ ಶುಕಾಚಾರ್ಯಗೆ, ಗರುಡ ಒಂದು ದಿವಸ ಏನೋ ಸಂಭಾಳಿಸ್ಬಿಟ್ಟೆಪ್ಪ ಶುಕಾಚಾರ್ಯರೇ, ಇನ್ನೊಂದು ದಿವಸ ಇಷ್ಟು ಜನ ಇದ್ದು ಬಿಟ್ಟರೆ ಭಾಳ ಕಷ್ಟ, ನಾವು ಹೊರಟು ಬಿಡೋಣ, ಇನ್ನೇನಿದ್ರು ಆಕಾಶ ರಾಜ ಹೆಂಡಿನ ಮನೆಯವ್ರಿಗೆ ಹೋಗೋಣ, ಅವರಿಗೆ ತೊಂದರೆ ಕೊಡೋಣ ನಾವು ಅಂತ ಹೇಳಿಬಿಟ್ಟು ಭಗವಂತ ಏನು ಮಾಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ಭಗವಂತ ಲೋಕಪಿತಾಮಹ ಚತುರಂಗ ಸೈನ್ಯದ ಅಧ್ಯಕ್ಷ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಪೂರ್ವ ಫಾಲ್ಗುಣಿ ನಕ್ಷತ್ರದಂದು ಗದಾ ಎಂಬ ಯೋಗದಲ್ಲಿ ಸೂರ್ಯನು ಅಸ್ತಂಗತ ಆಗ್ತಾ ಇರ್ತಾನೆ. ಜಗದೀಶ್ವರ ಆಕಾಶರಾಜನ ಪಟ್ಟಣಕ್ಕೆ ಹೊರಡ್ತಾನೆ. ಆಕಾಶರಾಜ ಗುರುವಾರ ನವಮಿಯಂದು ಬೆಳಿಗ್ಗೆ ಮಂಗಳ ಸ್ನಾನವನ್ನು ಮಾಡಿ ಪದ್ಮಾವತಿಯ ಕಲ್ಯಾಣ ಪ್ರಯುಕ್ತ ಕಲಶ, ಕನ್ನಡಿ ಮೊದಲಾದ 8 ಮಂಗಳ ವಸ್ತುಗಳ ಕಾರ್ಯವನ್ನು ನೆರವೇರಿಸ್ತಾನೆ. ಆಮೇಲೆ ಪದ್ಮಾವತಿಯ ಮಂಗಳ ಸ್ನಾನವನ್ನು ಮಾಡಿಸಿ ಸರ್ವಾಭರಣಗಳಿಂದ ಅವಳನ್ನು ಅವಳೇ ಆಭರಣ ರೀ, ಪದ್ಮಾವತಿನೇ ಆಭರಣ, ಮಹಾಲಕ್ಷ್ಮಿಯೇ ಆಭರಣ. ಅವಳಿಗೇನು ಈ ಅಪ್ರಾಕೃತ ಆಭರಣ, ಪ್ರಾಕೃತ ಆಭರಣಗಳಿಗೆ ಬೇಕಾ ಅವಳಿಗೆ? ಭಗವಂತನ ಮೈಯಲ್ಲಿ ಇರುವ ಪ್ರತಿಯೊಂದು ಆಭರಣಗಳು ಸಾಕ್ಷಾತ್ ಲಕ್ಷ್ಮೀದೇವಿಯೇ. ಹಾಗಿರಬೇಕಾದ್ರೆ ಅವಳಿಗೆ ಆಭರಣವನ್ನು ನಡೆಸ್ತಾರೆ. ಆಮೇಲೆ ವಸುದಾನ, ಧರಣಿದೇವಿ, ಪುರೋಹಿತರು, ಬೃಹಸ್ಪತ್ಯಾಚಾರ್ಯರು, ಇಂದ್ರದೇವರು ತೋಂಡಮಾನದ ಕೂಡಿಕೊಂಡು ಶ್ರೀನಿವಾಸನ ಎದುರುಗೊಳ್ಳಲು ರಾಜಧಾನಿಯ ಹೊರಗೆ ಬರ್ತಾನೆ. ಆಕಾಶ ರಾಜ ಆನೆ, ಕುದುರೆ, ಕಾಲಾಳುಗಳು, ನರ್ತಕಿಯನ್ನೆಲ್ಲ ತಗೊಂಡು ಬರ್ತಾನೆ. ರಾಜ ದದರ್ಶ ಗೋವಿಂದಂ ಶಕ್ರೇಣ ಪರಿದರ್ಶಿತಂ ಗರುಡಸ್ಕಂದ ಮಾರೂಢಂ ಶ್ವೇತಛತ್ರಾದಿಭಿರ್ಯುತಂ ಸುಕುಮಾರಂ ಯುವಾನಾಂ ಚ ಸುಂದರಂ ಸುಂದರಾನನಂ ಶ್ರೀನಿವಾಸಂ ಜಗದ್ಯೋನಿಂ ಸಚ್ಚಿದಾನಂದ ವಿಗ್ರಹಂ ದೃಷ್ಟ್ವಾ ಸಂತುಷ್ಟ ಮನಸ ಸರಥಾ ವರುರ್ಯಃ. ಗರುಡನ ಮೇಲೆ ಶ್ವೇತಛತ್ರಗಳಿಂದ ಸಂಯುಕ್ತನಾಗಿ ಭಗವಂತ ಸುಂದರ ಉತ್ಕೃಷ್ಟ ಆನಂದಮಯ ರೂಪ, ಅವನಂಥ ರೂಪ ಇನ್ಯಾರಿಗೂ ಇಲ್ಲ. 32 ಲಕ್ಷಣಗಳು ಭಗವಂತನಿಗೆ, 32 ಲಕ್ಷಣಗಳು ವಾಯುದೇವರಿಗೆ ಅಂತಾರೆ, 32 ಲಕ್ಷಣಗಳು ಲಕ್ಷ್ಮೀದೇವಿಗೆ ಅಂತಾರೆ. ಆದರೆ ಎಲ್ಲರೂ ಸಮ ಆಗೋಗ್ಬಿಟ್ರಲ್ಲ ಅವಾಗ. 32 ಲಕ್ಷಣ ವಾಯುದೇವರಿಗೆ ಅಂತ ಹೇಳ್ತೀರಾ, 32 ಲಕ್ಷಣ ಹರಿಗೆ ಅಂತ ಹೇಳ್ತೀರಾ, ಮತ್ತು ಹರಿವಾಯುಗಳು ಒಂದೇ ಆಗ್ಬಿಟ್ರಲ್ಲ. ಎಲ್ಲಿಂದ ಬಂತು? 32ಕ್ಕಿಂತ ಜಾಸ್ತಿ ಲಕ್ಷಣ ಬೇಕಲ್ವಾ ಅಂತಂದರೆ 32 ಲಕ್ಷಣಗಳು ವಾಯುದೇವರಿಗಿದೆ. ಆದರೂ ಕೂಡ ಭಗವಂತನ 32 ಲಕ್ಷಣಗಳ ಸ್ಪಷ್ಟತೆ ಅವರಿಗಿಲ್ಲ. ಸ್ಪಷ್ಟ ಇದೆಯಲ್ಲ, ಕ್ಲಿಯರಾಗಿ ತೋರುತ್ತೆ ಅಂತಾರಲ್ಲ, ಆ ಥರ ಭಗವಂತನಿಗೆ ಇರುವ ಸ್ಪಷ್ಟತೆ ಇವರು ಯಾರಿಗೂ ಇಲ್ಲ. ಲಕ್ಷ್ಮೀದೇವರಿಗಿರುವ ಸ್ಪಷ್ಟತೆ ವಾಯುದೇವರಿಗಿಲ್ಲ. ವಾಯುದೇವರು ಲಕ್ಷ್ಮೀದೇವಿಗಿರುವ ಸ್ಪಷ್ಟತೆಗಿಂತ ಹೆಚ್ಚಾಗಿ ಭಗವಂತನಿಗೆ ಇದೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಶ್ರೀನಿವಾಸನ ದರ್ಶನದಿಂದ ಆಕಾಶರಾಜ ಬಹಳ ಪುಳಕಿತನಾಗ್ತಾನೆ. ರಥದಿಂದ ಇಳಿದು ಪದ್ಮಾವತಿಯನ್ನು ಮುಂದೆ ಮಾಡಿಕೊಂಡು ಪುರಸ್ಕರಿಸಿ ನಿಲ್ತಾನೆ. ಶ್ರೀನಿವಾಸನ ನೋಡಿ ಹೀಗೆ ಹೇಳ್ತಾನೆ, ಧನ್ಯೋಹಂ ಕುತಕುತ್ಯೋಹಂ ಸ್ವರ್ಗ ಮಾರ್ಗಂ ಸಮಾಸ್ಥಿತಃ ಏಮಂ ವದಂತಂ ತತ್ಕಾಲೇ ಶ್ರೀನಿವಾಸ ಸತಾಂಗತಿ ದದರ್ಶ ರಾಜಶಾರ್ದೂಲಂ ನಾರದೇನ ಪ್ರದರ್ಶಿತಂ. ಶ್ರೀನಿವಾಸನ ನೋಡ್ದ ಹೇಳ್ತಾನೆ, ನಾನು ಧನ್ಯನಾಗಿಬಿಟ್ಟೆ, ಕೃತಾರ್ಥನಾದೆ, ಸ್ವರ್ಗ ಮಾರ್ಗ ನನಗೆ ತೆರೆದಂತಾಯಿತು. ಸ್ವರ್ಗ ಅಂದರೆ ಶಾಸ್ತ್ರದಲ್ಲಿ ವೈಕುಂಠಕ್ಕೂ ಹೆಸರು ಸ್ವರ್ಗ ಅಂತ. ಬರೇ ಈ ಸ್ವರ್ಗ ಅಲ್ಲ, ಸ್ವರ್ಗಕ್ಕೂ ವೈಕುಂಠ ಅಂತ, ವೈಕುಂಠಕ್ಕೂ ಸ್ವರ್ಗ ಅಂತ ಹೆಸರು. ಸ್ವರ್ಗದ ಬಾಗಿಲು ನನಗೆ ತೆರೆದಂತಾಯಿತು. ಸಾಕ್ಷಾತ್ ಪರಮಾತ್ಮನನ್ನೇ ಅಳಿಯ ಮಾಡಿಕೊಂಡು ಲಕ್ಷ್ಮಿಯನ್ನೇ ಮಗಳನ್ನು ಮಾಡಿಕೊಂಡವನಿಗೆ ವೈಕುಂಠ ಅಲ್ಲದೆ ಇನ್ನೇನು ಸಿಗ್ಲಿಕ್ಕೆ ಸಾಧ್ಯ? ಆವಾಗ ಆಕಾಶರಾಜನನ್ನು ನಾರದರು ತೋರಿಸ್ತಾರೆ. ನಾರದರು ಹೇಳ್ತಾರೆ, ದೀರ್ಘಶ್ರುಷ್ಟ್ರುಂ ದೀರ್ಘಬಾಹುಂ ಸರ್ವದಾ ದೀರ್ಘದರ್ಶನಂ ಶ್ವಶುರಂತರ ಗೋವಿಂದ ಪಶ್ಯ ಮಾಧವ ಭೂಮಿಪಂ. ಶ್ರೀನಿವಾಸ ನೋಡು ಎಷ್ಟು ಚೆನ್ನಾಗಿ ಆಕಾಶರಾಜ ಬರ್ತಾ ಇದ್ದಾನೆ, ನಿನ್ನ ಮಾವ ಶ್ವಶುರ ಮಾವ ಬರ್ತಾ ಇದ್ದಾನೆ ನೋಡಿ, ಹೆಣ್ಣು ಕೊಡೋಂಥ ಮಾವ ಅಂತ ಹೇಳಿದ್ರು. ಶ್ರೀನಿವಾಸ ಹೇಳ್ತಾನೆ, ಧನ್ಯಂ ನಾರದ ಮೇ ಜನ್ಮ ಯದಕಾಶೋದ್ಯ ಬಂಧವ ಸಂಬಂಧಸ್ಥೇನ ಸಂಪ್ರಾಪ್ತ ಕಿಮ್ಮಯ್ಯ ಚರಿತಂ ಪುರಾಹ. ಶ್ರೀನಿವಾಸ ಹೇಳ್ತಾನೆ, ನೋಡಿ
ನಾರದರೆ ನನ್ನ ಜೀವನ ಸಾರ್ಥಕ ಆಗಿ ಹೋಗ್ಬಿಡ್ತು, ಆಕಾಶ ರಾಜನಿಗೆ ಬಂಧು ಆಗ್ತಾ ಇರ್ತಾನೆ ಅಂದರೆ ಏನು ಅದೃಷ್ಟ ಮಾಡಿದ್ದೆ ನಾನು, ಇದಕ್ಕಾಗಿ ನಾನು ಏನು ಸುಕೃತವನ್ನು ಮಾಡಿದ್ದೆ ಅಂತ ಭಗವಂತ ವಿಡಂಬನೆಯನ್ನು ಮಾಡ್ತಾನೆ. ಆವಾಗ ಆಕಾಶ ರಾಜ ಊರಿನ ಹೆಬ್ಬಾಗಿಲಿಗೆ ಬರ್ತಾನೆ ಶ್ರೀನಿವಾಸನ ನೋಡಿಬಿಟ್ಟು. ಆಮೇಲೆ ಆಕಾಶ ರಾಜ ಅಳಿಯನನ್ನು ಎದುರುಗೊಳ್ಳಲಿಕ್ಕೆ ಮಾಡಬೇಕಾದ ಗಂಧ ಲೇಪನ ವಸ್ತ್ರಾಭರಣಗಳು ಎಲ್ಲ ತನ್ನ ಅಳಿಯನ ಶ್ರೀನಿವಾಸನಿಗೆ ಅರ್ಚಿಸ್ತಾನೆ. ಆಮೇಲೆ ಪದ್ಮಾವತಿಯು ಸಹ ತನ್ನ ಪತಿಯನ್ನು ನಾಚಿಕೆಯಿಂದ ನೋಡ್ತಾಳೆ, ಮೋಹವಣದ ಕುಡಿಗಣ್ಣಿನಿಂದ ನೋಡ್ತಾಳೆ. ಅನಂತರ ಶ್ರೀನಿವಾಸ ಪದ್ಮಾವತಿಯರು ತಮ್ಮ ತಮ್ಮ ವಾಹನಗಳಿಂದ ಕೆಳಗಿಳಿದು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ. ಆಗನೇ ವಾಸುದೇವನ ಭಕ್ತರೆಲ್ಲರೂ ಪರಂಪರವಾಗಿ ಆಲಂಗಿಸ್ಕೊಳ್ತಾರೆ. ಮದುವೆಯಲ್ಲಿ ಆಲಂಗಿಸ್ಕೊಳ್ಳೋದು ಇದೆಯಲ್ಲ, ಅಪ್ಪಿಕೊಳ್ಳೋದು ಇದೆಯಲ್ಲ, ಅದನ್ನು ತೋರಿಸ್ತಾನೆ ಶ್ರೀನಿವಾಸ. ಇದು ಒಂದಿದೆ ಸಿಸ್ಟಮ್ಮು ಅಂತ ತೋರಿಸ್ತಾನೆ. ಶ್ರೀನಿವಾಸನು ಪದ್ಮಾವತಿಯ ಜೊತೆಗೆ ನಗರದ ದುರ್ಗಾದೇವಿಯ ಮಂದಿರವನ್ನು ಪ್ರವೇಶಿಸ್ತಾನೆ. ದುರ್ಗಾದೇವಿಗೆ ಫಲ ಸಮರ್ಪಿಸಿ ನಮಗೆ ಆಶೀರ್ವಾದ ಮಾಡು, ದಂಪತಿಗಳು ಚೆನ್ನಾಗಿರಲಿ ಆಶೀರ್ವಾದ ಮಾಡು ಅಂತ ಭಗವಂತ ಪದ್ಮಾವತಿ ಇಬ್ಬರು ದುರ್ಗಾದೇವಿಗೆ ನಮಸ್ಕಾರ ಮಾಡ್ತಾರೆ. ಪದ್ಮಾವತಿಯ ರೂಪವೇ ದುರ್ಗಾದೇವಿ, ಭಗವಂತನು ಅವಳ ಜೊತೆ ಸೇರಿಕೊಂಡು ನಮಸ್ಕಾರ ಮಾಡ್ತಾನೆ. ಅಂದರೆ ನೀವು ಮದುಮಕ್ಕಳಿಗೆಲ್ಲ ನಮಸ್ಕಾರ ಮಾಡಿ ಎಂದು ಅರ್ಥ. ಈಗೆಲ್ಲ ಅವೆಲ್ಲ ಇಲ್ಲೇ ಇಲ್ಲರಿ, ಯಾವ ದೇವಸ್ಥಾನಕ್ಕೆ ಹೋಗಲ್ಲ, ಯಾರಿಗೆ ನಮಸ್ಕಾರನೂ ಮಾಡಲ್ಲ. ಅವ್ರ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಿದರೆ ಸಾಕಾಗೋಗಿರ್ತದೆ. ಇನ್ನು ಯಾರಿಗೆ ನಮಸ್ಕಾರ ಮಾಡ್ತಾರೆ? ಆಚೆಗೆ ಅಂತ ಇರೋದೇ ಇಲ್ಲ. ಯಾಕೆಂದ್ರೆ ಅವ್ರು ಅದೇ ಫಸ್ಟ್ ನೋಡ್ರಲ್ಲ, ಆಗಲೇ ನೋಡಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಗೋಗಿರ್ತದೆ ಅವರು. ಇನ್ನೇನು ಬರ್ತದೆ ಅವರಿಗೆ? ಹಾಗೆ ಶಾರದಲ್ಲಿ ಹೇಳಿದ್ದಾರೆ, ಈ ಥರ ಹೇಳಿದ್ದಾರೆ. ಪತಿಂ ಕುರು ರಮಾನಾಥಂ ಶ್ರೀನಿವಾಸಂ ಜಗನ್ಮಯಂ ಇತಿ ಸ್ತುತ್ವಾಚ ಸಾ ದೇವಿಯಂ ನೈತರಾವತವಾಸಿತಾ. ಶ್ರೀನಿವಾಸನ ಗುಣಗಾನ ಮಾಡ್ತಾ ಇರ್ತಾರೆ. ಒಂದಿ ಮಗದರು ಶ್ರೀನಿವಾಸನಿಗೆ ಪರಾಕನ್ನು ಮಾಡ್ತಾ ಇರ್ತಾರೆ. ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಅಂದರೆ ದೊಡ್ಡವರು ಸಣ್ಣವರಿಗೆ ಆಶೀರ್ವಾದ ಮಾಡ್ತಾರೆ, ಸಣ್ಣವರು ದೊಡ್ಡವರಿಗೆ ಮಾಡಲ್ಲ. ಬ್ರಾಹ್ಮಣರು ಪರಮಾತ್ಮನಿಗೆ ಆಶೀರ್ವಾದ ಮಾಡ್ದ ಅಂದರೆ ಪರಮಾತ್ಮನಿಗೆ ಕೋರಿಕೊಳ್ತಿದ್ದಾರೆ ಅಂತ. ನೀನು ನನಗೆ ಆಶೀರ್ವಾದ ಮಾಡು ಅಂತ. ನಿನಗೆ ಆಶೀರ್ವಾದ ಅಂತ ಹೇಳಿದ್ರೆ ನನಗೆ ನೀನು ಆಶೀರ್ವಾದ ಮಾಡು ಅಂತ ತಿಳ್ಕೊಳ್ಬೇಕಾಗತ್ತೆ. ಆಕಾಶರಾಜೋ ಧರ್ಮಾತ್ವಾ ಶ್ರೀನಿವಾಸ ಪರಾಯಣ ಪದ್ಮಾವತ್ಯ ಸಮೇತಂ ತಂ ಶ್ರೀನಿವಾಸಂ ಸಸಂಭ್ರಮಂ ಸಂಚಾರಯನ್ ಸಮಂತಾಶ್ಚ ನಾರಾಯಣಪುರೇ ಶನೈಃ. ಆಕಾಶರಾಜ ಪದ್ಮಾವತಿಯಿಂದ ಬರ್ತಿರೋ ಶ್ರೀನಿವಾಸನ ನೋಡಿ ಬಹಳ ಸಂಭ್ರಮದಿಂದ ಮೆರವಣಿಗೆ ಮಾಡಿಸ್ತಾನೆ. ಮೆರವಣಿಗೆ ಮಾಡಿಸಿ ತನ್ನ ನಾರಾಯಣಪುರಕ್ಕೆ ಕರೆದೊಯ್ಯಲು ವ್ಯವಸ್ಥೆ ಮಾಡ್ತಾನೆ. ದಾರಿಯುದ್ದಕ್ಕೂ ಮೆರವಣಿಗೆಗಳ್ರಿ ಕೂಡಿಸ್ಬಿಟ್ಟಿದ್ದಾರೆ. ಶ್ರೀನಿವಾಸ ಪದ್ಮಾವತಿಯ ಜೊತೆಗೆ ಮೆರವಣಿಗೆ ಮಾಡ್ತಾ ಇದ್ದಾನೆ. ಮೆರವಣಿಗೆ ಮಾಡಿಬಿಟ್ಟು ವಜ್ರ ವೈಢೂರ್ಯದಿಂದ ಇಂದ್ರನೀಲಮಣಿಗಳ ಕಾಂತಿಯುಳ್ಳ ಮರತಕ ಮಣಿಗಳಿಂದ ಕೂಡಿದ ಆಭರಣಗಳಿಂದ ಆಡ್ತಾನೆ. ಪಕ್ಕದಲ್ಲಿ ಲಕ್ಷ್ಮೀದೇವಿಯೇ ಕೂತಿದ್ದಾಳೆ. ಸಾಕ್ಷಾತ್ ಆಗಿ ಶ್ರೀನಿವಾಸನ ಭಗವಂತನ ಆಭರಣಗಳು ಸ್ವತಃ ಲಕ್ಷ್ಮೀದೇವಿಯೇ, ಬೇರೆ ಲೌಕಿಕ ಆಭರಣಗಳು ಇಲ್ಲ. ಆ ಆಭರಣಗಳಲ್ಲೂ ಲಕ್ಷ್ಮೀದೇವಿ ಇದ್ದಾಳೆ. ಯಾಕೆಂದರೆ ಲಕ್ಷ್ಮೀದೇವಿ ಕೋಟಿ ಕೋಟಿ ಭೃತ್ಯರಲ್ಲೂ ಆಟಕಾಂಬರನ ಸೇವೆ ಯಾರಿಗೂ ಬಿಡಲ್ಲ. ಲಕ್ಷ್ಮೀದೇವಿ ಸೇವೆ ಮಾಡಲಿಕ್ಕೆ ನಾನೇ ಮಾಡಬೇಕು, ಅವಳೇ ಮಾಡಬೇಕು, ಬೇರೆಯವರು ಯಾರೂ ಸೇವೆ ಮಾಡೋಗಿಲ್ಲ. ಹಾಗೆ ಅವಳು ಮಾಡ್ತಾ ಇರ್ತಾಳೆ. ಆವಾಗ ಶ್ರೀನಿವಾಸ ಬಂಧುವರ್ಗದ ಅವರಿಗಾಗಿ ವ್ಯವಸ್ಥೆ ಮಾಡಿದ ಭವ್ಯ ಭವನದಲ್ಲಿ ಇರಿಸ್ತಾರೆ. ಇದನ್ನು ನೋಡಿಬಿಟ್ಟೆ ನಮ್ಮವ್ರು ಮಾಡಿರಬೇಕು. ಶ್ರೀನಿವಾಸನೇ ಮೆರವಣಿಗೆ ಮಾಡ್ಕೊಳ್ತಾನೆ ಮದುವೆಗಿಂತ ಮುಂಚೆ ಹೆಂಡತಿ ಜೊತೆಗೆ, ನಾವ್ಯಾಕೆ ಮೆರವಣಿಗೆ ಮಾಡ್ಕೋಬಾರ್ದು ಅಂತ. ಶ್ರೀನಿವಾಸನಿಗೆ ಜನ್ಮ ಇಲ್ಲ, ನಮ್ಮಗಳಿಗೆ ಜನ್ಮ ಉಂಟು, ಮರಣ ಉಂಟು. ಶ್ರೀನಿವಾಸನಿಗೆ ಪದ್ಮಾವತಿಯ ಜೊತೆಗೆ ವಿಯೋಗ ಇಲ್ಲ. ನಿತ್ಯ ಅವಿಯೋಗಿಗಳವರು, ನಿತ್ಯ ನೂತನ ದಂಪತಿಗಳವರು. ಆ ಹುಟ್ಟಿದಾಗಿನಿಂದ ದಂಪತಿಗಳವರು, ಹುಟ್ಟೋರು ಅವತಾರ ಮಾಡಿದ ದಂಪತಿಗಳು, ಮೊದಲಿನಿಂದ ಪ್ರಳಯ ಕಾಲದಲ್ಲಿಯೂ ಕೂಡ ಜೊತೆಗಿದ್ದವರು ಅವರು. ಅವರನ್ನು ನೋಡಿಬಿಟ್ಟು ನಾವು ಮದುವೆಗಿಂತ ಮುಂಚೆ ರಿಸೆಪ್ಷನ್ ಮಾಡ್ಕೊಳ್ತೀವಿ, ಮೆರವಣಿಗೆ ಮಾಡ್ಕೊಳ್ತೀವಿ ಅಂದರೆ ಯಾವ ನ್ಯಾಯ? ಅವರು ಅನಾದಿ ಕಾಲದಿಂದ ದಂಪತಿಗಳು. ನಾವು ಎಷ್ಟು ಕಾಲದವರೆಗೆ ಇರ್ತೀವಿ ಗೊತ್ತಿಲ್ಲ. ಮದುವೆಯಾಗಿ 10 ದಿವಸಕ್ಕೆ ಡೈವರ್ಸ್ ಆಗಿ ಹೋಗಿರ್ತದೆ. ಇನ್ನೊಬ್ಬರ ಜೊತೆಗೆ ಮೆರವಣಿಗೆ ಮಾಡ್ಕೊಂಡಿರ್ತಾರೆ 10 ದಿವಸಕ್ಕೆ. ಈ ಥರ ನಮ್ಮದು ಆಯುಷ್ಯು ಕ್ಷೀಣ ಇರುತ್ತೆ, ಇರಲ್ಲ ಆಯುಷ್ಯು. ಯಾಕೆಂದರೆ ಯಾವ ಆಯುಷ್ಯು ವರ್ಧಕ ಕಾರ್ಯಕ್ರಮಗಳನ್ನು ನಾವು ಮಾಡಿರಲ್ಲ, ಯಾವ ಸಂಸ್ಕಾರಗಳನ್ನು ನಾವು ಮಾಡಿಕೊಂಡಿರಲ್ಲ, ಯಾವ ರೀತಿಯಿಂದಲೂ ನಾವು ಇರಲ್ಲ. ಹಾಗಾಗಿ ನಾವು ನಮ್ಮ ಆಯುಷ್ಯವರ್ಧನ ಆಗಲಿ, ಮದುವೆಯ ವಿವಾಹ ಬಂಧನವಾಗಲಿ ಹೇಗೆ ನಿರಂತರವಾಗಿರುತ್ತೆ ಹೇಳಿ? ಹಾಗೆ ಏನು ಮಾಡ್ತಾರೆ, ಹಾಗೆಲ್ಲ ನಾವು ಮಾಡಬಾರ್ದು ಅಂತ. ಆಮೇಲೆ ಭಗವಂತ ತೋಂಡಮಾನನಿಗೆ ಕರೀತಾರೆ. ತೋಂಡಮಾನಿಗೆ ಸ್ವಲ್ಪ ಮುಂಚೆ ಹೇಳ್ತಾನೆ, ತೋಂಡಮಾನ ನಾವು ಬೆಳಿಗ್ಗೆಯಿಂದನೇ ಬಂದುಬಿಟ್ಟಿದ್ದೀವಪ್ಪ ಅಂತ ಒಂದು ಸತಿ ಹೇಳ್ತಾನೆ ತೋಂಡಮಾನಿಗೆ. ಅವನು ಹೋಗ್ತಾನೆ, ಹೌದಾ ಬೇಗ ಬಂದ್ರ, ಮೆರವಣಿಗೆ ಮಾಡಿಬಿಡೋಣ ಅಂತ ಮೆರವಣಿಗೆ ಮಾಡಿಸ್ತಾ ಕೊಡ್ತಾನೆ. ಆಮೇಲೆ ಮೆರವಣಿಗೆ ಆಗ್ತಾ ಇರುತ್ತೆ. ಮತ್ತೆ ಶ್ರೀನಿವಾಸ ಕರೀತಾನೆ, ಅಲ್ಲ ನಾವು ಬೆಳಿಗ್ಗೆನೇ ಬಿಟ್ಬಿಟ್ವಿ ಶುಕಮುನಿಗಳ ಆಶ್ರಮನ,
ನಾವು ಬಿಟ್ಟುಬಿಟ್ವಿ ಅಂತ ಹೇಳ್ತಾನೆ. ಹೌದಾ, ಚೆನ್ನಾಗಾಯಿತು, ನಾವು ಮೆರವಣಿಗೆ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ತಾನೆ. ಆಮೇಲೆ ಭಗವಂತ ಇವನಿಗೇನು ಅರ್ಥ ಆಗ್ತಾ ಇಲ್ಲ ಅಂತ ಕರಿತಾನೆ, ಬಾಯಿಲಿಂದ ಬೆಳಿಗ್ಗೆಯಿಂದ ಬಿಟ್ಬಿಟ್ವಿ ಅಂದರೆ ಯಾರಿಗೂ ಊಟ ಆಗಿಲ್ಲ ಅಂತ ಅರ್ಥ. ನಿನಗೆ ಅದು ಬುದ್ಧಿ ಗೊತ್ತಾಗಲ್ವಾ ನಿನಗೆ? ಎಲ್ಲ ಬಂದಿದ್ದಾರೆ, ಊಟ ಆಗಬೇಕು. ಬೆಳಿಗ್ಗೆ ಎಲ್ಲಿ ಬಿಟ್ಟಿರೋದು? ಅಷ್ಟಮಿ ದಿವಸ ರಾತ್ರಿ ಬಿಟ್ಬಿಟ್ಟು ನವಮಿ ದಿವಸ ಬೆಳಿಗ್ಗೆ ಬಿಟ್ಬಿಟ್ಟು ಸಾಯಂಕಾಲ ಬರ್ತಾ ಇದ್ದೀವಿ ನಿಮ್ಮೂರಿಗೆ, ಇನ್ನೂ ಊರು ತುಂಬ ಮೆರವಣಿಗೆ ಮಾಡಿಸ್ತಾ ಇದೆಯಲ್ಲ, ಯಾವಾಗ ಊಟಕ್ಕೆ ಹಾಕ್ಬೇಕು ಇವ್ರುಗಳಿಗೆ? ನಾನು ಸೂಕ್ಷ್ಮವಾಗಿ ಬೆಳಿಗ್ಗೆ ಬಿಟ್ಟೆ ಅಂದರೆ ಹೌದಾ ಮೆರವಣಿಗೆ ಮಾಡಿಸ್ತೀನಿ ಅಂತೀಯಲ್ಲ, ಇದ್ಯಾವ ಲೆಕ್ಕಪ್ಪ ತೋಂಡಮಾನ ನಿಂದು ಅಂತ ಕೇಳ್ತಾನೆ. ಅವಾಗ ತೋಂಡಮಾನ ಹೇಳ್ತಾನೆ, ಇದಂ ಶರೀರಂ ಜಗದೀಶ ರಾಜ್ಯಂ ತ್ವದೀಯಮೇತ್ತದ್ದಿ ಮುಕುಂದ ಮೂರ್ತೆ ನರೋ ಯಥಾ ಲೋಕಗತಿಂ ಪ್ರಪನ್ನಃ ತಥಾ ಮಮಾನಂತ ವಿಮೋಚ್ಯಸೇ ತ್ವಂ. ಶ್ರೀನಿವಾಸನ ಕೇಳ್ತಾನೆ, ಮುಕುಂದ ಏನು ವಿಡಂಬನೆ ಮಾಡ್ತೀಯಪ್ಪ, ಈ ದೇಹನೂ ನಿಂದೆ, ಈ ರಾಜ್ಯನೂ ನಿಂದೆ, ಈ ಶರೀರನೇ ನಿನ್ನ ಅಧೀನ, ನಿನ್ನ ಸೇವೆಗೆ ಮೀರ ಸಾಮಾನ್ಯ ನಟರಂತೆ ಸಾಮಾನ್ಯ ಮನುಷ್ಯರಂತೆ ನಟನೆ ಮಾಡಿ ಈ ಮಾನುಷಾನ್ನ ತಿಂತೀನಿ ಅಂತ ನಾಟಕ ಆಡ್ತೀಯಲ್ಲ, ಇದು ಯಾವ ವಿಡಂಬನೆಯಪ್ಪ? ಈ ಮಾನವಂತೆ ನಡೆಸ್ತಾ ಇದ್ದೀಯಲ್ಲ, ನಮೋ ನಮಃ ನಿನಗೆ, ನೀನು ಹೇಳ್ದಾಗೆ ಆಗಲಿ ಎಲ್ಲ ಮಾಡ್ತೀನಿ ಅಂತ ನಿಮಿಷ ಮಾತ್ರದಲ್ಲಿ ಅಗ್ನಿದೇವನಿಂದ ಪಾಕಗಳನ್ನು ಮಾಡಿಸ್ತಾನೆ. ಆವಾಗ ಆಕಾಶರಾಜ ವೇದ ವಿದ್ವಾಂಸರಿಗೆ, ದೇವತೆಗಳಿಗೆ, ದೇವತಾ ಸ್ತ್ರೀಯರಿಗೆ, ಅನ್ನಾಕಾಂಕ್ಷಿಗಳಾದ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸ್ತಾನೆ. ಅಲ್ಲಿ ಯಾರೂ ಚೌಲ್ಟ್ರಿ ಒಳಗೆ ಊಟ ಮಾಡಲ್ಲ ಅನ್ನಂಗಿಲ್ಲ. ಯಾಕೆ ಅಂದರೆ ಅಲ್ಲಿ ಮಾಡಿದ ಸಾಕ್ಷಾತ್ ಅಗ್ನಿನೇ ಅಡುಗೆ ಮಾಡಿರೋದು. ಭಗವಂತನ ಮದುವೆ ಯಾವುದೋ ಒಂದಾಗಿದೆ, ಅಲ್ಲಿ ಮಡಿ ಇಲ್ಲ ಗಿಡಿ ಇಲ್ಲ ಅನ್ನಂಗೆ ಇಲ್ಲ. ಯಾಕಂದರೆ ಫುಲ್ ಮಡಿ ಮಾಡಿಕೊಂಡೇ ಮಾಡಿರೋದು ಅಗ್ನಿದೇವ. ಹಾಗಾಗಿ ಎಲ್ಲ ಬ್ರಾಹ್ಮಣರು ಕೂತ್ಕೊಳ್ತಾರೆ ಅವರ ತಾರತಮ್ಯದ ಅನುಸಾರವಾಗಿ. ಆಮೇಲೆ ರಾಜ ತಾನೇ ಸ್ವಯಂ ನಾನಾ ವಿಧ ಭಕ್ಷ್ಯಗಳನ್ನು ಅತಿರಸಗಳನ್ನು ತರಿಸಿ ಶ್ರೀನಿವಾಸನಿಗೆ ಭೋಜನವನ್ನು ಮಾಡಿಸ್ತಾನೆ. ಅಂದರೆ ಭೋಜನ ಮಾಡಿಸ್ತಾನೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ಷಟ್ ಪದಾರ್ಥಗಳ ಒಳಗಿರುವ ಭಗವಂತನ ರೂಪವನ್ನು ಭಗವಂತನ ಜೊತೆಗೆ ಚಿಂತನೆ ಮಾಡಿ ಐಕ್ಯವನ್ನು ಚಿಂತನೆ ಮಾಡ್ದ. ಆ ನೈವೇದ್ಯವನ್ನು ಭಗವಂತನ ಸಾಕ್ಷ್ಯರಸಗಳನ್ನು ಸ್ವೀಕರಿಸಿದ ಅಂತ ಹೋಗಬೇಕು. ಮಾನುಷಾನ್ನವನ್ನು ಸ್ವೀಕರಿಸಿದ ಅಂತ ಅದು ನಟನೆಗಾಗಿ ಮಾಡ್ತಾರೆ. ಆಮೇಲೆ ಭಗವಂತ ಆಕಾಶರಾಜ ಏನು ಮಾಡ್ತಾನೆ, ಭೋಜನ ಆದಮೇಲೆ ಅಳಿಯನಿಗೆ ಉತ್ತಮವಾದ ವಸ್ತ್ರಗಳ ಉಡುಗೊರೆಯನ್ನು ಕೊಡ್ತಾನೆ. ಗತೇ ರಾಜ್ಞಿ ಮಹಾರಾಜ ಶ್ರೀನಿವಾಸ ಸಕಾನ್ವಿತಃ ನಿದ್ರಾಂಚಕಾರ ವಿಧಿವನ್ ನಿರ್ದೋಷೋಪಿ ಸುಖಾಸನಃ. ಶ್ರೀನಿವಾಸನು ಆಕಾಶರಾಜ ಹೋದ್ಮೇಲೆ ಸುಸ್ತಾಗ್ಬಿಟ್ಟಿದೆಯಪ್ಪ, ಭಾಳ ಮೆರವಣಿಗೆ ಮಾಡಿಸ್ಬಿಟ್ಟಿದ್ದಾನೆ ಅಂತ ನಿದ್ರೆ ಮಾಡ್ತಾನೆ. ನಿದ್ರಾಹೀನನಾಗಿದ್ದರೂ ಸುಪ್ಪತ್ತಿಗೆಯಲ್ಲಿ ಮಲಗಿ ನಿದ್ರಿಸಿದಂತೆ ನಟನೆ ಮಾಡ್ತಾನೆ. ರಾತ್ರಿ ಕಳೆದು ಬೆಳಗಾಗತ್ತೆ. ದಶಮಿ ದಿವಸ ಶುಕ್ರವಾರ ಬಂದಿದೆ, ಈ ದಿವಸ ಭಾನುವಾರ ಬಂದಿದೆ, ಶುಕ್ರವಾರ ಬಂದಿದೆ. ಭಗವಂತ ನಿದ್ರೆಯಿಂದ ಎಚ್ಚೆತ್ತವನಂತೆ ನಡೆಸುತ್ತಾ ಮೇಲೆ ಎದ್ದು ಬಿಟ್ಟು ಅಭ್ಯಂಜನ ಸ್ನಾನ ಮಾಡಿ ವಶಿಷ್ಠರನ್ನು ಕುರಿತು ಹೇಳ್ತಾನೆ. ನ ಮಯ ಭೋಜನಂ ಕಾರ್ಯಂ ಲಕ್ಷಾಚ ಪರಮೇಷ್ಠಿನ ಮಾತ್ರಾ ಪುರೋಹಿತೇನಾಪಿ ವಯಂ ಪಂಚಾನ್ನವರ್ಜಿತಾ ರಾಜ್ಞಸ್ತು ಭವನೇ ರಾಜ ರಾಜಪತ್ನಿ ಪತಿವ್ರತ ಕನ್ಯಾ ಪುರೋಹಿತೋ ಭ್ರಾತ ತೇಪಿ ವರ್ಜಿತಾ. ವಶಿಷ್ಠರೇ, ಇಂದು ವಿವಾಹ ದಿನ ಇದೆ. ವರ್ಣ ಕಡೆಯವರು 5 ಜನ ಉಪವಾಸ ಇರಬೇಕು. ನಾನು, ಲಕ್ಷ್ಮೀದೇವಿ, ಬ್ರಹ್ಮದೇವ, ಕಳಸಗಿತ್ತಿ ಪಾರ್ವತಿ ಹಾಗೂ ಪುರೋಹಿತರಾದ ನಾವು ಇವೆಲ್ಲ ಇರಬೇಕು. ವರ್ಣ ಕಡೆಯ 5 ಮಂದಿ ಭೋಜನ ಮಾಡದೆ ನಿಯಮದಿಂದ ಇರಬೇಕು. ಈಗ ಅವ್ರು ಯಾರೂ ಭೋಜನ ಮಾಡದೆ ಇರೋದೇ ಇಲ್ಲ ಬಿಡಿ. ಭೋಜನ ಮಾಡಲ್ಲ, ಭೋಜನದಷ್ಟೇ ತಿಂಡಿ ತಿಂದಿರ್ತಾರೆ. ಇಲ್ಲ ಕಾಫಿನ ಪುರೋಹಿತರು ತಿಂದುಬಿಟ್ಟಿರ್ತಾರೆ, ಹೊರಗೆ ಕೂಡೋರು ತಿಂದುಬಿಟ್ಟಿರ್ತಾರೆ. ಯಾರು ತಿಂದುಬಿಡ್ತಾರೆ, ಯಾಕೆಂದರೆ ನನಗೆ ಶುಗರು, ನನಗದು, ನನಗಿದು ಅಂಥೇಳಿ ತಿಂದುಬಿಡ್ತಾರೆ. ಅದೇ ಡಾಕ್ಟ್ರ್ ಹೇಳಿದ್ರಪ್ಪ ನೀ ರಾತ್ರಿ ತನಕ ಉಪವಾಸ ಎಲ್ಲರೂ ಉಪವಾಸ ಇರ್ತಾರೆ ಕಷ್ಟಪಟ್ಕೊಂಡು. ಯಾಕೆ ಹೇಳ್ತಾರೆ ಉಪವಾಸ ಇರಬೇಕು ಅಂದರೆ ಲಕ್ಷ್ಮೀನಾರಾಯಣರ ಸನ್ನಿಧಾನ ಬರಬೇಕು, ವಧೂವರರಲ್ಲಿ ಬರಬೇಕು, ಆ ಸನ್ನಿಧಾನ ಇರಬೇಕು, ಅದಕ್ಕೆ ಹೇಳ್ತಾರೆ. ಆಮೇಲೆ ಹೇಳ್ತಾನೆ, ಗೋಧೂಳಿ ಲಗ್ನ ಅಪ್ಪ, ನಂದು ಸಾಯಂಕಾಲ ಲಗ್ನ ಇದೆ, ನಾವು 5 ಜನ ನೀವು 5 ಜನ ಉಪವಾಸ ಇದ್ದರೆ ಸಾಕು. ಬಂದವರಿಗೆಲ್ಲ ಉಪವಾಸ ಯಾಕೆ? ಅವ್ರು ಬಂದು ಈಗ ಅದೇನಿಲ್ಲ ರೀ, ಮದುವೆ ಪಾಡಿಗೆ ಅವ್ರು ಅಕ್ಷತೆ ಹಾಕ್ತಾ ಇರ್ತಾರೆ, ಇಲ್ಲಿ ಊಟ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಅಕ್ಷತೆ ಅವ್ರು ಊಟಕ್ಕೆ ಬಂದಿರ್ತಾರೆ, ಅಕ್ಷತೆ ಹಾಕ್ಲಿಕ್ಕಂತ ಅವ್ರು ಬಂದಿರೋದೇ ಇಲ್ಲ ಊಟಕ್ಕೆ. ಇಲ್ಲಿ ಊಟ ಹೋಗು ಮಾಡು, ಯಾರು ಗಂಡಿನ ಕಡೆಯವರು ಯಾರು ಹೆಣ್ಣಿನ ಕಡೆಯವರು ಯಾರೆಂದು ಉಪಚಾರನೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಹೋಗೋದು, ಕುತ್ಕೊಳ್ಳೋದು, ಅವ್ರು ತಿನ್ನೋದು, ಬರೋದು. ಯಾರ ಕಡೆಯವರು ಅಂತಲೇ ಗೊತ್ತಾಗಲ್ಲ ಅಂಥ ವ್ಯವಸ್ಥೆ ಈಗ. ಯಾರ ಪಕ್ಕ ನಡೀತಾ ಇರುತ್ತೆ, ಮದುವೆ ನಡೀತಾ ಇದೆಯಾ, ಫಸ್ಟ್ ಊಟ ಮಾಡ್ಕೊಂಬಂದ್ಬಿಡೋಣ, ಆಮೇಲೆ ಹಾಕೋಣ ಅಕ್ಷತೆನ. ಹೀಗಿರುತ್ತೆ ಈಗೆಲ್ಲ ವ್ಯವಹಾರಗಳು. ಇದೆಲ್ಲ ನಡಿಬಾರ್ದು ಅಂಥೇಳಿ ಭಗವಂತ ತೋರಿಸ್ತಾನೆ. ಮುಂಚೆ ಊಟ ಹಾಕಿಸ್ಬಿಡ್ತಾರೆ. ಆಮೇಲೆ ಕುಬೇರ ಹೇಳ್ತಾನೆ, ಭೋಜನಂ ಋಷಿಮುಖ್ಯಾನಾಂ ಕರ್ತವ್ಯಂ ಪೂರ್ವಮೇವಹಿ ಮುಹೂರ್ತ ಕಾಲೇ ರಾತ್ರೌತು ನಾಡಿಕಾನಾಂ ತ್ರಯೋದಶ ತದಾ ಸಾಧ್ಯಂ ಮಹಾರಾಜ ರಾತ್ರ್ಯಾಂ ಬ್ರಾಹ್ಮಣ ಭೋಜನಂ. ಕುಬೇರ ಹೋಗಿ ರಾಜ್ನಿಗೆ ಶ್ರೀನಿವಾಸನ ಹೇಳಿದ್ದನ್ನು ಹೇಳತ್ಲು ಋಷ್ಯಾದಿಗಳಿಗೆ ಉಪವಾಸ ಇರಲಿಕ್ಕೆ ಇಷ್ಟ ಇಲ್ಲ ಅಂತ ಎಲ್ಲರಿಗೂ ಊಟ ಹಾಕ್ತಾನೆ.
ಆಮೇಲೆ ಏವಂ ಭೂತೆ ಮಹೀಪಾಲ ಕಲ್ಯಾಣ ದಿವಸೇ ಹರೇಹೇ ಶುಕ್ರವಾರೇ ದಶಾಮ್ಯಾಂಚ ಸಾಯಂಕಾಲೇ ವಿಯನ್ೃಪ ಚತುರಂಗಬಲಂ ಸರ್ವಂ ನಿಧಾಯ ಪುರುತಸ್ಸತ್ತಮಂ. ಬ್ರಾಹ್ಮಣರನ್ನು ತೃಪ್ತಿಪಡಿಸಿದ್ದ ಆಕಾಶ ರಾಜ ದಶಮಿ ಶುಕ್ರವಾರ ಸಾಯಂಕಾಲ ಚತುರಂಗ ಬಲ ಸಹಿತವಾಗಿ ವಸುದಾನನನ್ನು ಮುಂದೆ ಮಾಡಿಕೊಂಡು ತೋಂಡಮಾನ ನೃಪಮಿತ್ರ ಎಲ್ಲರನ್ನೂ ಮುಂದೆ ಮಾಡಿಕೊಂಡು ಗಂಭೀರ ಗರ್ಜನೆ ಮಾಡುವ ಕಿವಿಗಳಿಗೆ ಚಾಮರವನ್ನು ಕಟ್ಟಿದ ಐರಾವತವನ್ನು ಮುಂದೆ ಮಾಡಿಕೊಂಡು ಶ್ರೀನಿವಾಸನನ್ನು ಕರೆದುಕೊಂಡು ಬರಲಿಕ್ಕೆ ಇಂದ್ರನೊಂದಿಗೆ ಆತನ ಬೀಡಾರಕ್ಕೆ ಬರ್ತಾನೆ, ವರನನ್ನು ಕರೆದುಕೊಂಡು ಬರಲಿಕ್ಕೆ ಬರ್ತಾನೆ. ತಸ್ಮಿನ್ ಮಹಾಗೃಹೇ ರಾಜನ್ ಆಯುತಸ್ತಂಭ ಶೋಭಿತಾಂ ಸಭಾಂ ಚಕಾರರತ್ನಾಢ್ಯಂ ವಿಶ್ವಕರ್ಮಾ ವಿಭೋ ಪ್ರಿಯಾಂ ತತ್ರ ಸಾನೆ ಮಹಾಭಾಗ ಬ್ರಹ್ಮದ್ಯಾ ಸರ್ವದೇವತಾ ವಿಶ್ವಾಮಿತ್ರೋ ಭರದ್ವಾಜೋ ವಶಿಷ್ಠೋ ಗೌತಮಸ್ತಥಾ ಭುಗುರತ್ರಿಪುಲಸ್ತಸ್ಯ ವಾಲ್ಮೀಕಿ ಮಿಥಿಲೇಶ್ವರ. ಶ್ರೀನಿವಾಸನ ಮಂದಿರದ ಸೊಬಗು ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಶ್ರೀನಿವಾಸನ ಮಂದಿರದ ಸೊಬಗು, ಅವನ ಮಂದಿರ ವಿಶ್ವಕರ್ಮನಿಂದ ರಚಿತ ಆಗಿರುತ್ತೆ. 10,000 ಕಂಬಗಳಿಂದ ಶೋಭಾಯಮಾನವಾಗಿರುತ್ತೆ. ಆ ಮಹಾಸಭೆಯಲ್ಲಿ ಸಿಂಹಾಸನಗಳಿರ್ತವೆ. ಎಲ್ಲ ದೇವತೆಗಳು, ಬ್ರಹ್ಮಾಂಡ ದೇವತೆಗಳು ಸಿಂಹಾಸನದಲ್ಲಿ ಇರ್ತಾರೆ. ಭಗವದ್ಭಕ್ತರೆಲ್ಲರೂ ವೈರಾಗ್ಯದಿಂದ ಆಸೀನರಾಗಿರ್ತಾರೆ. ಅವರ ಮಧ್ಯದಲ್ಲಿ ಶ್ರೀನಿವಾಸ ರತ್ನಗಂಬಳಿಯ ಮೇಲೆ ಮಂಡಿಸಿರ್ತಾನೆ. ಆತನ ಸಮೀಪವೇ ಚತುರ್ಮುಖನು ಅಂಜಲಿಬದ್ಧನಾಗಿ ಕೈಯನ್ನು ಜೋಡಿಸಿಬಿಟ್ಟು ಆಜ್ಞೆಗಾಗಿ ಕಾಯ್ತಾ ಇರ್ತಾನೆ ಚತುರ್ಮುಖ. ಆವಾಗ ಶ್ರೀನಿವಾಸ ಆಕಾಶರಾಜ ತನ್ನ ಹತ್ರ ಬರುವುದನ್ನು ನೋಡ್ತಾನೆ. ಶ್ರೀನಿವಾಸ ಹೇಳ್ತಾನೆ, ಭವಾನ್ ಶ್ರೇಷ್ಠತಮೋತ್ಯಂತಂ ವೃದ್ಧೋಸಿ ನೃಪಸತ್ತಮ ಕಿಮರ್ಥಮಾಗತೋಸಿ ತ್ವಂ ಮದ್ಗೃಹಂ ರಾಜಸತ್ತಮ ವಿಶ್ವಕ್ಸೇನಂ ತು ರಾಜೇಂದ್ರ ಸಮಾಹ್ವಾನೇ ನಿಯೋಜಯ ವದತ್ತೇವಂ ಶ್ರೀನಿವಾಸೇ ಪುರೋಹಿತಮಭಾಷಿತಃ. ಹೇಳ್ತಾನೆ ಶ್ರೀನಿವಾಸ, ನೋಡಿ ಅವನು ಎಷ್ಟು ವಿನಯ ತೋರಿಸ್ತಾನೆ, ಹೇಗೆ ತೋರಿಸ್ಬೇಕು ಅನ್ನೋದನ್ನು. ರಾಜೇಂದ್ರ, ನೀನು ಭಾಳ ವಯಸ್ಸಾಗಿ ಹೋಗಿದ್ದೆ, ವೃದ್ಧನಾಗಿ ಬಿಟ್ಟಿದ್ದೀಯ. ನನ್ನನ್ನು ಕರೆದೊಯ್ಲಿಕ್ಕೆ ನೀನೇ ಬರಬೇಕಾಗಿತ್ತ. ನೀನು ಯಾಕೆ ಕಷ್ಟ ತೊಗೊಂಡೆ ಬರಲಿಕ್ಕೆ? ನಿನ್ನ ವಿಶ್ವಕ್ಸೇನನ್ನು ಕರೆಸಿಬಿಟ್ಟಿದ್ರೆ ಆಗೋಗಿರೋದು. ವಿಶ್ವಕ್ಸೇನನ್ನ ಅಥವಾ ತೋಂಡಮಾನ ಕರೆದಿದ್ರೆ ಆಗಿರೋದು. ಪುರೋಹಿತರಿಗೆ ತಡೆ ಮಾಡ್ತಾ ಇದ್ದೀಯಾ ನೀನು? ಶ್ರೀಪತಿಗೆ ಪೂಜೆ ಮಾಡಬೇಕಲ್ಲವೇ ಅಂದಾಗ ಬೃಹಸ್ಪತಾಚಾರ್ಯರು ಆಕಾಶರಾಜನ ಮಾತನ್ನು ಆಲಿಸಿಬಿಟ್ಟು ಧರಣಿ ದೇವಿಯೇ ಅರುಂಧತಿ ದೇವಿಯನ್ನು ಮುಂದೆ ಕಾಡಿಕೊಂಡು ಶ್ರೀನಿವಾಸನಿಗೆ ಪೂಜೆಯನ್ನು ಮಾಡುವವಳಾಗು ಅಂತಾರೆ. ಅವಾಗ ವಶಿಷ್ಠ ಹೇಳ್ತಾರೆ, ಅರುಂಧತಿಂ ಪುರಸ್ಕೃತ್ಯ ಕುರು ಪೂಜಾಂ ರಮಾಪದೇ ಸಾ ಸಂಭ್ರಮಾತ್ ಸಮುತ್ತಾಯ ಬಾಷ್ಪ ಸಂದಿಗ್ಧ ಲೋಚನಾ. ಶ್ರೀನಿವಾಸ ಮುಖಾರಂಧವನ್ನು ನೋಡ್ತಾರೆ. ಇಂತಹ ಮಹಾನುಭವನಿಗೆ ಪೂಜೆ ಮಾಡುವ ಯೋಗ್ಯ ಹೊಂದಿದ ಧರಣಿದೇವಿ ಹೇಳ್ತಾಳೆ, ತಾನು ಬಹಳ ಕೃತಾರ್ಥಳಾದಳು. ಎಲ್ಲರೂ ಶ್ರೀನಿವಾಸನ ಲೀಲಾ ಮನೋಹರ ವಿಗ್ರಹವನ್ನು ಮುಟ್ಟಿ ಪೂಜೆ ಮಾಡಬೇಕು ಅಂದರೆ ಸಾಮಾನ್ಯ ಅಲ್ಲ. ಅವಳು ಬಹಳ ಆನಂದ ಭಾಷೆಯನ್ನು ಸಂತರಿಸ್ತಾಳೆ. ಸ್ತ್ರೀ ಸಹಜ ಲಜ್ಜೆಯಿಂದ ಅವಳು ಶ್ರೀನಿವಾಸನ ಪೂಜಿಸ್ತಾಳೆ. ಸ್ತ್ರೀಯಲ್ಲೆಲ್ಲರೂ ಏನು ಹೇಳ್ತಾರೆ, ಎಂಥ ಸೌಭಾಗ್ಯತೆ ಧರಣಿದೇವಿಗೆ, ಶ್ರೀನಿವಾಸನನ್ನು ಮುಟ್ಟಿ ಪೂಜೆ ಮಾಡ್ತಾ ಇದ್ದಾಳೆ ಇವಳು ಅಂತ ದೇವತೆಗಳೆಲ್ಲರೂ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ, ಕಿಂ ತ್ವಯಾ ಚರಿತಂ ಪುಣ್ಯಂ ಪೂರ್ವಜನ್ಮನಿ ಹೇಧರೆ ವಾಸುದೇವಾರ್ಚನ ವಿಧೌ ನಿರ್ಮಿತಾ ಪರಮೇಷ್ಠಿನ ಯಾತಮಿತ್ತಂ ಪೂಜೆಯಾಸಿ ಸಾಕ್ಷಾನ್ ನಾರಾಯಣಂ ಸ್ವಯಂ ನಿತ್ಯೇವಂ ಸಂಸ್ಥಿತಾ ದೇವಿ ಧರಣಿ ರಾಜವಲ್ಲಭ. ಧರಣಿದೇವಿ ಏನಂಥ ಪುಣ್ಯವಂತಳಮ್ಮ ನೀನು. ಶ್ರೀನಿವಾಸನ ಪೂಜೆಯನ್ನು ಮಾಡಲೆಂದೇ ಬ್ರಹ್ಮದೇವರು ನೀನನ್ನು ಸೃಷ್ಟಿಸಿರಬೇಕು. ನೀನು ಪೂರ್ವಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆಂಬ ಸಾಕ್ಷಾತ್ ನಾರಾಯಣನನ್ನೇ ಈ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದೀಯಲ್ಲ, ನೀನೇ ಧನ್ಯಳು ಅಂತ ಹೇಳ್ತಾರೆ. ಆಮೇಲೆ ಪುರೋಹಿತರು ವರದ ಜೊತೆಗೆ ಹೊರಡು ಅಂತಾರೆ. ಆಕಾಶ ಭೂಪತಿ ಪುರುಷೋತ್ತಮನು ನಿರಾಮಯನು ಜಾಮಾತೃವಾದ ಶ್ರೀನಿವಾಸನನ್ನು ಆನೆಯ ಮೇಲೆ ಕೂರಿಸಿಬಿಟ್ಟು ತಾನೂ ಹೊರಡ್ತಾನೆ. ಮಹಾದ್ವಾರದ ಬಳಿಗೆ ಬಂದಾಗ ಅದನ್ನು ನಿಲ್ಲಿಸಿ ಅರಮನೆಯ ಒಳಗೆ ಪ್ರವೇಶಿಸಿದ್ದು ಅಳಿಯನ ಜೊತೆಗೆ ನಿಲ್ತಾನೆ. ತತ್ರಾಂತರೇ ಶ್ರೀನಿವಾಸಂ ನೀರಾಜಯಿತು ಆಗತಾಃ ತೋಂಡಮಾನ್ ನೃಪತೇರ್ಭಾರ್ಯ ಕುಂಕುಮೋದಕ ಭಾಜನಂ ಸಮಾದಾಯಾಶು ಕಲ್ಯಾಣಿ ವಾಸುದೇವಮು ಪೂಜೆಯೇತ್. ಈ ಮಧ್ಯದಲ್ಲಿ ಅರಿಶಿನ, ಕುಂಕುಮ, ಕಸ್ತೂರಿ, ಸಿಂಧೂರ, ಪುಷ್ಪವೇ ಮೊದಲಾದ ಮಂಗಳ ದ್ರವ್ಯಗಳನ್ನು ಹಿಡಿದು ಮಂದಹಾಸ ಬೀರುತ್ತಾ ಎಲ್ಲರೂ ನೀರಾಜನ ಮಾಡಿ ಅದನ್ನು ಚೆಲ್ಲಿ ಅವನಿಗೆ ಅರ್ಪಿಸ್ತಾರೆ. ಆಮೇಲೆ ಪೂಜಾ ನಂತರ ಶ್ರೀನಿವಾಸ ಪ್ರವೇಶಿಸಲು ಉದ್ಯುಕ್ತನಾಗ್ತಾನೆ. ಆಮೇಲೆ ದೃಷ್ಟಿದೋಷ ಪರಿಹಾರಕ್ಕೆಂದು ಅನೇಕ ಪಶುಗಳನ್ನು ಬಲಿ ಕೊಡ್ತಾರೆ. ಆವಾಗ ಇತ್ತು ಬಲಿ ಕೊಡೋದು. ಈಗ ತೆಂಗಿನಕಾಯಿ ಹೊಡಿತಾರೆ ನೋಡಿ, ದೃಷ್ಟದೋಷಕ್ಕೋಸ್ಕರ ಅಂತ ಹೇಳ್ತಾರೆ. ಈಗ ಹೆಂಗೆ ಪಶುಗಳನ್ನು ಬಲಿ ಕೊಡ್ತೀನಿ ಅನ್ಬಾರ್ದು. ಕಲಿಯುಗದಲ್ಲಿ ಯಾಕೆಂದರೆ ಆವಾಗ ಪಶುಗಳಿಗೆ ಬಲಿ ಕೊಡ್ತಿದ್ರು. ಯಾಕೆ ಅಂದರೆ ಒಂದು ಪಶುಗೆ ಬಲಿ ಕೊಡಬೇಕು ಅಂದರೆ ಅವ್ರ ಪಶುಗಳ ಜೊತೆಗೆ ಮಾತಾಡ್ತಾ ಇದ್ರು. ಋಷಿಗಳು ಮಾತಾಡ್ಬಿಟ್ಟು ಹೇಳ್ತಾ ಇದ್ರು, ಪಶು ನಿನ್ನ ಈ ನೀಚ ಜನ್ಮವನ್ನು ನಾನು ಉದ್ಧಾರ ಮಾಡ್ತಾ ಇದ್ದೇನೆ, ಮುಂದೆ ನಿನಗೆ ಸ್ವರ್ಗದಲ್ಲಿ ಜಾಗ ಸಿಗತ್ತೆ. ಈಗ ಅದಕ್ಕೋಸ್ಕರ ನೀನು ಒಪ್ಪಿಗೆ ಕೊಟ್ಟರೆ ನಾನು ನಿನ್ನ ಬಲಿ ಕೊಡ್ತೇನೆ ಅಂತ ಕೇಳ್ತಾರೆ. ಈಗ ನಾವೇ ಸ್ವರ್ಗಕ್ಕೆ ಹೋಗಲ್ಲ, ಪಶುನ್ನೇನು ಸ್ವರ್ಗಕ್ಕೆ ಕಳಿಸೋದು? ನಾವೇ ಹೋಗೋದಿಲ್ಲ, ಇನ್ನು ಪಶುಗಳಿಗೆ ಸ್ವರ್ಗಕ್ಕೆ ಕಳಿಸ್ತೀವ, ಮತ್ತು ನಾವು ಪಶು ಬಲಿ ಕೊಡ್ತೀವಿ ಅಂದರೆ ಆಗತ್ತಾ? ಇಲ್ಲ. ಹಾಗೋಸ್ಕರ ಪಶು ಬಲಿ ಕಲಿಯುಗದಲ್ಲಿ ನಿಷಿದ್ಧ. ಅಲ್ಲಿ
ಕೊಡ್ತಾ ಇದ್ರು, ದೃಷ್ಟಿಗೋಸ್ಕರ ಕೊಡ್ತಾ ಇದ್ರು. ಚತುಸ್ತಂಭಂ ರತ್ನವೇದಿ ಮಧಿಷ್ಠಾಪ್ಯ ಖಜಗಧ್ವಜಂ ಪರಿವಾರ್ಯ ಚತಸ್ತುಸ್ತೆ ಮುನಯೋ ಕಲ್ಮಷಾಹ ಬ್ರಹ್ಮಣಾಮಗ್ರತಕೃತ್ವ ಸರ್ವೇ ದೇವ ಯಥಾಸುಖಂ ಸ್ವರ್ಣಾಸನೆ ಸಮಾಸೀನಾಹ ಪಶ್ಯಂತೋ ನಯನೋತ್ತಮಂ. ಈ ರೀತಿ ಅವರು ಪೂಜೆಗಳನ್ನು ಮಾಡಿಕೊಂಡಾಗ ಆ ಮಹೋತ್ಸವವನ್ನು ನೋಡ್ತಾ ಇದ್ದರು. ಹೀಗೆ ಸಭಾ ಪ್ರವೇಶಾನಂತರದಲ್ಲಿ ಧರ್ಮಿಷ್ಠನಾದ ಆಕಾಶರಾಜ ಮಂಗಳ ಸ್ನಾನವನ್ನು ಮಾಡ್ತಾನೆ. ಅವನ ಧರ್ಮಪತ್ನಿ ಧರಣೀದೇವಿಯು ಸಹ ಸುಗಂಧ ತೈಲದಿಂದ ಅಭ್ಯಂಜನ ಮಾಡಿಕೊಂಡು ಅಲಂಕಾರ ಭೂಷಿತಳಾಗಿ ಸನ್ನಿಧಿಗಳಾಗ್ತಾಳೆ. ಅವರೆಲ್ಲ ಅಲಂಕಾರವಾಗಿ ಕೇಶದಲ್ಲಿ ಅಲಂಕಾರ ಮಾಡಿಕೊಂಡಿರ್ತಾರೆ. ನಮ್ಮ ಏನು ಮದುವೆಯಲ್ಲಿ ಹೇಗೆ ತೋರಿಸ್ತಾ ಅಂದರೆ ಹೇಗಿರಬೇಕು, ಅಲಂಕಾರಗಳು ಹೇಗಿರಬೇಕು ಅಂದರೆ ಶಾಸ್ತ್ರೋಕ್ತವಾಗಿ ಅಲಂಕಾರಗಳಿರಬೇಕು ಅಂತ ಹೇಳ್ತಾನೆ. ಶಾಸ್ತ್ರೋಕ್ತವಾಗಿ ಅಲಂಕಾರಗಳಿರಬೇಕು, ಶಾಸ್ತ್ರೋಕ್ತವಾಗಿ ಕೂದಲಿನ ಸಿಂಗಾರ ಆಗಿರಬೇಕು, ಹಾಗೆಲ್ಲ ಶಾಸ್ತ್ರೋಕ್ತವಾಗಿರಬೇಕು ಹೊರತು ಅಶಾಸ್ತ್ರೋಕ್ತವಾಗಿ ಇರಬಾರದು ಅಂತ ಹೇಳ್ತಾರೆ. ಸ್ವಾಮಿ ಪುಷ್ಕರಿಣಿ ತೋಯಂ ಹೇಮಕುಂಭ ಪ್ರಪೂರಿತಂ ಸಮಾನೀಯ ಬ್ರಾಹ್ಮಣಶ್ಚೈವ ಹರಿಪಾದಾವನೇಜನಂ ಸಂಕಲ್ಪಂ ವಿಧಿವಚ್ಚಕ್ರೆ ಕನ್ಯಾದಾನಸ್ಯ ಚಾದರಂ. ಆಮೇಲೆ ಶ್ರೀನಿವಾಸನ ಪಾದಗಳನ್ನು ತೊಳೆಯೋ ಸಲುವಾಗಿ ಏನು ಮಾಡ್ತಾನೆ, ಸ್ವಾಮಿ ಪುಷ್ಕರಣಿಯಿಂದ ನೀರನ್ನು ತಂದಿರ್ತಾನೆ. ಸ್ವಾಮಿ ಪುಷ್ಕರಣಿಯಿಂದ ತರ್ತಾನೆ, ಬ್ರಾಹ್ಮಣರ ಮೂಲಕ ವೇದಘೂಷಗಳಿಂದ ತರಿಸ್ತಾನೆ. ನಾವಿಲ್ಲಿ ಯಾರೋ ಕಾಲು ತೊಳ್ಕೊಳ್ಳೋ ನೀರು ತಂದುಬಿಡ್ತೀವಿ ಅಲ್ಲಿ ಶ್ರೀನಿವಾಸನ ಪೂಜೆಗೆ ಅಂತ ಹೇಳ್ಬಿಟ್ಟು ತಂದುಬಿಡ್ತೀವಿ. ಅಲ್ಲಿ ಎಲ್ಲೋ ನೀರು ತೊಗೊಂಬಾರಪ್ಪ ಅಂದ್ರೆ ಪಾಪ ಸಿಗಲ್ಲ, ಅದು ಬೇರೆ ಪ್ರಶ್ನೆ. ತಂದಿರ್ತೀವಿ ನೋಡಿ, ಅವನು ತರಿಸ್ಬಿಟ್ಟು ವೇದಘೋಷಗಳಿಂದ ತೊಗೊಂಡ್ಬರ್ತಾರೆ. ವೇದಘೋಷಗಳನ್ನು ತೊಗೊಂಡು ಬಂದುಬಿಟ್ಟು ಅಪೋ ಇಷ್ಟ ಅಪೋಯಂವಹ ಅಂತ ಮಂತ್ರಗಳಿಂದ ಅವರನ್ನು ಅಭಿಮಂತ್ರಿಸ್ತಾರೆ. ಕನ್ಯಾದಾನಂಗ ಮಧುಪರ್ಕೇಣ ಅಂತ ಮಧುಪರ್ಕೆಗಳನ್ನು ಕೊಡ್ತಾರೆ. ಆಮೇಲೆ ರಾಜ ಹೇಳ್ತಾನೆ, ಅದ್ಯಮೇ ಸಫಲಂ ಜನ್ಮ ಸೇವಿತಂ ಚ ಸುಜೀವಿತಂ ಅದ್ಯಮೇ ಪಿತರುಸ್ತುಷ್ಟ ವಾಸುದೇವ ಪದೋದಕಂ. ಶ್ರೀನಿವಾಸ, ನಿನ್ನ ಪಾದೋದಕದಿಂದ ಈ ದಿನ ನನ್ನ ಜನ್ಮ ಸಾರ್ಥಕ ಆಯಿತು. ಅವನಿಗೆ ಜನ್ಮ ಸಾರ್ಥಕನೇ ಆಗೋಯಿತು. ಭಗವಂತನ ಪಾದೋದಕ, ಸಾಕ್ಷಾತ್ ಭಗವಂತನ ಪಾದವನ್ನು ತೊಳೆದು ಆ ಮೋದಕವನ್ನು ನಾವು ತಲೆಯ ಮೇಲೆ ಹಾಕಿಕೊಂಡ್ರೆ ಅವನ ಪಿತೃಗಳೆಲ್ಲರೂ ಉದ್ಧತರಾದರು, ಎಲ್ಲರೂ ಉದ್ಧತರಾಗೋದ್ರು. ಹಾಗೆ ಹೇಳ್ತಾನೆ. ಅದಕ್ಕೆ ಹೇಳೋದು ಯೋಗ್ಯವಾದ ವರ ಬೇಕು. ಯಾವ ಅಯೋಗ್ಯವಾದ ವರನಿಗೆ ಪಾದ ತೊಳೆದು ತಲೆ ಮೇಲೆ ಹಾಕ್ಕೊಂಡ್ರೆ ಪಿತೃಗಳು ಉದ್ಧಾರ ಆಗ್ತಾರೆ ಅನ್ನೋದು ಎಲ್ಲಿಂದ ಹೇಳಲಿಕ್ಕೆ ಸಾಧ್ಯ? ಹಾಗೆ ತಿಳ್ಕೊಳ್ಬೇಕು. ಆಮೇಲೆ ಏವ ಮುಕ್ತ ಮಹಾರಾಜ ಕನ್ಯಾಂ ಕಮಲಲೋಚನಾಂ ಅಲಂಚಕ್ರೇ ವಿಚಿತ್ರೈಸ್ತಾಂ ಅಲಂಕಾರೈ ಮಹೀಪತಿಯ. ಶ್ರೀನಿವಾಸನಿಗೆ ಅರ್ಘ್ಯವನ್ನು ಆಚಮನಿಯನ್ನು ಮಾಡಿಸಿ ಮಧುಪರ್ಕವನ್ನು ಕೊಡ್ತಾನೆ. ತತಸ್ತು ಘಟಿಕಾಘೋಷಂ ಕೃತವಾನ್ ದೈವಚಿಂತಕಃ ಸುಮುಹೂರ್ತೋ ಯಮೀತೈವ ಮಂಗಲಾಷ್ಟಕಮಬ್ರವಂ. ಆ ಸಮಯದಲ್ಲಿ ಜ್ಯೋತಿರ್ವೇತ್ತನ ಸುಮುಹೂರ್ತ ಸಂಬಂಧಿಯಾದ ಮತ್ತು ಸುಲಗ್ನ ಸಂಬಂಧಿಯಾದ ಗಳಿಗೆ ಬಂದಿದೆ. ಆವಾಗ ಅಂತರ್ಪಟವನ್ನು ಹಿಡಿತಾರೆ. ಯಾಕೆ ಅಂತರ್ಪಟವನ್ನು ಹಿಡಿತಾರೆ ಅಂದರೆ, ಆವಾಗಿನ ತನಕ ಹೆಣ್ಣು ಗಂಡು ಅವರ ಪರಸ್ಪರ ಮುಖಗಳನ್ನು ನೋಡಿರಲ್ಲ. ಈಗ ಅಂತರ್ಪಟದ ಅವಶ್ಯಕತೆಯೇ ಇಲ್ಲ, ಪಟನೇ ಇರಲ್ಲ. ಇನ್ನೇನು ಅಂತರ್ಪಟ ಹಿಡಿತಾರೆ ಅವರು? ಯಾಕೆಂದರೆ ಇವರೆಲ್ಲ ಶೂಟಿಂಗ್ ನಡೆದು ಹೋಗ್ಬಿಟ್ಟಿರುತ್ತೆ, ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳು ನಡೆದು ಹೋಗ್ಬಿಟ್ಟಿರುತ್ತೆ. ಏನು ಅಂತರ್ಪಟ ಇರುತ್ತೆ, ಆವಾಗ ಅದಕ್ಕೆ ಅಂತರ್ಪಟವನ್ನು ಹಿಡಿತಾರೆ. ಅಂತರ್ಪಟ ಹಿಡಬೇಕಾದರೂ ಯೋಗ್ಯರಾದವರು ಇರಬೇಕು, ಶಾಸ್ತ್ರೀಯ ವಸ್ತ್ರಗಳನ್ನು ಧರಿಸಿರಬೇಕು, ಅಂಥವರು ಇರಬೇಕು, ಹಿರಿಯರಿರಬೇಕು, ಅಂಥವರು ಹಿಡಿಯಬೇಕು. ಮಂಗಳಾಷ್ಟಕವನ್ನು ಹೇಳ್ತಾರೆ. ಅದನ್ನು ವಾದಿರಾಜರು ಚೆನ್ನಾಗಿ ಹೇಳ್ತಾರೆ. ರಾಜರಾಜರ ಶ್ರೀ ಮಂಗಳಾಷ್ಟಕ ಇದೆ. ಶ್ರೀಕ್ಷೋಣೌ ರಮಣೀಯುಗಂ ಪುರಮಣಿಂ ಪುತ್ರೋಪಿ ವಾಣೀಪತಿ ಪೌತ್ರಶ್ಚಂದ್ರ ಶಿರೋಮಣಿ ಪಡಿಪತಿ ಶಯ್ಯಾಸುರಾ ಸೇವಕಾ ತಾಕ್ಷೋಯಸ್ಯ ರಥೋ ಮಹಚ್ಚ ಭವನಂ ಬ್ರಹ್ಮಾಂಡ ಮಾಧ್ಯ ಪುಮಾನ್ ಶ್ರೀಮದ್ವೆಂಕಟ ಭೂಧರೇಂದ್ರ ರಮಣೇನ ಕುರ್ಯಾದ್ಧರಿರ್ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಶ್ರೀ ಲಕ್ಷ್ಮೀ ವೆಂಕಟೇಶ ಧ್ಯಾನ ಸಾವಧಾನ. ಆಮೇಲೆ ಹೇಳ್ತಾರೆ, ಯಸ್ವಾಮಿ ಸರಸಸ್ತಟೇ ವಿಹರತೋ ಶ್ರೀ ಸ್ವಾಮಿ ನಾಮ್ನ ಸದಾ ಸುವರ್ಣಾಲಯ ಮಂದಿರೋ ವಿಧಿಮುಖೈರ್ಬರ್ಹಿರ್ಮುಖೈ ಸೇವಿತಃ ಯತ್ತತ್ರೂನ್ ಹನಯನ್ ನಿಜಾನ್ ಅವತಿ ಚ ಶ್ರೀ ಭೂವರಾತ್ಮಕಃ ಶ್ರೀಮದ್ವೆಂಕಟ ಭೂಧರೇಂದ್ರ ರಮಣ ಕುರ್ಯಾದ್ಧರಿರ್ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಶ್ರೀ ಲಕ್ಷ್ಮೀ ವೆಂಕಟೇಶ ಧ್ಯಾನ ಸಾವಧಾನ. ಈ ರೀತಿಯಾಗಿ ಮಂಗಳಾಷ್ಟಕವನ್ನು ಹೇಳ್ತಾರೆ. ಕನ್ಯಾದಾನ ಸಮಯೇ ದಕ್ಷಿಣಾಂ ರಾಜಸತ್ತಮಃ ಕೋಟಿಸಂಖ್ಯಾನ್ನಿಷ್ಕಪುಂಜಾನ್ ದತ್ತಾವನ್ವೆಂಕಟೇಶಿತು ತಂ ದೃಷ್ಟ್ವಾ ಧನರಾಶಿಂ ತು ಭಗವಾನ ಭೂಯಿ ಪರಂ. ವಧೂವರರ ಮಧ್ಯದಲ್ಲಿ ಉದಗ್ರವಾಗಿ ದರ್ಭೆಯನ್ನು ಹಾಕುತ್ತಾರೆ. ತೈಜಸಪೂರ್ಣ ಕಲಶವನ್ನು ಇಟ್ಟು ಗಂಧಾದಿಗಳಿಂದ ಅಲಂಕರಿಸಿ ಆಪೋ ಇಷ್ಟ ಮುಂತಾದ ಮಂತ್ರಗಳಿಂದ ಪಠಿಸ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಇದನ್ನೆಲ್ಲ ಇಟ್ಟುಬಿಟ್ಟು ಶ್ರೀನಿವಾಸನಿಗೆ ಕನ್ಯಾದಾನವನ್ನು ಆಕಾಶ ಭೂಪತಿ ಮಾಡಿಕೊಡ್ತಾನೆ.
ಆ ಕನ್ಯಾದಾನದ ಪ್ರತಿಷ್ಠೆಗಾಗಿ ಕೋಟಿ ಕೋಟಿ ಸುವರ್ಣ ನಾಣ್ಯದ ರಾಶಿಯನ್ನು ದಾನ ಮಾಡ್ತಾನೆ ಶ್ರೀನಿವಾಸನಿಗೆ ದಾನ ಮಾಡ್ತಾನೆ ಅಂದರೆ ಶ್ರೀನಿವಾಸ ಕೊಟ್ಟಿದ್ದನ್ನೇ ಅವನಿಗೆ ಅರ್ಪಿಸ್ತಾ ಇದ್ದಾನೆ. ನೀನು ಕೊಟ್ಟಿದ್ದು ಸ್ವಾಮಿ, ನೀ ಕೊಟ್ಟಿದ್ದು ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ದಾನ ಮಾಡಿದ್ರೆ ಜನ್ಮಾಂತರಗಳಲ್ಲಿ ಅವನಿಗೆ ಶ್ರೀಮಂತನ ಸಿಗತ್ತೆ. ನೀನು ಕೊಟ್ಟಿದ್ದು ಅಲ್ಲಪ್ಪ ನಾನು ಕೊಡ್ತಾ ಇದ್ದೇನೆ ಅಂತ ಅವನಿಗೆ ಇದ್ರೂ ಕೂಡ ಅವನಿಗೆ ಏನು ಕೊಡಲಿಲ್ಲ ಅಂತಂದರೆ ಅವನಿಗೆ ಜನ್ಮಾಂತರದಲ್ಲಿ ದರಿದ್ರತನ ಬರುವ ಹಾಗೆ ಭಗವಂತ ಮಾಡ್ತಾನೆ. ಅವಾಗ ಭಗವಂತ ಹೇಳ್ತಾನೆ, ಅಲ್ಲಪ್ಪ ನೀನು ಹೆಣ್ಣು ಕೊಟ್ಬಿಟ್ಟಿದ್ದೀಯಾ, ಇಂತಹ ಕನ್ಯಾ ರಾಶಿಯನ್ನು ನನಗೆ ಕೊಟ್ಬಿಟ್ಟಿದ್ದೀಯಾ, ಇದನ್ನೆಲ್ಲ ಯಾಕೆ ಕೊಡ್ತೀಯಪ್ಪ? ಇದೆಲ್ಲ ಬೇಕಿತ್ತ? ಯಾಕೆ ಬೇಕು ಭಗವಂತ ಅಂತಾನೆ, ಇದೆಲ್ಲ ನಂದೇ, ನನಗೇ ಯಾಕೆ ಕೊಡ್ತೀಯಪ್ಪ? ಇವಳು ನನ್ನವಳೇನೆ, ಇಂಥ ಹೆಂಡತಿಯನ್ನು ಕೊಟ್ಟಿದ್ದೀಯ ನೀನು, ನಿನಗೆ ಇನ್ಯಾವ್ದು ಬೇಕು ಅಂತಂದರೆ ಈಗಿನ ಮನಸ್ಸಿಗೆ ಅಂತಂದರೆ ಮಾವ ಕೊಡ್ತಾನೆ ಅಂತ ತಕ್ಷಣ ಅಳಿಯ ಕೊಡ್ತಿದ್ದೀರಾ ಇನ್ನೂ ಕೊಡಿ ಅಂತ ಇಸ್ಕೋಬಾರ್ದು, ಹೇಳಬೇಕು. ನಾಚಿಕೆ ಬಿಟ್ಟೆಲ್ಲ ಇಸ್ಕೋಬಾರ್ದು, ಹೇಳಬೇಕು. ಬೇಡ ನಿಮ್ಮ ಮಗಳನ್ನು ಕೊಟ್ಟಿದ್ದೀಯಪ್ಪ, ಇಷ್ಟು ಸಾಕು, ಬಹಳ ಕಷ್ಟಪಡಬೇಡ ಅಂತ ಹೇಳಬೇಕು. ಈಗ ಅದೆಲ್ಲ ಹೇಳೋ ಪ್ರಶ್ನೆ ಇಲ್ಲ, ಮುಂಚೆನೇ ಬಂದುಬಿಟ್ಟಿರುತ್ತೆ ಎಲ್ಲನೂ. ಈಗ ಹೇಳೋ ಪ್ರಶ್ನೆ ಇಲ್ಲ, ಅವಾಗ ದಾನ ಕೊಡೋದೇನು ಬಂತು? ಕೊಟ್ಟು ಬಿಟ್ಟಿದ್ದೀವಿ ಅಂತ ಸಂಕಲ್ಪ ಮಾಡ್ಕೋಬೇಕು ಅಷ್ಟೇ. ಆವಾಗ ಆಮೇಲೆ ಶ್ರೀನಿವಾಸ ಹೇಳ್ತಾನೆ, ದಾತವ್ಯಂ ಕಿಂ ತ್ವಯಾ ರಾಜನ್ ಪುತ್ರಸ್ಯ ತವ ಭೂಪತೆ ವಿವಾಹ ಕರ್ಮ ನಿಪುಣೋ ಭವಾನ್ ದಾನಪರಾಯಣ. ಕನ್ಯಾದಾನ ಮಾತ್ರದಲ್ಲೇ ತೃಪ್ತನಾಗಿದ್ದೀಯೇನಪ್ಪ, ನನಗೆ ಕೊಡುವುದೇನಿದೆ, ಆದರೂ ಈ ಜನ್ಮದಲ್ಲಿ ಒಂದೇ ಒಂದು ಕನ್ಯಾದಾನ ಬಂದಿದೆ, ಅದನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕೆಂದಿರುವ ನೀನು ವಿವಾಹ ಕರ್ಮದಲ್ಲಿ ನಿಪುಣನಾಗಿದ್ದೀಯಾ, ನಿನ್ನ ದಾನಪರಾಯಣತೆಯನ್ನು ನಾನು ಏನು ಹೇಳಬೇಕು? ಆದರೂ ಸಾಲಂಕೃತ ಕಾನ್ಯದಾನ ಮಾಡಬೇಕೆಂದು ವಿಧಿಯನ್ನು ಅನುಸರಿಸಿ ಕೆಲವು ದಾನಗಳನ್ನು ಹೇಳುವೆ, ಅದನ್ನು ದಾನ ಮಾಡುವನಾಗು. ಅಂದರೆ ಕನ್ಯಾದಾನವನ್ನು ಮಾಡಬೇಕಾದರೆ ನಾವು ಕನ್ಯವನ್ನು ಕೊಡ್ತೀವಿ, ದಾನವನ್ನು ಕೊಡಲ್ಲ, ವರದಕ್ಷಿಣೆಯನ್ನು ಕೊಡಲ್ಲ ಅನ್ನುವ ಹಾಗೆ ಆಗೋಲ್ಲ. ದಕ್ಷಿಣೆ ರಹಿತ ದಾನ ಅಲ್ಲ. ಹಾಗಂದರೆ ಆಚಾರ್ಯ ವರದಕ್ಷಿಣೆ ಕೊಡಬಾರ್ದು ಅಂತಾರೆ, ನೀವು ಕೊಡಬೇಕು ಅಂತಿರಲ್ಲ ಅಂದರೆ, ವರದಕ್ಷಿಣೆ ಅಂದರೆ ವರನ ಜೊತೆಗೆ ವರಕ್ಕೆ ಪುತ್ರಿಯ ಜೊತೆಗೆ 10 ರೂಪಾಯಿ ಇಟ್ಕೊಟ್ರು ಅದು ವರದಕ್ಷಿಣೆನೇ. ಆಗ ನಾಳೆ 10 ರೂಪಾಯಿ ಕೊಟ್ಟರೆ ನಿಮ್ಮ ಮನೆಗಳಿಗೆ ಬಿಟ್ಟಿದ್ದದು. 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ದಕ್ಷಿಣೆ ಇಟ್ಟರು ದಕ್ಷಿಣೆ ರಹಿತವಾದ ದಾನವನ್ನು ಭಗವಂತ ಒಪ್ಪೋದಿಲ್ಲ, ದಕ್ಷಿಣೆ ಕೊಡಲೇಬೇಕು. ಹಾಗಾಗಿ ಕನ್ಯಾದಾನ ನಾವೇನು ಮಾಡ್ತೀವಿ, ಈಗ ವರದಕ್ಷಿಣೆ ಇಲ್ಲ, ವರದಕ್ಷಿಣೆಯನ್ನು ಕೊಡುವುದು ಪಾಪ, ವರದಕ್ಷಿಣೆ ಕೊಡಬಾರ್ದು ಅಂತ ಹೇಳಿಬಿಟ್ಟು ಕನ್ಯಾದಾನ ಅಷ್ಟೇ ಮಾಡಿದರೆ ದಕ್ಷಿಣೆ ಬರಲ್ಲ. ಮಹಾದಾನ ಕನ್ಯಾದಾನ, ಕುಲಗಳು ಉದ್ಧಾರ ಆಗ್ತವೆ. ಅಂತಹ ಉದ್ಧಾರ ಆಗುವ ದಾನವನ್ನು ದಕ್ಷಿಣೆ ಸಹಿತ ಕೊಡಲಿಲ್ಲ ಅಂತಂದರೆ ದಾನ ಮಾಡಿದ ಫಲನೇ ಬರಲ್ಲ. ಹಾಗಂದುಬಿಟ್ಟು ಅವರು ಕೊಡ್ತಾರೆ, ಏನು ಕೊಡ್ತಾರೋ ಇಷ್ಟು ಸಾಲದು, ಇನ್ನೊಂದಿಷ್ಟು ಕೊಡ್ರಿ ಅಂತ ಭಗವಂತ ಕೇಳಿಲ್ಲ, ಅದನ್ನು ತೋರಿಸಿದ್ದಾನೆ. ಅವನು ಕೊಟ್ಟಷ್ಟು ನೀನು ಇಸ್ಕೊಳ್ಬೇಕು ಅಂತ ತೋರಿಸಿದ್ದಾನೆ. ಹಾಗಾಗಿ ನಾವು ದಕ್ಷಿಣೆಯನ್ನು ಕೊಡುವುದೇ ತಪ್ಪು ಅನ್ನುವುದು ಸರ್ವತಾ ಶಾಸ್ತ್ರದ ವಿರುದ್ಧ. ದಕ್ಷಿಣೆ ಇಲ್ಲದೆ ದಾನ ಹುಟ್ಟೋದಿಲ್ಲ. ದಾನ ಕೊಡಬೇಕು, ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಶಕ್ತಿಗೆ ಅನುಸಾರವಾಗಿ ಕೊಡಬೇಕು ಹೊರತು ಸಾಲ ಮಾಡಿ ಮನೆ ಮಾರಿ ಕೊಡುವ ಅವಶ್ಯಕತೆ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಏನು ದಾನ ಕೊಟ್ಟ ಅಂತ ಹೇಳ್ತಾರೆ ನೋಡಿ. ದದಸ್ವ ಭೂಷಣಾನ್ಯಂಗ ಬಹುರತ್ನಾನ್ವಿತಾನಿ ಚ ಇತ್ಯುಕ್ತೋ ವಾಸುದೇವಾಯ ಭೂಷಣಾನಿ ದದೋನ್ ರೂಪ ಕಿರೀಟಂ ಶತಭಾರಂ ತು ಕಟಿಕಾಂಚೀಂ ತಭಾತವತೀಂ. ಕಿರೀಟ ಕೊಡ್ತಾನೆ ಶತಭಾರ, ಒಂದು ಭಾರ ಅಂದರೆ 20 ತೊಲ, ಶತಭಾರ ಅಂದರೆ 100 × 20, ಅಷ್ಟು ತೊಲ. ಒಂದು ತೊಲ ಅಂದರೆ 10 ಗ್ರಾಮ್, 20,000 ಗ್ರಾಮ್ ಕಿರೀಟವನ್ನು ಕೊಡ್ತಾನೆ. ಕಿರೀಟವನ್ನು ಕೊಡ್ತಾನೆ, ಬಂಗಾರದ ವರ್ಣಬನ ಕಿರೀಟವನ್ನು ಕೊಡ್ತಾನೆ. ಕೇಯೂರ ನೂಪಾರೇ ದಿವ್ಯೇ ತದರ್ಧಂ ನೈವ ಪಾದುಕಾಂ ಬಾಲಕಾನಿ ದದೌ ಸಪ್ತಾನ್ ಅರ್ಘ್ಯನಾಥ ನೃಪಾತ್ಮಃ ಮೌಲಿಕಾ ಮೌಕ್ತಿಕಾನಾಂ ಚ ಭುಜಭೂಷಣ ಯುಗ್ಮಕಂ ಕರ್ಣಭೂಷೌ ಮುಕ್ತಿಕಾಡ್ಯ ವಸಂಪರ್ಯಂತ ಲಂಬಿನೌ. ಸುವರ್ಣ ಕಿರೀಟ ಕೊಡ್ತಾನೆ, ಮಕರ ಕುಂಡಲಗಳನ್ನು ಕೊಡ್ತಾನೆ, ಆಮೇಲೆ ಕರ್ಣಕುಂಡಲದ ಅರ್ಧದಷ್ಟು ತೂಕವುಳ್ಳ ಕಾಲಂದಿಗೆಯನ್ನು ಕೊಡ್ತಾನೆ, ಕಾಲಂದಿಗೆಯ ಅರ್ಧ ಮೌಲ್ಯದಷ್ಟು ಬೆಲೆ ಬಾಳುವ ಕಂಠೀ ಸರವನ್ನು ಕೊಡ್ತಾನೆ, 7 ಪದಕಗಳನ್ನು 7 ಪತಾಕಾರದ ಸಹಜ ರತ್ನಗಳಿಂದ ಮಾಡಿದ ನಾಗಭೂಷಣ ದ್ವಂದ್ವಗಳನ್ನು ಕೊಡ್ತಾನೆ, ವೃತ್ತಾಕಾರವಾದ ಕರ್ಣಭೂಷಣಗಳನ್ನು ಮತ್ತೆ ಕೊಡ್ತಾನೆ, ಬೇವಿನಕಾಯಿ ಪ್ರಮಾಣದ ಮುತ್ತುಗಳಿಂದ ಕೆತ್ತಲ್ಪಟ್ಟ, ಬೇವಿನಕಾಯಿ ಪ್ರಮಾಣದ ಮುತ್ತುಗಳಿಂದ ಕೆತ್ತಲ್ಪಟ್ಟ ಸುವರ್ಣದ ಬಳೆಗಳನ್ನು ಕೊಡ್ತಾನೆ, ಮುತ್ತಿನ ಸರಗಳನ್ನು ಕೊಡ್ತಾನೆ, ಕೆಂಪು ಮಣಿ, ಮಾಣಿಕ್ಯ, ವಜ್ರ, ವೈಡೂರ್ಯ ಮಾಡಿದ 2 ಭಾರ ಕಡಗಗಳನ್ನು ಕೊಡ್ತಾನೆ ಭಗವಂತನಿಗೆ. 640 ತೊಲದ ಒಂದು ಕಡಗ ಅವನ ಕೈನಲ್ಲಿ ಹಾಕ್ಕೊಂಡಿದ್ರೆ ಹೆಂಗಿರ್ಬೇಕು ಕಡಗನ? 640 ತೊಲ 2 ಕಡಗ ಕೊಡ್ತಾನೆ ಭಗವಂತನಿಗೆ. ಆಮೇಲೆ ನಾಗಾಭರಣಗಳನ್ನು ಕೊಡ್ತಾನೆ, ಆಮೇಲೆ 10 ಬೆರಳುಗಳಿಗೆ 10 ಉಂಗುರಗಳನ್ನು ಕೊಡ್ತಾನೆ. ಇದೇ ಶ್ರೀನಿವಾಸನ್ ಬಿಟ್ಟರೆ ಯಾರೂ 10 ಬೆರಳಿಗೆ 10 ಉಂಗುರ ಹಾಕ್ಕೊಂಡಿದ್ದಿಲ್ಲ, ಹಾಕ್ಕೊಳ್ಳೇಬಾರ್ದು. ಜಾಸ್ತಿ ಅಂದರೆ 3 ಬೆರಳಿಗೆ ಹಾಕ್ಕೊಳ್ಬೋದು,
ಅವರವರ ರಾಶಿಗೆ ಅನುಗುಣವಾಗಿ 1 ಬೆರಳಿಗೆ ಹಾಕೋಬೋದು. 10 ಬೆರಳಿಗೆ 10 ಉಂಗುರಗಳನ್ನು ಭಗವಂತ ತೋರಿಸ್ತಾನೆ. ನಾನು ವಿಲಕ್ಷಣ, ನಿಮ್ಮ ಹಾಗೆ ನಾನಲ್ಲ. ನನಗೆ ಆಭರಣಗಳು ನನಗೆ ಭೂಷಣ ಅಲ್ಲ, ಆಭರಣಗಳಿಗೆ ನಾನು ಭೂಷಣ. ಆಭರಣಗಳು ನನ್ನ ಮೇಲಿದ್ದುವು ಅಂದರೆ ಆಭರಣಕ್ಕೆ ಹೊಳಪು ಬರುತ್ತೆ ಹೊರತು ಆಭರಣಗಳಿಂದ ನನಗೆ ಹೊಳಪಿಲ್ಲ ಅಂತ ಭಗವಂತ ತೋರಿಸ್ತಾನೆ. ಆಮೇಲೆ ಕಟಿ ಸೂತ್ರವನ್ನು ಕೊಡ್ತಾನೆ. ಆಮೇಲೆ 60 ತೊಲಾ ತೂಕವುಳ್ಳ ಭೋಜನ ಪಾತ್ರೆಯನ್ನು ಕೊಡ್ತಾನೆ, ಸುವರ್ಣ ಪಾತ್ರೆಯನ್ನು. ಅದನ್ನು ಎತ್ತಲಿಕ್ಕೆ ಬೇಕು ಜನ. 60 ತೊಲಾ ಪಾತ್ರ, 64 ರತ್ನಗಂಬಳಿಗಳನ್ನು ಕೊಡ್ತಾನೆ, ನೀರನ್ನು ಕುಡಿಯುವ ಲೋಟಗಳನ್ನು ಕೊಡ್ತಾನೆ. ಹಾಗೆ ಕೊಟ್ಟು ಬಿಡ್ತಾನೆ. ಇದೆಲ್ಲ ನೋಡಿದಾಗ ಅಲಂಕಾರಗಳನ್ನು ಭಗವಂತ ಮಾಡಿಕೊಳ್ತಾನೆ. ಈ ಅಲಂಕಾರಗಳಲ್ಲಿ ಏನು ಚಿಂತನೆ ಮಾಡಬೇಕು? ನಾವು ಲಕ್ಷ್ಮೀ ದೇವಿಯನ್ನು ಚಿಂತನೆ ಮಾಡಬೇಕು. ಲಕ್ಷ್ಮೀ ದೇವಿಯು ಅವನ ಮೇಲಿರುವ ಪ್ರತಿಯೊಂದು ಆಭರಣಗಳ, ಪ್ರತಿಯೊಂದು ವಸ್ತ್ರಗಳ, ಪ್ರತಿಯೊಂದು ಅಲಂಕಾರಗಳ, ಪ್ರತಿಯೊಂದು ಹೂವುಗಳ ತದ್ರೂಪ ಲಕ್ಷ್ಮೀದೇವಿ. ಲಕ್ಷ್ಮೀ ಪ್ರಾಕೃತ ಆಭರಣಗಳು ಭಗವಂತನಿಗೆ ಇಲ್ಲ. ಭಗವಂತನಿಗೆ ಇರುವುದು ಲಕ್ಷ್ಮೀದೇವಿಯೇ ಆಭರಣಗಳಾಗಿ ಭಗವಂತನ ಮೇಲೆ ನಿಂತಿರ್ತಾಳು ಹೊರತು ಬೇರೆ ಯಾರಿಗೂ ಲಕ್ಷ್ಮೀದೇವಿ ಬಿಡೋದಿಲ್ಲ. ಅಂದುಬಿಟ್ಟು ನಾವು ಇದರಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂದರೆ, ಭಗವಂತನಿಗೆ ಆಭರಣಗಳನ್ನು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗ್ತೀವಿ, ಉಡುಪಿಗೆ ಹೋಗ್ತೀವಿ ಅಥವಾ ಪಂಡ್ರಾಪುರಕ್ಕೆ ಹೋಗ್ತೀವಿ. ಪಂಡ್ರಾಪುರದಲ್ಲಿ ಆಭರಣಗಳು ಜಾಸ್ತಿ ಇಲ್ಲ ಬಿಡಿ. ಉಡುಪಿಗೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ. ನಾವು ಅಷ್ಟೆಲ್ಲ ಕಷ್ಟಪಟ್ಟು ನೋಡ್ತೀವಿ, ಭಗವಂತನನ್ನು ನೋಡ್ತೀವಿ. ಭಗವಂತನ ಪಾದನೇ ನೋಡಲ್ಲ, ಭಗವಂತನ ಆಭರಣಗಳೇನು ಅಂತ ನೋಡ್ತೀವಿ. ಭಗವಂತನ ಆಭರಣಗಳನ್ನು ನೋಟ್ಟು ಅಯ್ಯೋ ಉಡುಪಿ ಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಈ ಅಲಂಕಾರದಿಂದ ಭಗವಂತ ಎಷ್ಟು ಚೆನ್ನಾಗಿ ಕಾಣ್ತಾನೆ ಅಂತೀವಿ. ಅಲಂಕಾರದಿಂದ ಭಗವಂತ ಚೆನ್ನಾಗಿ ಕಾಣಲ್ಲ, ಆಭರಣಗಳಿಂದ. ಆ ಆಭರಣಗಳಿಂದೇ ಭಗವಂತನ ಅಲಂಕಾರ ಅಂತ ಈ ಅನುಸಂಧಾನ ಬರಬೇಕು ನಮಗೆ. ನಾವು ಮಾಡಿದ ಅನುಸಂಧಾನ, ಅಯ್ಯೋ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಕೃಷ್ಣ ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂದರೆ ಹೋಯಿತು ಅಂತ ಮಾಡಿ ಸಾಧನೆ. ಭಗವಂತನಿಗೆ ಅಲಂಕಾರದಿಂದ ಚಂದ ಅಲ್ಲ, ಅವನು ಸ್ವಯಂ ಚಂದ. ಅವನು ಭಗವಂತ ಅಲಂಕಾರಗಳು, ಆ ಅಲಂಕಾರ ಅವು ಎಲ್ಲ ಅಲಂಕಾರಗಳು, ಆ ಪ್ರಾಕೃತ ಅಲಂಕಾರಗಳನ್ನು ಬಿಟ್ಟು ದುರ್ಗಾದೇವಿ ಅಲಂಕಾರ ಮಾಡಿದ್ರು ಉಡುಪಿ ಕೃಷ್ಣನಿಗೆ. ಸಾಕ್ಷಾತ್ ದುರ್ಗಾದೇವಿಯೇ ಅದು ಅಂತ ತಿಳ್ಕೊಂಡ್ಬಿಟ್ರೆ ಅಲ್ಲಿಯೂ ಬಂತು ಭೇದ ಬರಬೇಕಲ್ಲಿ. ದುರ್ಗಾದೇವಿಯ ಅಲಂಕಾರ ಅಂದರೆ ದುರ್ಗಾದೇವಿಯಲ್ಲಿ ದುರ್ಗಾದೇವಿಯ ರೂಪನಾಗಿ ಭಗವಂತ ಇದ್ದಾನೆ. ದುರ್ಗಾದೇವಿಯೇ ಭಗವಂತ ಅಲ್ಲ. ಯಾವ ಅವತಾರ ಮಾಡ್ತಾರೋ ಆ ಅವತಾರದ ಭಗವಂತ ಯಾವ ಅಲಂಕಾರ ಮಾಡ್ತಿರೋ ಆ ಅಲಂಕಾರದಲ್ಲಿ ದುರ್ಗೆಯಲ್ಲಿ ದುರ್ಗಿಯಾಗಿ, ಶಿವನಲ್ಲಿ ಶಿವನಾಗಿ, ರುದ್ರನಲ್ಲಿ ರುದ್ರನಾಗಿ, ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಅವನು ಆ ರೂಪದಿಂದ ಇರ್ತಾನೆ ಅಂತ ಚಿಂತನೆ ಮಾಡಿ ಅದನ್ನು ನಾವು ಚಿಂತಿಸಬೇಕು. ಯಾವುದಾದ್ರೂ ದರ್ಶನಕ್ಕೆ ಹೋದರೆ ನಾವು ಭಗವಂತನ ಆಭರಣಗಳನ್ನು ನೋಡುವುದರಲ್ಲೇ ತಲ್ಲೀನರಾಗ್ಬಿಡ್ತೀವಿ. ಆಭರಣ ಎಷ್ಟು ಚೆನ್ನಾಗಿದೆ, ಅದೆಷ್ಟು ಚೆನ್ನಾಗಿದೆ, ಇದೆಷ್ಟು ಚೆನ್ನಾಗಿದೆ ಅಂತ ಭಗವಂತನ ದರ್ಶನ ನಮಗೆ ಎಲ್ಲಿಂದ ಆಗಬೇಕು. ಅಷ್ಟರೊಳಗೆ ನೀವು ನಡೀರಿ ಅಂತ ತಳ್ಳಿ ಹಾಕ್ಬಿಟ್ಟಿರ್ತಾನೆ, ತಿರುಪತಿ ಒಳಗೆ ತಳ್ಳಿ ಹಾಕ್ಬಿಟ್ಟಿರ್ತಾನೆ. ಹೀಗಿರುತ್ತೆ ನಮ್ಮದು, ಹಾಗೆ ಮಾಡಬಾರ್ದು ಅನ್ನೋದು ತೋರಿಸ್ತಾನೆ ಭಗವಂತ. ಆಮೇಲೆ ಬೃಹಸ್ಪತಿ ಹೇಳ್ತಾರೆ, ಅತ್ರಿಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾನ್ ಸುಧರ್ಮಣಸ್ತು ಪೌತ್ರಿಂ ಚ ಪುತ್ರಿಂ ಆಕಾಶ ಭೂಪತೆ ತಾಮಂಗೀಕುರು ಗೋವಿಂದ ಕನ್ಯಾಂ ಕಮಲಲೋಚನಾಂ ಏವ ಮುಕ್ತೆ ಮಹಾರಾಜ ಮಧ್ಯೆ ರತ್ನಾಂಬರಂ ದದತ್. ವಶಿಷ್ಠರು ಹೇಳ್ತಾರೆ, ಪ್ರಪೌತ್ರಸ್ಯ ಯಯಾತೇಸ್ತು ಪೌತ್ರ ಸಾಮ್ಯತ ತೇಜಸ ಶೂರಸೇನಸ್ಯ ರಾಜೇಂದ್ರ ವಸುದೇವಸ್ಯ ಭೂಪತೆ ಪುತ್ರಸ್ಯ ವೆಂಕಟೇಶಸ್ಯ ಗೋತ್ರೇ ವಾಸಿಷ್ಠ ಸಂಜ್ಞಕೆ ಜಾತಸ್ಯಾತ್ ತ್ರಿಕುಲೋಕ ಉತ್ಪನ್ನಾಂ ಕನ್ಯಾಂ ಕನಕಭೂಷಿತಾಂ ಗೃಹೀಷ್ಯಾಮೋ ವಯಂ ರಾಜನ್ಸ್ತವ ಪುತ್ರೀಂ ನೃಪೋತ್ತಮ ಕನ್ಯಾವರ ಪ್ರವರಯೋರಿಚ್ಯುಚ್ಚಾರಿತ ಯುವೃತಃ ಧರಣ್ಯಾಸಃ ರಾಜೇಂದ್ರ ಕನ್ಯಾದಾನಪರಾಯಣ ಪ್ರಹೃಷ್ಟಹೃದಯ ಪ್ರಾಹ ಶ್ರೀನಿವಾಸಂ ಪರಾತ್ಪರಂ. ಆಕಾಶರಾಜ ಹೇಳ್ತಾನೆ, ಶ್ರೀನಿವಾಸ ಅತ್ರಿ ಗೋತ್ರದಲ್ಲಿ ಜನಿಸಿದ್ದವರ ಸವೀರ ರಾಜನ ಮರಿಮಗಳು, ಸುಧರ್ಮನ ಮೊಮ್ಮಗಳು, ಆಕಾಶರಾಜನೆನಿಸಿದ ನನ್ನ ಪುತ್ರಿ ಆಗಿರುವ ಈ ಪದ್ಮಾವತಿ ಎಂಬ ಸಾಲಾಂಕೃತ ಕನ್ಯೆಯನ್ನು ನಿನಗೆ ಕನ್ಯಾದಾನವಾಗಿ ನೀಡುತ್ತಾ ಇರ್ತೇನೆ, ಸ್ವೀಕರಿಸಿ ನನ್ನನ್ನು ಉದ್ಧಾರ ಮಾಡು. ಹೇಳಬೇಕು ಅಂದರೆ ನನ್ನ ಮಗ ಅಂತ ಹೇಳಬಾರ್ದು, ನನ್ನ ಅಪ್ಪನ ಮೊಮ್ಮಗ, ನನ್ನ ಅಪ್ಪನ ಮರಿಮೊಮ್ಮಗ ಅನ್ನೋದು ಅವ್ರದ್ದೆಲ್ಲ ಹೇಳಬೇಕು ಅಂತ ಇಲ್ಲಿ ತೋರಿಸ್ತಿದ್ದಾನೆ. ನನ್ನ ಮಗ, ನನ್ನ ಮನೆ ಈ ಇನ್ವಿಟೇಷನ್ ಹೆಂಗೆ ಬರುತ್ತೆ ಅಂದರೆ, ನನ್ನ ಮದುವೆಗೆ ನೀವೆಲ್ಲ ಬನ್ನಿ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ನನ್ನ ಮದುವೆ. ಇನ್ನಿಂದ ಎಲ್ಲಿಂದ ನಡಿಬೇಕು ಮದುವೆಗಳು? ಯೋಗ್ಯತೆಯಿಂದ ನಡೆಯಲ್ಲ, ಅದಕ್ಕೆ ಸಂಸಾರ ಚೆನ್ನಾಗಿರಲ್ಲ. ನಾವು ಮಾತು ಎತ್ತಿದರೆ ಈಗೇನಿದೆ, 10 ದಿವಸ ಇದ್ದು ಬಿಟ್ಟರೆ ಅವರು 10 ವರ್ಷ ಇದ್ದಂಗೆ, 10 ದಿವಸಕ್ಕೆ ಡೈವರ್ಸು, 10 ದಿವಸಕ್ಕೆ ಬಂದು ಫಸ್ಟ್ ದಿವಸಕ್ಕೆ ಡೈವರ್ಸ್ ಆಗೋಗಿರುತ್ತೆ. ಈಗ ಮಾತು ಯಾಕೆ ಬರ್ತವೆ ಅಂದರೆ, ಇವು ಯಾವ ಚಿಂತನೆಗಳು ನಮ್ಮಲ್ಲಿಲ್ಲ.
ಶಾಸ್ತ್ರಕ್ಕೆ ವಿರುದ್ಧವಾಗಿ ಚಿಂತನೆ ಮಾಡಿದಾಗ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇದೆಯನ್ನೋ ಒಂದು ಚಿಂತನೆ ಇಲ್ಲ. ಪುರೋಹಿತರಲ್ಲಿ ವಶಿಷ್ಠರಿದ್ದಾರೆ ಅನ್ನೋ ಚಿಂತನೆ ಅಂತೂ ಮೊದಲೇ ಇರಲ್ಲ. ಫೋಟೋಗ್ರಾಫರಲ್ಲೇ ದೇವ್ರನ್ನ ಚಿಂತನೆ ಮಾಡಿಬಿಟ್ಟಿರ್ತಾರೆ ಅವರು. ಫೋಟೋಗ್ರಾಫರೇ ದೇವರು, ಆ ಫೋಟೋಗ್ರಾಫರೇ ಪುರೋಹಿತರು. ಅವರು ಹೇಳಿದಾಗ ಇವ್ರು ತಾಳಿ ಕಟ್ಟಬೇಕಷ್ಟೆ. ಈ ಥರ ನಡಿಬೇಕಾದರೆ ಮದುವೆ ಶಾಶ್ವತವಾಗಿ ಹೇಗೆ ನಿಲ್ಲತ್ತೆ? ಶ್ರೀನಿವಾಸ ತೋರಿಸ್ತಾನ್ರಿ. ಶ್ರೀನಿವಾಸನಿಗೆ ಏನು ಕಲ್ಯಾಣ ಬೇಕಾಗಿಲ್ಲ. ಶ್ರೀನಿವಾಸ ನಾವು ಹೇಗೆ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ಶ್ರೀನಿವಾಸ ತೋರಿಸ್ತಾ ಇದ್ದಾನೆ. ಆಮೇಲೆ ಕನ್ಯಾವರಣ ಎಲ್ಲ ಪ್ರವರಾದಿಗಳನ್ನು 3 ಬಾರಿ ಹೇಳ್ತಾರೆ. ಪದ್ಮಾವತಿಯ ಬಲಗೈಯನ್ನು ಶ್ರೀನಿವಾಸನ ಬಲಗೈಯಲ್ಲಿಟ್ಬಿಟ್ಟು ಕಲಶೋದಕ ಧಾರೆಯನ್ನು ಅವಿಚ್ಛನ್ನವಾಗಿ ಸೇಚನೆ ಮಾಡ್ತಾ ಮನಸ್ಸಿನಲ್ಲಿ ಪ್ರಜಾಪತಿ ಪ್ರೀತಿಯಾಗಲಿ ಅಂತ ಸ್ಮರ್ತಾ ಶ್ರೀನಿವಾಸನೇ ಧರ್ಮ ಅರ್ಥ ಕಾಮಗಳಲ್ಲಿ ಪದ್ಮಾವತಿಯ ಮಾತನ್ನು ಮೀರಬಾರದು, ಮೀರಲಾರೆ ಎಂದು ಶ್ರೀನಿವಾಸನು ಹೇಳ್ತಾನೆ. ನೋಡಿ ಇಲ್ಲಿ ಏನಾಗತ್ತೆ, ಮಂತ್ರಾಕ್ಷತೆ ಹಾಕ್ತಾರೆ. ಅಂತರ್ಪಣ ತೆಗೆದ ತಕ್ಷಣ ಮಂತ್ರಾಕ್ಷತೆಯನ್ನು ಹಾಕ್ತಾರೆ ಅಲ್ವಾ? ಹಾಕಬೇದ್ರ ಕೂಡ ಏನೇನು ಅವ್ಯವಸ್ಥೆ ನಡೆಯುತ್ತೆ ನಮ್ಮಲ್ಲಿ. ಶಾಸ್ತ್ರೋಕ್ತವಾಗಿ ಹುಡುಗಿಯೇ ಮಂತ್ರಾಕ್ಷತೆ ಹಾಕಬೇಕು. ಮೊದಲು ಶಾಸ್ತ್ರದಲ್ಲಿ ಇದೆ, ಹುಡುಗಿಯೇ ಹುಡುಗನ ತಲೆಯ ಮೇಲೆ ಮಂತ್ರಾಕ್ಷತೆ ಹಾಕಬೇಕು, ಆಮೇಲೆ ಹುಡುಗ ಹಾಕಬೇಕು. ಈಗೆಲ್ಲ ಆಗಿಲ್ಲೇ ಇಲ್ಲ. ಏನು ಕತೆಗಳೀಗ ಅಂದರೆ ಯಾರು ಮಂತ್ರಾಕ್ಷತೆ ಮೊದಲು ಹಾಕ್ತಾರೋ ಆಮೇಲೆ ಅದನ್ನು ಹೇಳ್ದಂಗೆ ಕೇಳ್ತಾರೆ ಅಂತ. ಇದು ಯಾವ ಶಾಸ್ತ್ರದಾಗೂ ಹೇಳಿಲ್ಲ. ಏನು ಅವ್ರನ್ನ ಎತ್ತೋದೇನು, ಮೇಲೆತ್ತೋದೇನು, ಭೂಸ್ಪರ್ಶನೇ ಇಲ್ಲ ಅವ್ರಿಗೆ. ಎತ್ತೋದೆಲ್ಲ ಶಾಸ್ತ್ರದಲ್ಲಿ ನಿಷಿದ್ಧ. ಎತ್ತಬೇಕೇನು, ಎತ್ತಿಬಿಡೋದೇನು, ಅವ್ರು ಹಾಕೋದೇನು, ಇವ್ರು ಹಾಕೋದೇನು, ಮಂತ್ರಾಕ್ಷತೆ ಅನ್ನುವ ಮಂತ್ರನೇ ಇಲ್ಲ ಅಲ್ಲಿ. ಆ ಫೋಟೋಗ್ರಾಫರ್ ಮಂತ್ರಾಕ್ಷತೆ ಹಾಕ್ಬೇಕಾದ್ರೆ ಬರ್ತಾನೆ, ಒಂದು 5 ನಿಮಿಷ ಇರಿ ಮಂತ್ರಾಕ್ಷತೆ ಆಮೇಲೆ ಹಾಕಿ ಅಂತ. ಹೀಗೆ ಇರಬೇಕಾದ್ರೆ ಮಂತ್ರಾಕ್ಷತೆಯ ಅರ್ಥ, ಮಂತ್ರಾಕ್ಷತೆ ಹಾಕಬೇಕಾದರೂ ಹಿರಿಯ ಮುತ್ತೈದೆಯರು ಹಾಕಬೇಕು, ಹಿರಿಯ ಬ್ರಾಹ್ಮಣರು ಹಾಕಬೇಕು. ಅಲ್ಲಿ ಹೋಗುವ ವಸ್ತ್ರದವು ಶಾಸ್ತ್ರೀಯ ವಸ್ತ್ರಗಳಾಗಿರಬೇಕು. ಅಲ್ಲಿ ಹೋಗಿರುವವರು ಶಾಸ್ತ್ರೀಯವಾಗಿ ಮುತ್ತೈದೆಯರಿದ್ದು, ಹಿರಿಯ ಮುತ್ತೈದೆಯರಿದ್ದು, ಹಿರಿಯ ಬ್ರಾಹ್ಮಣರಿದ್ದು ಹಾಕಿದರೆ ಅವರಿಗೆ ದೀರ್ಘ ದಂಪತಿತ್ವ, ದೀರ್ಘ ಸೌಮಂಗಿಲತ್ವ ಬರುತ್ತೆ. ಯಾರೋ ಬಂದರು ಎಲ್ಲ ಸಿಕ್ಕದವ್ರ ಕೈಗೆಲ್ಲ ಕೊಟ್ಟುಬಿಡು, ಸಿಕ್ಕದವ್ರ ಕೈಗೆಲ್ಲ ಮಂಗಳಸೂತ್ರ ಮುಟ್ಸ್ಬಿಡು. ಇನ್ನು ಮದುವೆನೇ ಆಗಿರಲ್ಲ ಆ ಸಣ್ಣ ಹುಡುಗಿ, ಅದು ಬಂದು ಮುಟ್ಬಿಡ್ತದೆ. ಯಾರ್ಯಾರ್ದೋ ಕೈಯಾಗ ಮುಟ್ಟಿಸ್ಕೊಂಬ, ಯಾರ ಕೈಯಲ್ಲಿ ಮುಟ್ಟಿಸ್ಬೇಕು ಅಂತೇನಿಲ್ಲ. ಹಿರಿಯ ಮುತ್ತೈದೆಯರ 5 ಜನ ಆದರೆ ಸಾಕು. ಮುತ್ತೈದೆಯರಿಗೆ ಒಂದು 15 ಜನ ಬ್ರಾಹ್ಮಣರಿಗೆ ಮುಟ್ಟಿಸಿ ಎಲ್ಲ ಕರ್ಕೊಂಡೋಗಿ ಎಲ್ಲ ಅವನು ತಿಂದಿರ್ತಾನೆ. ಆ ತಿಂದಿದ್ದು ಕೈ ತೊಳ್ಕೊಂಡ್ರಲ್ಲ, ಆ ತಿಂದಿದ್ದು ಇಡ್ಲಿ ದೋಸೆ ತಿಂದು ಕೈಯೊಳಗೆ ಮುಟ್ತಾನೆ ಅದನ್ನು. ಮಂಗಲ್ಯನ ಆ ಮಾಂಗಲ್ಯದ ಪವಿತ್ರತೆ ಎಲ್ರಿ ಬರುತ್ತೆ. ಆ ಬರಲಿಲ್ಲ ಅಂತ ಅಂದಾಗ ಮದುವೆ ಶಾಶ್ವತವಾಗಿ ಹೇಗೆ ನಿಲ್ಲತ್ತೆ ಹೇಳಿ. ಈ ಮದುವೆಗಳ ಸಮಾರಂಭಗಳಲ್ಲಿ ಹೋದಾಗ ಮನಸ್ಸು ಹಿಂಡು ಬಿಡುತ್ತೆ ಅದನ್ನು ನೋಡಿದಾಗ. ಯಾಕೆ ಅಂದರೆ ನಾವಂತೀವಿ ಡೈವರ್ಸ್ ಕೊಟ್ಟರು, ಅವ್ರು ಚೆನ್ನಾಗಿಲ್ಲ, ಇವ್ರು ಅದೆಲ್ಲ ಇರುತ್ತೆ ಲೌಕಿಕ. ಮೊದಲಿಗೆ ನಿಮಗೆ ಮದುವೆ ಮಾಡುವ ವಿಧಾನ ಆ ಶಾಸ್ತ್ರ ಪ್ರಕಾರನೇ ಮದುವೆ ಆಗಿಲ್ಲ ಅಂದಮೇಲೆ ಯಾರ್ದೋ ಮುಟ್ಟಿಸ್ತೀರಾ, ಯಾರ್ದೋ ಮಾಡ್ತೀರಾ. ಎಂಜಲ ಕೈಯಲ್ಲಿ ಮುಟ್ಟಿರ್ತಾನೆ, ಏನೋ ತಿಂದು ಬಂದಿರ್ತಾನೆ, ಏನೋ ಮುಟ್ತಾನೆ, ಎಲ್ಲೋ ಕೂತ್ಕೊಂಡಿರ್ತಾರೆ, ಯಾರೋ ಮುಟ್ತಾರೆ. ನಾನೂ ಮುಟ್ತೀನಿ ಅಂತ ಕರ್ಕೊಂಡು ಎಲ್ಲರಿಗೂ ಮುಟ್ಸ್ಕೊಂಡ್ಬಿಡ್ತೀನಿ. ಅವನು ಚಪ್ಪಲಿ ಹಾಕ್ಕೊಂಡು ಮುಟ್ತಾನೆ. ಆ ಮಂಗಳಸೂತ್ರದ ಮಹಿಮೆನೇ ಗೊತ್ತಿಲ್ಲ. ಯಾವುದೋ ಒಂದು ದಾರ ಜನಿವಾರ ಹಾಕ್ಕೊಳ್ತಾರಲ್ಲ, ಎಷ್ಟೋ ಜನ ಜನಿವಾರದ ಮಹಿಮೆನೇ ಗೊತ್ತಿರೋದಿಲ್ಲ. ಸುಮ್ಮನೆ ಒಂದು ಗೂಟಕ್ಕೆ ಹಾಕಿದ ಹಾರ ಅಂತ ಹಾಕ್ಕೊಂಡ್ಬಿಡೋದು. ಅಲ್ಲಿ ಮಂಗಳಸೂತ್ರ ಒಂದು ಅಂತ ಹಾಕ್ಕೊಂಡ್ಬಿಟ್ರೆ ಮಂಗಳಸೂತ್ರದ ಪವಿತ್ರತೆ ಇಲ್ಲ ಅಂದರೆ ಮಾಂಗಲ್ಯ ಧಾರಣೆ ಮಾಡಿದ ಅವರ ದಂಪತಿಗಳಿಗೆ ನಿರ್ವಿಘ್ನವಾದ ದಂಪತಿತ್ವ ಎಲ್ಲಿಂದ ಬರುತ್ತೆ? ಬರಲ್ಲ. ಅದಕ್ಕೋಸ್ಕರನೇ ದಿನ ಬೆಳಿಗ್ಗೆ ಇದ್ದರೆ ನಾವು ಕೇಳೋ ಸುದ್ದಿಗಳೇನು ಇದೇನೆ. ಮೊದಲಿಂದ ದೇವ್ರ ಸಮಾರಾಧನೆ ಹೇಳ್ತಾ ಹೊರತು ನೋಡೋದನೇ ನಾವು ಭಗವಂತ ಹೇಳಿದ ವಿರುದ್ಧನೇ ನಾವು ಮಾಡೋದು. ಭಗವಂತ ಹೇಳೋ ವಿರುದ್ಧನೇ. ಕೇಶಾಲಂಕಾರ, ಕೂದಲು ಕಟ್ ಮಾಡಿಸ್ಬಾರ್ದು ಅಂತ ಭಗವಂತ ಹೇಳಿಬಿಟ್ಟಿದ್ದಾನೆ. ನಾವು ಮದುವೆ 3 ದಿವಸ ಮುಂಚೆ ಕೂದಲು ಕಟ್ ಮಾಡಿಸ್ಕೊಳ್ಳೇಬೇಕು. ಹುಬ್ಬು ಕಟ್ ಮಾಡಿಸ್ಬೇಕು, ಕೂದಲು ಕಟ್ ಮಾಡಿಸ್ಬೇಕು, ಎಲ್ಲ ಕಟ್ ಮಾಡಿಸ್ಬೇಕು. ಅವರು ಯಾರೋ ಬಂದು ಕೂದಲು ಕಟ್ ಮಾಡ್ತಾರೆ, ಯಾರೋ ಬಂದು ಮಾಡ್ತಾರೆ, ಯಾರೋ ಕೇಶಾಲಂಕಾರ ಮಾಡ್ತಾರೆ, ಯಾರೋ ಅಲಂಕಾರ ಮಾಡ್ತಾರೆ, ಏನೋ ಮಾಡ್ತಾರೆ. ಅದು ಗೌರಿಗೆ ಪ್ರೀತಿ ಆಗಬೇಕು, ಗೌರಿ ಪೂಜೆ ಗೌರಿಗೆ ಪ್ರೀತಿ ಆಗಬೇಕು. ಇನ್ನು ಹಿಂಗಿದ್ದಾಗ ಮದುವೆ ನಡಿಬೇಕು, ಮದುವೆ ಚೆನ್ನಾಗಿರಬೇಕು ಅಂದರೆ ಯಾವ ರೀತಿಯಿಂದ ಮದುಮಕ್ಕಳು ಚೆನ್ನಾಗಿರ್ತಾರೆ ಹೇಳಿ? ಯಾವ ರೀತಿಯಿಂದ ಮದುಮಕ್ಕಳು ಭಗವದ್ಭಕ್ತರಾಗ್ತಾರೆ? ಇಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರಹ ಭಗವಂತ ಅವನ ಕಲ್ಯಾಣದಲ್ಲಿ ತೋರಿಸ್ತಾನೆ. ಯಾವ ತರಹ ತೋರಿಸ್ತಾನೆ ಅಂತ. ಆಮೇಲೆ ಕನ್ಯಾದಾನವಾದ ಮೇಲೆ ಅನುದಾನಗಳು ನಡೀತಾವೆ. ಆಮೇಲೆ ಕಂಕಣ ಬಂಧ ಮಾಡ್ತಾರೆ. ಕಂಕಣ ಬಂಧ ಮಾಡಿದ ಮೇಲೆ
ಆಮೇಲೆ ಮಾಂಗಲ್ಯವನ್ನು ಕಟ್ಟಿಸ್ತಾರೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಅಂತಾರೆ. ಮಮ ಜೀವನ ಹೇತುನ ಅಂತನಲ್ಲ, ಭಗವಂತನಿಗೆ ಭಗವಂತ ಮಾಂಗಲ್ಯ ಕಟ್ಟಬೇಕು ಅಂತಂದರೆ ಜಗದ ಕಲ್ಯಾಣಕ್ಕಾಗಿ ಕಟ್ತಾನೆ. ನಾವು ಕಟ್ಟುವುದು ನಮ್ಮ ಕಲ್ಯಾಣಕ್ಕಾಗಿ, ಭಗವಂತನ ಕಲ್ಯಾಣಕ್ಕಾಗಲ್ಲ. ಭಗವಂತ ಲೋಕದ ಕಲ್ಯಾಣ, ಅವನಿಗೆ ಕಲ್ಯಾಣ, ಅವನ ಕಲ್ಯಾಣ ಕೂಡ ಪರಿಪೂರ್ಣ, ಅವನಿಗೆ ಕಲ್ಯಾಣದ್ದೇನು ತೊಂದರೆ ಇಲ್ಲ. ಹಾಗಾಗಿ ಅದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ವಿವಾಹ ಮಂಗಳ ಸಮಯದಲ್ಲಿ ಪರಮಾನಂದ ಭರಿತನಾಗಿ ಅವರೇ ಮಾಡ್ತಾನೆ. ಆಕಾಶರಾಜ ವಿವಿಧವಾದ ದಾನಗಳನ್ನು ಕೊಡ್ತಾನೆ, ಭೋಜನಗಳನ್ನು ಮಾಡಿಸ್ತಾನೆ. ಅಸಂಖ್ಯ ದೇವತೆಗಳೆಲ್ಲ ತಿಂದು ತುಳಿದ ಎಂಜಲೆಲೆಯನ್ನು ಹೊರಹಾಕಲಿರ್ತಾರೆ. ನೋಡಿ, ಎಂಜಲೆಲೆಯನ್ನು ಹೊರಗೆ ಹಾಕ್ತಾರೆ. ಬ್ರಾಹ್ಮಣರು ಊಟ ಮಾಡದೆ ಎಂಜಲೆಲೆಯನ್ನು ತೆಗೆಯುವುದರಿಂದ ಜನ್ಮಗಳು ಉದ್ಧಾರ ಆಗ್ತವೆ. ಜನ್ಮಗಳು ಉದ್ಧಾರ. ಭಗವಂತನೇ ಬ್ರಾಹ್ಮಣರ ಎಂಜಲೆಲೆ ಅಂತ ತೆಗೆದ. ಎಲ್ಲಿ? ರಾಜಸೂಯ ಯಾಗದಲ್ಲಿ ತೆಗೆದ ತಾನೆ ಭಗವಂತನೇ ತೋರಿಸ್ತಾನೆ, ತೆಗೀರಯ್ಯ ಎಂಜಲೆಲೆನ ಅಂತ. ಯಾರ ಒಂದು ಮಠದಲ್ಲಿ ಒಂದು ಎಂಜಲೆಲೆ ತೆಗೆದುಬಿಟ್ಟಿದ್ದಾರ? ಒಂದು ಮಠಗಳಲ್ಲಿ ಬ್ರಾಹ್ಮಣರು, ಅರ್ಚಕರು, ಆಚಾರ್ಯರು, ಮಾಡಿದವರು, ಪುರೋಹಿತರಿರ್ತಾರೆ, ಮಾಡಿರ್ತಾರೆ. ಒಂದು ಎಂಜಲೆಲೆ ತೆಗೆದು ಬಿಡಿ ಅಂತಂದ್ಬಿಟ್ರೆ ಈ ಮಠಕ್ಕೆ ಬೇಡ, ಈ ಮಠದಲ್ಲಿ ಎಂಜಲೆಲೆ ತೆಗೆಸ್ತಾರೆ, ಬೇಡ, ಬೇರೆ ಮಠಕ್ಕೆ ಹೋಗೋಣ, ಇದೊಂದೇ ಮಠನ ಇರೋದು ನಮಗೆ. ಕೈ ತೊಳ್ಕೊಳ್ತಾರೆ ಪುಣ್ಯಕ್ಕೆ, ಕೈಯು ಬೇರೆಯವ್ರು ತೊಳಸಂಗಿದ್ರು ತೊಳಸ್ಬಿಡ್ತಿದ್ರು. ಭಗವಂತನೇ ತೋರಿಸ್ತಾನೆ, ಎಂಜಲೆಲೆ ಏನು ತೆಗೀರಪ್ಪ, ಬ್ರಾಹ್ಮಣರಲ್ಲಿ ಪರಮಾತ್ಮ ಇರ್ತಾನೆ, ಆ ಎಂಜಲೆಲೆ ತೆಗೀರಿ ಉದ್ಧಾರ ಆಗ್ತೀರಾ ಅಂತ ಭಗವಂತ ಎಂಜಲೆಲೆ ತೋರಿಸ್ತಾನೆ. ಭಗವಂತ ಹೇಳಿದ ಒಂದು ಕಾರ್ಯವನ್ನು ನಾವು ಮಾಡಲ್ಲ, ಮತ್ತು ನಮಗೆ ಒಳ್ಳೇದಾಗಬೇಕು ಅಂತ ಭಗವಂತನ ಕೇಳ್ಕೊಳ್ಳೋದೆ ನಾವು, ಒಳ್ಳೇದಾಗಬೇಕು ಅಂತ. ಹಾಗೆ ಭಗವಂತ ಅದನ್ನು ತೋರಿಸ್ತಾನೆ. ಮತ್ತು ಆಕಾಶರಾಜ ಏನು ಹೇಳ್ತಾನೆ ಅಂತಂದರೆ, ಅವಾಗ ಲಾಜಾಹೋಮ ಆಗತ್ತೆ. ತೋಂಡಮಾನನಿಗೆ ಭಗವಂತ, ವಸುದಾನನಿಗೆ ಭಗವಂತ ವಸ್ತ್ರವನ್ನು ಹೊದಿಸ್ತಾನೆ. ಆಮೇಲೆ ಏನಾಗತ್ತೆ ಅಂತಂದರೆ, ತೋಂಡಮಾನ ಇದೆಲ್ಲ ದಾನ ಆಗತ್ತೆ. ಆಕಾಶರಾಜ ಹೇಳ್ತಾನೆ, ನೋಡಪ್ಪ, ಇನ್ನೂ 1 ತಿಂಗಳು ನಮ್ಮ ಮನೆಯಲ್ಲಿ ಇದ್ದುಬಿಡು, 1 ತಿಂಗಳು ಇದ್ದುಬಿಡು ನಮ್ಮ ಮನೆಯಲ್ಲಿ. ಮಗಳನ್ನು ಸಾಕಿಬಿಟ್ಟಿದ್ದೀನಿ, ಅವನೇನು ಸಾಕಿರಲ್ಲ, ಲಕ್ಷ್ಮೀದೇವಿನ ಸಾಕೋ ಯೋಗ್ಯತೆ ಅವನಿಗಿದೆಯಾ? ಲಕ್ಷ್ಮಿಯನ್ನು ಅವನ್ನ ಸಾಕಿದ್ದೀನಿ, ಪಾಪ ಭಾಳ ದುಃಖ ಆಗುತ್ತೆ, ನೀನು 1 ತಿಂಗಳು ಇದ್ದುಬಿಡು ಅಂದಾಗ ಶ್ರೀನಿವಾಸ ಹೇಳ್ತಾನೆ, ನನಗೆ ಭಾಳ ಕೆಲಸ ಇದೆ, ನಾನು ಇರಲ್ಲ ಅಂತ. ನಾನಿರಲ್ಲ, ನನಗೆ ಭಾಳ ಕೆಲಸ ಇದೆ, ನಾನು ಹೋಗಬೇಕು ಅಂತ. ಇದರಿಂದ ನಮಗೇನು ತೋರಿಸ್ತಾನೆ ಅಂದರೆ, ಮದುವೆ ಆತಟ್ನ ಮಾವ ನಮ್ಮ ಮನೇಲಿ ಬಂದು 1 ತಿಂಗಳಿರು ಅಂತಂದರೆ, ನೀ ಕರೆದಿದ್ದೆ ಸರಿ ಹೋಯ್ತು, ನಾನು ಆರಾಮ ಕುತ್ಕೊಂಡ್ಬಿಟ್ಟೆ ಅಂತಂದರೆ ಅದು ಸಲ್ಲದು ಅಂತ ಭಗವಂತ ತೋರಿಸ್ತಾನೆ. ಯಾಕೆ ಅಂದರೆ, ಮೊದಲನೇ ದಿವಸ ಅಳಿಯ ಮನೆಯೊಳಗೆ ಮಗಳ ಸಮೇತ ಇದ್ದ ಅಂದರೆ, ನಿಮಗೇನು ಬೇಕ್ರಿ ಎಲ್ಲ ಬೇಕ್ರಿ ಅಂತ ಹೇಳ್ಬಿಟ್ಟು ಅವರಲ್ಲೇ ಕುತ್ಕೊಂಡು ತಂದುಬಿಟ್ಟು ಊಟ ಏನು, ತಿಂಡಿ ಏನು, ಕಾಫಿ ಏನು, ಟೀ ಏನು, ಅವ್ರು ಕೇಳಿದ್ದೆಲ್ಲ ಬರುತ್ತೆ. 2 ದಿವಸ ಇದ್ದ, 3ನೇ ದಿವಸ ಅಂದರೆ ಬನ್ನಿ ಕಾಫಿ ತಗೊಳ್ಳಿ ಅಂತ ಅಲ್ಲಿ ಕರೀತಾರೆ, ಅಲ್ಲಿಗೆ ಬರ್ತಾರೆ. 4ನೇ ದಿವಸ ಇದ್ದ ಅಂದರೆ, ಕಾಫಿ ಅಲ್ಲಿ ಇಟ್ಟಿದ್ದೀನಿ ನೋಡಿ, ನೀವೇ ಡಿಕಾಕ್ಷನ್ ಹಾಕೊಂಡು ಕುಡ್ಕೊಂಡು ಹೋಗಿ. ಇನ್ನು 5, 6ನೇ ದಿವಸ ಇದ್ದಾನೆ, ಇನ್ನೂ ಇದರಲ್ಲ ಇವರು ಅಂತ ಹೆಂಡತಿ ಹತ್ರ ಕೇಳ್ತಾ ಇರ್ತಾರೆ. ನಾನೇನೋ ಹೇಳಿಬಿಟ್ಟೆ, ಇನ್ನೂ ಇದರಲ್ಲ ಇವರು ಅಂತ. ಈ ತರಹ ನಡಿಬಾರ್ದು. ಯಾರಾದರೂ ನಮ್ಮ ಮನೇಲಿ ಬಂದು 10 ದಿವಸ ಇರಿ ಅಂತಂದರೆ, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳಬೇಕಪ್ಪ, ನಾನು ಹೋಗ್ತೀನಿ ಅಂತ ಭಗವಂತ ಹೊರಡ್ತಾನೆ. ಭಗವಂತ ಹೊರಡಬೇಕಾದ್ರೆ ಏನಾಗತ್ತೆ ಅಂದರೆ, ಎಲ್ಲರೂ ಆಕಾಶರಾಜ ಅಳ್ತಾ ಬರ್ತಾನೆ. ಆಕಾಶರಾಜ ಅಳ್ತಾ ಬರಬೇಕಾದ್ರೆ ಭಗವಂತ ಹೇಳ್ತಾನೆ, ಇದಕ್ಕಿಂತ ಮುಂಚೆ ನಾಗವಲ್ಲಿ ನಡೆಯುತ್ತಲ್ವ, ಆವಾಗ ವಿದ್ಯದಶಮಿ ಇರುತ್ತೆ, 2 ದಶಮಿ ಬಂದಿರುತ್ತೆ ಅವಾಗ. ಈಗ 2 ದಶಮಿ ಬಂದಿಲ್ಲ, ವಿದ್ಯದಶಮಿ ಬಂದಿತ್ತು, ಒಂದು ಹೋದ ವರ್ಷ ಅದರ ಹೋದ ವರ್ಷ ಬಂದಿತ್ತು, ವಿದ್ಯದಶಮಿ ಇತ್ತು. ಆ ವಿದ್ಯದಶಮಿ ದಿವಸ ನಾಗವಲಿಗಳನ್ನು ಮಾಡ್ತಾರೆ, ಶಾಸ್ತ್ರಗಳನ್ನು ಮಾಡ್ತಾರೆ. ಆಮೇಲೆ ಭಗವಂತ ಹೊರಟಾಗ ಆವಾಗ ಆಕಾಶರಾಜ ಬರ್ತಾನೆ. ಆಕಾಶರಾಜ ಬಂದು ಬಹಳವಾಗಿ ದಾನ ಮಾಡ್ತಾನೆ. 1000 ಕೊಡಗಳ ನೀರುಗಳು, 1000 ಕೊಡಗಳ ಹಾಲುಗಳನ್ನು ದಾನ ಮಾಡ್ತಾನೆ. ನೀವು ಕೇಳಬಹುದು, ಹಾಲುಗಳನ್ನು ಎಲ್ಲ ದಾನ ಮಾಡಿದ್ರೆ ಹಾಲು ಕೆಟ್ಟೋಗಲ್ವಾ ಅಂತ. ಹೇಗೆ ಕೆಡತ್ತೆ? ಭಗವಂತ ಮುಟ್ಟಿದ ಮೇಲೆ ಹಾಲನ್ನ ಭಗವಂತ ಮುಟ್ಟಿದರೆ ಆಯಿತು, ಹಾಲು ಕೆಡತ್ತಾ? ಹಾಲು ಕೆಡಲಿಕ್ಕೆ ಸಾಧ್ಯನೇ ಇಲ್ಲ, ಅಮೃತಮಯ ಆಗತ್ತೆ. ಆಮೇಲೆ ಅವನು ಅಳ್ತಾ ಇರ್ತಾನೆ, ತೋಂಡಮಾನನು ಅಳ್ತಾನೆ, ನಾನು ಹೇಗಿರಲಪ್ಪ, ನಾನು ಹೇಗಿರಲಿ ನೋಡಿಬಿಟ್ಟು ಅಂತ. ಇದೆಲ್ಲರನ್ನು ನೋಡಿಬಿಟ್ಟು ಶ್ರೀನಿವಾಸನು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆವಾಗ ಇವ್ರು ಕೇಳ್ತಾರೆ, ಅಲ್ಲಪ್ಪ, ಎಲ್ಲ ಬರೀ ಅಳ್ತಾ ಕೂತ್ಕೊಂಡಿದೆಯಲ್ಲ ಮದುವೆ ಶ್ರೀನಿವಾಸ, ನನಗೆ ಎಣ್ಣೆ ಹಚ್ಚೋರಿಲ್ಲ ಅಂತದ್ದಿ, ನನ್ನ ಹೆಂಡತಿ ಬಂದಿಲ್ಲ ಅಂತದ್ದಿ, ಎಲ್ಲದಕ್ಕೂ ಅಳ್ತಾ ಕೂತ್ಕೊಂಡಿರ್ತೀಲ್ಲ, ನಿಂದು ಏನು ಪ್ರಾಬ್ಲಮ್ಮು ಅಂತ ಕೇಳಿದಾಗ, ಇಲ್ಲ ಎಲ್ಲರೂ ಅಂತ ನಾನು ಅಳ್ಳಿಲ್ಲ, ನನಗೆ ನನ್ನ ತಂಗಿ ಸುಭದ್ರೆ ನೆನಪು ಬಂತು ಅಂತ ಹೇಳ್ತಾನೆ. ಸುಭದ್ರೇನು ಬಿಡುವಾಗ ನಾನು ಅಳ್ಳಿಲ್ಲ, ಈಗ ಅಳ್ತಾ ಇದ್ದೀನಿ, ನಾನು ನೆನಪು ಬಂತು ಅಂತ. ಆ ಭಗವಂತನ ವಿಡಂಬನೆ ನೋಡಿ ಅದು ಹೆಂಗಿದೆ ಅಂತ. ಭಗವಂತನ ವಿಡಂಬನೆಗಳು ಆವಾಗ ಸುಭದ್ರಾದೇವಿ ಬಿಡಕ್ಕಂತ ನಗ್ತಾನೆ. ಆಮೇಲೆ ಭಗವಂತ ಏನು ಮಾಡ್ತಾನೆ, ಅಲ್ಲಿಂದ
ಹೋಗಿ ಅಗಸ್ತ್ಯಾಶ್ರಮದಲ್ಲಿ ಇರ್ತಾನೆ. 6 ತಿಂಗಳು ಅಗಸ್ತ್ಯಾಶ್ರಮದಲ್ಲಿ ಇರ್ತಾನೆ. ಆಮೇಲೆ 6 ತಿಂಗಳಾದ ಮೇಲೆ ತಿರುಪತಿಗೆ ಬರ್ತಾನೆ, ಮೇಲ್ಗಡೆಗೆ ಬರ್ತಾನೆ. ಮೇಲ್ಗಡೆ ಬಂದಾಗ ಬ್ರಹ್ಮೋತ್ಸವ ಎಲ್ಲ ಅಂತ ನಡೆಯುತ್ತೆ. ಆಮೇಲೆ ಶತಾನಂದರು ಹೇಳ್ತಾರೆ, ವಿವಾಹಾಧ್ಯಾಯ ಮಹಾತ್ಮ್ಯಂ ಯೇ ಶೃಣ್ವಂತಿ ಜನೇಶ್ವರ ತೇಷಾಂ ಭಾಗ್ಯೋದಯಂ ವಕ್ಷೇ ಶೃಣು ರಾಜನ್ ಸವಿಸ್ತರಂ. ನೀನು ಈವರೆಗೆ ಹರಿಯ ವೆಂಕಟಾಚಲ ಮಹಿಮೆ ಮತ್ತು ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ತಿಳಿಸಿದ್ದೇನೆ. ಆ ವಿವಾಹ ಮಹೋತ್ಸವದ ಅಧ್ಯಾಯವನ್ನು ಯಾರು ಶ್ರವಣ ಮಾಡ್ತಾರೋ, ಪಠನ ಮಾಡ್ತಾರೋ ಅವರ ಭಾಗ್ಯೋದಯ ಏನು ಹೇಳ್ತೀನಿ ಅಂತ ಕೇಳುವಂತಾನೆ. ಕೋಟಿ ಕನ್ಯಾ ಪ್ರದಾನೇನ ಯಾವತ್ ಭೂಮಿ ಪ್ರಧಾನತಃ ಯತ್ಫಲಂ ಲಭತೆ ದೇಹಿ ತತ್ಫಲಂ ಶ್ರವಣಾದರಾತ್ ಯೇ ಉತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿತು ತಸ್ಯೋತ್ಸವೋ ಭವೇದ್ರಾಜನ್ ವೆಂಕಟೇಶತ ಪ್ರಸಾರತಃ. 1 ಕೋಟಿ ಕನ್ಯಾದಾನ ಮಾಡಿದ ಫಲ ಬರುತ್ತೆ. ಶ್ರೀನಿವಾಸನ ಕಲ್ಯಾಣದ ಶ್ರವಣವನ್ನು ಮಾಡಿದರೆ 1 ಕೋಟಿ ಕನ್ಯಾದಾನದ ಫಲ ಹೇಳುವವರಿಗೂ ಕೇಳುವವರು ಬರುತ್ತೆ. ಅಂದರೆ ಏನು ಬಂದ್ಬಿಡ್ತು, ನಾವೆಲ್ಲ ಶ್ರದ್ಧೆಯಿಂದ ಕೇಳಿದ್ದೀರಾ, ಶ್ರದ್ಧೆಯಿಂದ ಕೇಳಿದಾಗ ಅನುಸಂಧಾನ ಹೇಗಿರಬೇಕು ಅಂತ ಮೊನ್ನೆ ಹೇಳಿದೆ. ಅವನ ಶ್ರವಣವನ್ನು ಮಾಡಬೇಕಾದ ಕಲ್ಯಾಣದ ಶ್ರವಣವನ್ನು ಮಾಡಬೇಕಾದ್ರೆ ನಾವೇನು ಹೇಳಬೇಕು, ಶ್ರೀನಿವಾಸನೇ ನನ್ನೊಳಗೆ ನಿಂತು, ಈಗ ನನ್ನೊಳಗೆ ನಿಂತು ಅವನೇ ತತ್ವಾಭಿಮಾನಿಗಳ ದೇವ, ಅವನ ಕಲ್ಯಾಣವನ್ನು ಅವನೇ ನಿನ್ನ ಬಾಯಿಯಲ್ಲಿ ನಿಂತು ನುಡಿಸ್ದ ಹೊರತು ನಾನು ನುಡಿಸ್ತೀನಿ ಅನ್ನಲಿಕ್ಕೆ ಯೋಗ್ಯತೆಯೇ ನನಗಿಲ್ಲ. ಹಾಗೆಯೇ ನೀವು ಕೂತಿರೋರೆಲ್ಲರೂ ಸ್ವಲ್ಪ ಕಟು ಮಾತಾದರೂ ನೀವು ಕಿವಿಯಲ್ಲಿ ಕೇಳುವ ಯೋಗ್ಯತೆ ನಿಮಗಿಲ್ಲ. ನಿಮ್ಮ ಕಿವಿಯಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಗವಂತನೇ ನಿಂತು ಬಿಟ್ಟು ತನ್ನ ಮಹಿಮೆಯನ್ನು ಕೇಳಿ ನಿಮಗೆ ಕೇಳಿಸಿದ ಪುಣ್ಯವನ್ನು ಕೊಡ್ತಾ ಇದ್ದಾನೆ. ಈ ಅನುಸಂಧಾನವನ್ನು ನಾವು ಮಾಡಿದರೆ ಅವನ ಶ್ರೀನಿವಾಸನ ಕಲ್ಯಾಣವನ್ನು ಹೇಳಿದ ಕೋಟಿ ಕನ್ಯಾದಾನದ ಫಲ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸಮಸ್ತ ಭೂಮಿ ದಾನ ಮಾಡಿದ ಫಲ ಬರುತ್ತೆ. ಶ್ರೀನಿವಾಸನ ಮಹಿಮೆಯಾದ ಕಲ್ಯಾಣ ಮಂಗಳ ಮಹೋತ್ಸವವನ್ನು ಯಾರು ಮಾಡಿಸ್ತಾರೋ ಅವನಿಗೆ ಶ್ರೀನಿವಾಸನ ಪ್ರಸಾದದಿಂದ ಮದುಮಕ್ಕಳಿಗೆ ಕಂಕಣ ಬಲ ಏರ್ಪಡಿಸುತ್ತೆ. ನನಗೆ ಕಂಕಣ ಬಲನೇ ಏರ್ಪಡಲಿಲ್ಲ ರೀ, ನಾನು ಎಷ್ಟು ಸತಿ ಶ್ರೀನಿವಾಸನ ಕಲ್ಯಾಣ ಮಾಡಿಸ್ದೆ ಅಂದರೆ ನೀವು ಮಾಡಿಸಿದ ಕಲ್ಯಾಣದ ಅನುಸಂಧಾನ ಸರಿಯಿಲ್ಲ ಅಂತ ಹೊರತು ಶ್ರೀನಿವಾಸನ ಕಲ್ಯಾಣ ಮಾಡಿದರೆ, ಅನುಸಂಧಾನ ಮಾಡಿದರೆ ಕಲ್ಯಾಣ ಆಗಲ್ಲ ಅನ್ನೋದು ಸುಳ್ಳು, ಅದು ಸತ್ಯಕ್ಕೆ ದೂರ. ಇತಿತೇ ಕಥಿತಂ ರಾಜನ್ ವಿವಾಹಚರಿತಂ ಹರೇ ಶೃಣಿಯಾಚ್ಛವಯೇದ್ವಾಪಿ ಸರ್ವಾಭೀಷ್ಟಮವಾಪ್ನುಯಾತ್ ಶುಭದಂ ಶೃಣ್ವಾತಂ ಚೈವ ಸರ್ವೇಷಾಂ ಮಂಗಲಂ ಪ್ರದಂ. ಹೀಗೆ ಶ್ರೀಹರಿಯ ವಿವಾಹ ಮಂಗಲೋತ್ಸವ ಚರಿತ್ರೆಯನ್ನು ಬಿತ್ತರಿಸಿದ್ದೇವೆ. ಈ ಶುಭ ಕಲ್ಯಾಣವನ್ನು ಹೇಳಿದವರಾಗಲಿ ಸಮಸ್ತ ಅಭೀಷ್ಟಗಳನ್ನು ಹೊಂದುವುದರಲ್ಲಿ ಸಂದೇಹವೇ ಇಲ್ಲ. ಇದರ ಪಠನಾದಿಗಳಿಂದ ಸರ್ವರಿಗೂ ಮಂಗಳ ಆಗುತ್ತದೆ ಅಂತ ಶತಾನಂದರು ಹೇಳ್ತಾರೆ. ಭಗವಂತನ ಈ ಮಹಿಮೆಯ ಕಲ್ಯಾಣವನ್ನು ನೀವೆಲ್ಲರೂ ಶ್ರದ್ಧೆಯಿಂದ ಒಂದು ವಾರದ ತನಕ ಕೇಳಿದ್ದೀರಾ. ನಮ್ಮಿಂದಲೂ ಭಗವಂತ ಹೇಳಿಸಿದ್ದಾನೆ, ಚಿಂತನೆಯನ್ನು ಮಾಡಿಸಿದ್ದಾನೆ. ಈ ಚಿಂತನೆಯನ್ನೆಲ್ಲರೂ ಇವರಿಗೆ ಅರ್ಪಿಸುವ ದಿನ. ಇದರಲ್ಲಿ ಮೊದಲು ಕಲ್ಯಾಣವನ್ನು ಕೇಳಿದೆವು. ಈ ಕಲ್ಯಾಣದಿಂದ ಕೇಳಿದಾಗ ನಮಗೆ ಏನು ಬಂತು ಅಂದರೆ ಪುಣ್ಯಫಲ ಬಂತು. ಶ್ರೀನಿವಾಸನ ಕಲ್ಯಾಣವನ್ನು ಮೊದಲನೇ ದಿವಸ ಹೇಳಿದಾಗೆ ಆ ಕಲ್ಯಾಣ ವರ್ಷಕ್ಕೆ 2 ಬಾರಿ ನಡೆದಿದ್ದು ಅಂತಲ್ಲ, ನಮ್ಮಲ್ಲಿ ಶ್ರೀನಿವಾಸನ ಕಲ್ಯಾಣ ದಿವಸ ನಡಿಬೇಕು. ನೋಡಿರಿ, ವೆಂಕಟಾಚಲ ಮಹಿಮೆಯನ್ನು ತಗೊಂಡ್ರಿ. ವೃಷಭಾಚಲ ಬಂತು ಕೃತಯುಗದಲ್ಲಿ. ವೃಷಭಾಚಲ ಬಂದಾಗ ವೃಷಭಾಚಲ ಏನು ಮಾಡಿದ, ಅಚಲವಾಗಿ 5,000 ವರ್ಷಗಳ ಕಾಲ ಶಾಲಿಗ್ರಾಮವನ್ನು ಪೂಜೆ ಮಾಡಿದ ಅವನು. ನಾವು 5 ಗಂಟೆ ಮಾಡ್ತೀವ ನಮ್ಮ ಆಯುಷ್ನಲ್ಲಿ, ದೇವರೇ ಬಲ್ಲ, ಅದು ಗೊತ್ತಿಲ್ಲ. ಹಾಗೆ ಅವನು ರಾಕ್ಷಸ, ಅವನಿಗೆ ಅಸುರಾವೇಶ ಇತ್ತು, ಬೇರೆ ಪ್ರಶ್ನೆ. ಆದರೆ ಆ ಅಚಲವಾದ ಭಕ್ತಿ ನಮ್ಮಲ್ಲಿರಬೇಕು. ನಮ್ಮ ಹೃದಯ, ನಮ್ಮ ಶರೀರವೇ ಏನು, ವೃಷಭಾಚಲದಲ್ಲಿ ಭಗವಂತ ಇದ್ದಾನೆ. ಆ ಭಗವಂತನಿಗೆ ಅವನ ಕಲ್ಯಾಣ ಗುಣಗಳನ್ನು ಚಿಂತಿಸಿ ಮಥನ ಮಾಡಿ ಅವನಿಗೆ ಅರ್ಪಿಸಬೇಕು. ಅವನೇ ಅಲ್ಲಿ ಶಾಲಿಗ್ರಾಮದಲ್ಲಿ ಏನು ರೂಪದಲ್ಲಿದ್ದಾನೋ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ ಅನುಸಂಧಾನ ಮಾಡಬೇಕು. ಆ ವೃಷಭಾಚಲದ ಆ ಚಿಂತನೆ ಯಾವಾಗ ಮಾಡ್ತೀರೋ ಆವಾಗ ತ್ರೇತಾಯುಗದಲ್ಲಿ ಅಂಜನಾದ್ರಿ ಬರ್ತಾನೆ. ಅಂಜನಾದ್ರಿ ಅಂದರೆ ಹನುಮಂತ ದೇವರು ಬರ್ತಾರೆ, ವಾಯುದೇವರು ಬರ್ತಾರೆ, ಮುಖ್ಯಪ್ರಾಣದೇವರು ಬರ್ತಾರೆ. ಮುಖ್ಯಪ್ರಾಣದೇವರು ಯಾವಾಗ ಬರ್ತಾರೆ, ಹರಿಯಲ್ಲಿ ಭಕ್ತಿ ಇದ್ದಾಗ ಮುಖ್ಯ ಪ್ರಾಣದೇವರು ಬರ್ತಾರೆ, ಮುಖ್ಯ ಪ್ರಾಣರಲ್ಲಿ ಭಕ್ತಿ ಇದ್ದಾಗ ಹರಿ ಬರ್ತಾನೆ. ಎಲ್ಲಿ ಹನುಮನೋ ಅಲ್ಲಿ ರಾಮನು ಅಂತ ಹಾಗೆ ಆ ಹನುಮಂತ ಬರಬೇಕು ಅಂತಂದರೆ ನಾವು ಭಗವಂತನ ಚಿಂತನೆಯನ್ನು, ಭಗವಂತನ ಇರುವಿನ ಅರಿವು ನಮಗಿರಬೇಕು. ನಮ್ಮ ದೇಹದಲ್ಲಿರುವ ತತ್ವಾಭಿಮಾನಿ ದೇವತೆಗಳ ದ್ವಾರ ಮುಖ್ಯ ಪ್ರಾಣ ನಿಂತು ಭಗವಂತನ ಪೂಜೆಯನ್ನು ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನ ಇರಬೇಕು. ಆವಾಗ ನಮ್ಮ ದೇಹ ಏನಾಗತ್ತೆ, ಅಂಜನಾದ್ರಿ ಆಗತ್ತೆ. ಅಂಜನಾದ್ರಿಯ ಫಲ ಬರುತ್ತೆ. ಆವಾಗ ವಾಯುದೇವರ ಇರುವಿನ ಅರಿವು ನಮಗೆ ಬರುತ್ತೆ. ಆಮೇಲೆ ಮುಂದೆ ಬಂತು ಶೇಷಾಚಲ ಬಂತು. ಶೇಷಾಚಲದಲ್ಲಿ ಬಂದಾಗ ಶೇಷಾಚಲದಲ್ಲಿ ತೋರಿಸ್ತಾರೆ, ಶೇಷದೇವರು ವಾಯುದೇವರಿಗೆ ಅವಮಾನ ಮಾಡಿದರು. ಆವಾಗ ತಿಳ್ಕೊಳ್ಬೇಕು, ತಾರತಮ್ಯದ ಜ್ಞಾನ ನಮ್ಮಲ್ಲಿ ಹುಟ್ಟಬೇಕು. ವಾಯುದೇವರು ಅವತರಿಸಿದರು ಅಂಜನಾದ್ರಿಯಲ್ಲಿ, ವಾಯುದೇವರಿಗೆ ಬಿಟ್ಕೊಳ್ಳಿ. ಶೇಷದೇವರು ಸ್ಮೃತಿಗಳಿಗೆ ಅಭಿಮಾನಿ.
ಶ್ರುತಿಗಳಿಗೆ ಅಭಿಮಾನಿ ಅಲ್ಲ, ಸ್ಮೃತಿಗಳಿಗೆ ಅಭಿಮಾನಿ. ಸ್ಮೃತಿಗಳಿಗೆ ಅಭಿಮಾನಿಯಾದ ಶೇಷದೇವರನ್ನು ಸ್ಮರಿಸಬೇಕು. ಸ್ಮೃತಿಗಳಲ್ಲಿ ಇರುವ ಭಗವಂತನ ಮಹಿಮೆಗಳನ್ನು ನಾವು ಗಾನ ಮಾಡಬೇಕು. ಆವಾಗ ನಮ್ಮ ದೇಹ ಶೇಷಾಚಲವಾಗತ್ತೆ. ಶೇಷಾಚಲವಾದವಾಗ ಭಗವಂತನ ಬಗ್ಗೆ, ದೇವತೆಗಳ ಬಗ್ಗೆ ಇರುವ ತಾರತಮ್ಯ ಜ್ಞಾನವನ್ನು ಶೇಷದೇವರ ದ್ವಾರ ಭಾರತೀಯ ಮುಖ್ಯ ಪ್ರಾಣದೇವರು ಕೊಡಿಸ್ತಾರೆ. ಅದನ್ನು ಪಡೆದಾಗ, ಆ ತಾರತಮ್ಯವನ್ನು ದೇಹವನ್ನು ಪಡೆದಾಗ ನಮ್ಮ ದೇಹವೇ ವೆಂಕಟಾಚಲ ಆಗತ್ತೆ. ನಮ್ಮ ದೇಹವು ವೆಂಕಟಾಚಲವಾಯಿತು ಅಂದರೆ ನಮ್ಮ ದೇಹದಲ್ಲಿ ಶ್ರೀನಿವಾಸ ನೆಲೆಸಿದ ಅಂತ ಅರ್ಥ. ಆ ಶ್ರೀನಿವಾಸನಿಗೆ ನಾವು ಕಲ್ಯಾಣವನ್ನು ಮಾಡಬೇಕು. ಶ್ರೀನಿವಾಸನಿಗೆ ಆಭರಣವನ್ನು ಅರ್ಪಿಸಬೇಕು. ಶ್ರೀನಿವಾಸನಿಗೆ ಆಭರಣ ಅರ್ಪಿಸಬೇಕು ಅಂದರೆ ಏನು? ಶ್ರೀನಿವಾಸನಿಗೆ ಲಕ್ಷ್ಮೀ ದೇವಿಯನ್ನು, ಪದ್ಮಾವತಿ ದೇವಿಯನ್ನು ಅರ್ಪಿಸಬೇಕು. ಪದ್ಮಾವತಿ ದೇವಿಯನ್ನು ಅರ್ಪಿಸಬೇಕು ಅಂದರೆ ಏನು? ಶಾಸ್ತ್ರೋಕ್ತವಾಗಿ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು. ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ಭಗವಂತನ ಮಹಿಮೆಗಳ ಶ್ರವಣವನ್ನು ಮಾಡಬೇಕು. ಭಗವಂತನ ಮಹಿಮೆಗಳ ಶ್ರವಣ ಮನನವನ್ನು ಮಾಡಬೇಕು. ಭಗವಂತನ ಆರಾಧನೆಗಳನ್ನು ಮಾಡಬೇಕು. ಆ ಆರಾಧನೆಗಳನ್ನು ಮಾಡಿಬಿಟ್ಟು ಭಗವಂತನಿಗೆ ಈ ಆರಾಧನೆ ನಿನಗೆ ಅರ್ಪಿಸುತ್ತಿದ್ದೇನೆ ಅಂದರೆ ಅದೇ ಭಗವಂತನಿಗೆ ಆಗುವ ಕಲ್ಯಾಣ. ಅದು ಶ್ರೀನಿವಾಸ ಕಲ್ಯಾಣ. ದಿನಂಪ್ರತಿ ನಮ್ಮ ದೇಹದಲ್ಲಿ ನಡೆಯಿಸುವ ಶ್ರೀನಿವಾಸ ಕಲ್ಯಾಣ. ಆ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿದರೆ ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮ ಸಂತುಷ್ಟನಾಗಿ ನಮಗೆ ನಮ್ಮ ಯೋಗ್ಯತೆ ಅನುಸಾರವಾಗಿ ಮುಕ್ತಿಯನ್ನು ಕೊಡ್ತಾನೆ. ಯಾಕೆ ಅಂದರೆ ಯಾವುದೇ ಹೊರಗಿನ ರೂಪವನ್ನು ನೀವು ಚಿಂತಿಸಿದರೆ ಮುಕ್ತಿ ಸಿಗೋಲ್ಲ. ಅದು ಮುಕ್ತಿಗೆ ಸೋಪಾನ. ಅವರವರ ಬಿಂಬರೂಪಿ ಪರಮಾತ್ಮನ ದರ್ಶನ ಆದಾಗೇ ಸಿಗೋದು ಮೋಕ್ಷ. ಹೊರತು ರಾಮಕೃಷ್ಣರ ದರ್ಶನ ಆಯಿತು ಅಂದರೆ ಅದು ಮುಕ್ತಿಗೆ ಸೋಪಾನ. ಅದು ಆಗಬೇಕು ಅಂದರೂ ಕಷ್ಟ. ಆದರೆ ತಮ್ಮ ಬಿಂಬರೂಪದ ದರ್ಶನ ಆಗಬೇಕು. ಬಿಂಬರೂಪದ ದರ್ಶನ ಆದರೆ ಮಾತ್ರ ಮೋಕ್ಷ. ಆ ಬಿಂಬರೂಪದ ದರ್ಶನ ಆಗಬೇಕು ಅಂದರೆ ನಮ್ಮ ದೇಹದ ನಿರಂತರವಾಗಿ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವವನ್ನು ನಾವು ಆಡಂಬರದಿಂದ ಅಂದರೆ ಏನು? ನಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನೆ, ಭಗವಂತನ ಕಲ್ಯಾಣ ಗುಣಗಳು. ಕಲ್ಯಾಣ ಅಂದರೆ ಬರೀ ಕಲ್ಯಾಣ ಅಂದರೆ ಮಂಗಲ್ಯ ಕಟ್ಟೋದಲ್ಲ. ಕಲ್ಯಾಣ ಅಂದರೆ ಕಲ್ಯಾಣ ಗುಣಗಳು ಅಂದರೆ ಏನು ಹೇಳ್ತಾರೆ? ವ್ಯಾಸರಾಜರು ಹೇಳ್ತಾರೆ ಕಲ್ಯಾಣ ಅಸ್ಪೃಷ್ಟ ದೋಷಗಂಧಾಯ, ದೋಷದ ಗಂಧವೂ ಇಲ್ಲದ, ದೋಷದ ಲೇಪವೂ ಇಲ್ಲದ ಗುಣಗಳು ಭಗವಂತನಲ್ಲಿ ಇರೋದು. ಅವರು ಚಂದ್ರಿಕಾ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನು. ದೋಷದ ಗಂಧವೇ ಇಲ್ಲ. ನಾವಂತೀವಿ ನೋಡಿ, ಅವನಿಗೆ ಅದರ ಗಂಧನೇ ಗೊತ್ತಿಲ್ಲ ಅಂತ. ಆ ಗಂಧವೇ ಇಲ್ಲದ ಪರಮಾತ್ಮನ ಕಲ್ಯಾಣ ಗುಣಗಳು. ಆ ಕಲ್ಯಾಣ ಗುಣಗಳನ್ನು ಚಿಂತಿಸಿ ನಮ್ಮ ಯೋಗ್ಯತಾನುಸಾರವಾಗಿ ಆ ಕಲ್ಯಾಣ ಗುಣಗಳನ್ನು ಭಗವಂತನಿಗೆ ಅರ್ಪಿಸಿ, ಕಲ್ಯಾಣ ಗುಣಗಳು ಬೇರೆ ಅಲ್ಲ, ಭಗವಂತನು ಬೇರೆ ಅಲ್ಲ, ಭಗವಂತನ ಗುಣಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನಿಗೆ ಈ ಗುಣದಲ್ಲಿರುವ ನಿನ್ನ ರೂಪಕ್ಕೂ ನನ್ನ ಬಿಂಬ ರೂಪಕ್ಕೂ ಐಕ್ಯವನ್ನು ಅನುಸಂಧಾನ ಮಾಡಿದ್ದೇನೆ ಭಗವಂತ. ಇದೇ ನೀನು ಶ್ರೀನಿವಾಸನ ಕಲ್ಯಾಣ ಎಂದು ತಿಳಿ ಅಂತ ಭಗವಂತನಿಗೆ ದಿವಸ ನಾವು ಸಮರ್ಪಣೆ ಮಾಡ್ತಾ ಇದ್ದರೆ ಅದು ನಿಜವಾದ ಶ್ರೀನಿವಾಸ ಕಲ್ಯಾಣ. ಎಲ್ಲಿ ನಡೀತಾ ಇದೆ? ನಮ್ಮ ದೇಹವೆಂಬ ವೆಂಕಟಾಚಲದಲ್ಲಿ. ಎಲ್ಲಿ ಭಗವಂತ ವಾಸನಾಗಿದ್ದಾನೆ? ನಮ್ಮ ಹೃದಯ ಗುಹೆ ಎಂಬ ಹುತ್ತದಲ್ಲಿ ಭಗವಂತ ವಾಸ ಆಗಿದ್ದಾನೆ ಅನ್ನೋ ಅನುಸಂಧಾನ ನಾವಿರಬೇಕು ಅನ್ನೋದಕ್ಕೆ ಈ ಶ್ರೀನಿವಾಸ ಕಲ್ಯಾಣದ ಭವಿಷ್ಯೋತ್ತರ ಪುರಾಣದ ಈ ಚಿಂತನೆಯನ್ನು ಒಂದು ವಾರದ ದಿವಸ ಕೂಡ ನೀವು ಅತಿ ಭಕ್ತಿಯಿಂದ ಶ್ರವಣ ಮಾಡಿದ್ದೀರಾ. ಯಥಾಶಕ್ತಿ ಯಥಾಮತಿ ಭಗವಂತ ಏನು ನನ್ನಲ್ಲಿ ನುಡಿಸಿದ್ದೇನೋ ಅದನ್ನು ಮಾತ್ರ ನಾನು ನುಡಿದಿದ್ದೇನೆ. ಇದರಲ್ಲಿ ಅನೇಕ ತಪ್ಪುಗಳು ಬರಬಹುದು, ತಪ್ಪುಗಳು ಇರಬಹುದು, ಶಾಸ್ತ್ರ ವಿರುದ್ಧ ಮಾತು ಇರಲ್ಲ. ಇದರಲ್ಲಿ ಏನಾದರೂ ಒಂದೆರಡು ಶಾಸ್ತ್ರದ ಪರವಾಗಿ ಮಾತು ಬಂದಿದ್ದರೆ ಅದು ನಮ್ಮ ಗುರುಗಳಿಗೆ ಸಲ್ಲಬೇಕು. ಇದರಲ್ಲಿ ಏನಾದರೂ ಒಂದೆರಡು ದೋಷಗಳಿದ್ದರೆ ಅದು ನಮ್ಮ ಸ್ವಯಂಕೃತ ಅಪರಾಧ, ನನ್ನ ದೋಷದಿಂದ ಬಂದಿರುವ ಅಪರಾಧ ಅಂತ ಮನಿಸಿ ಇವತ್ತು ಈ ಶ್ರೀನಿವಾಸ ಕಲ್ಯಾಣದ ಸಂಪೂರ್ಣ ಶ್ರವಣ ಮನನದ ಚಿಂತನೆಯನ್ನು ಭಾರತೀಯ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ ದೇವರಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಇದು ಕೊಡೋದ ಆಮೇಲೆ ಕೊಡೋದ? ಆಮೇಲೆ ಕೊಡೋದ? ಹಾಂ ಸರಿ. ಇದಿಲ್ಲೇ ಇರಲಲ್ಲ.